ದಯವಿಟ್ಟು ಎಲ್ಲರೂ ಕೂಡ ಆಸನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಸುಮಾರು 20 ನಿಮಿಷ ಒಂದು ಟೈಮು ಕಳೆದು ಹೋಯಿತು. ಇದೀಗ 2 ವಿಷಯಗಳನ್ನು ಜೊತೆಗೆ ಸೇರಿಸಿಕೊಂಡು ನಾವು ಪ್ಯಾನೆಲ್ ಡಿಸ್ಕಷನನ್ನು ಅನಿವಾರ್ಯವಾಗಿ ಶಿಲ್ಪಿ ಸತೀಶ್ ಆಚಾರ್ಯರು ಅವರ ಅಸೌಖ್ಯದಿಂದಾಗಿ ಈ ಒಂದು ಪ್ಯಾನೆಲ್ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಾವು ಜೊತೆಗೆ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರು ಹಾಗೆ ಹಿರಿಯ ಕಲಾವಿದರಾದಂಥ ಶ್ರೀ ಪಿ ಎನ್ ಆಚಾರ್ ನಮ್ಮ ಜೊತೆಗಿದ್ದಾರೆ. ಈಗ ಶ್ರೀ ಅರುಣ್ ಯೋಗಿರಾಜ್ ಅವರಿಗೆ ನಮ್ಮ ಮೊದಲ ಪ್ರಶ್ನೆ. ಸರ್, ಇದು ನಾವೆಲ್ಲರ ಹತ್ರ ಒಂದು ಡಿಸ್ಕಸ್ ಮಾಡಿ ಕೆಲವು ಪ್ರಶ್ನೆಗಳನ್ನು ಲಿಸ್ಟ್ ಮಾಡಿದ್ದೇವೆ, ಯಾಕಂದರೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ. ಹಾಗೆ ಮೊದಲನೇ ಪ್ರಶ್ನೆ, ಭಾರತೀಯ ಕಲೆಗಳ ಅಭ್ಯಾಸದಲ್ಲಿ ಪರಂಪರೆ ಹಾಗೂ ಶಾಸ್ತ್ರಜ್ಞಾನದ ಮಹತ್ವ ಏನು, ಹಾಗೂ ಈ ಅರಿವು ಒಬ್ಬ ಕಲಾವಿದನಿಗೆ ಇರುವಂತಹದ್ದು ಅಗತ್ಯವೇ ಅಂತ ಹೇಳಿ. ನಮ್ಮ ಶಾಸ್ತ್ರದ ಅರಿವು ಅಗತ್ಯವೇ ಅನ್ನೋ ಪ್ರಶ್ನೆಗೆ ಕೆಲವೊಂದು ಅಗತ್ಯವೇ ಅನ್ನೋ ಪ್ರಶ್ನೆಗೆ ಉತ್ತರ ನಾವೇ ಹುಡ್ಕೊಬೇಕು. ಯಾವಾಗಲೂ 2 ರೀತಿಯ ಕಲಾ ಪ್ರಕಾರಗಳು ಅಂದ್ಕೊಂಡಂಗೆ, ಕೆಲವೊಂದು ಅಲಂಕಾರಿಕವಾಗಿ ನೋಡಲಿಕ್ಕೆ ಸುಂದರವಾಗಿ ಮನೆಯಲ್ಲಿ ಅಲಂಕಾರಿಕ ಕಲಾಕೃತಿಗಳಾಗಲಿ ಅಥವಾ ಪಬ್ಲಿಕ್ ಸ್ಕಲ್ಪ್ಚರ್ಸ್ ಆಗಲಿ, ಈ ರೀತಿಯ ಕಲಾಕೃತಿಗಳಿಗೆ ಸಾಮಾನ್ಯವಾಗಿ ಶಾಸ್ತ್ರಬದ್ಧ ಶಿಲ್ಪದ ನಿರ್ಮಾಣ ಅಗತ್ಯ ಇಲ್ಲ. ಅದು ಯಾರು ಬೇಕಾದರೂ ಮಾಡಬಹುದು, ಹೇಗೆ ಬೇಕಾದರೂ ಮಾಡಬಹುದು. ಅದು ಯಾವುದೇ ರೀತಿಯ ಒಂದು ತಾಳಮಾನದ ಮಿತಿಯಲ್ಲಿ ಬರೋದಿಲ್ಲ. ಅದು ಕಲೆಯನ್ನು ನಾವು ಕಲೆಯ ರೀತಿಯಾಗಿ ಆನಂದಿಸೋದು, ನಿರ್ಮಿಸೋದು, ಮಾಡುವಂಥದ್ದು. ಯಾವಾಗ ನಾವು ಅದು ದೇವತಾ ಮೂರ್ತಿಗಳು, ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆಗೊಳ್ಳುವಂಥ ಮೂರ್ತಿಗಳು, ಅಂಥ ಮೂರ್ತಿಗಳ ನಿರ್ಮಾಣದಲ್ಲಿ ನಮಗೆ ಶಾಸ್ತ್ರಬದ್ಧ ಮೂರ್ತಿ ನಿರ್ಮಾಣ ಬಹಳ ಅಗತ್ಯ. ಅದಕ್ಕೆ ಸಾಮಾನ್ಯವಾಗಿ ನಾವು ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಮೂರ್ತಿ ನಿರ್ಮಾಣವನ್ನು ಮಾಡ್ತೇವೆ. ಕೆಲವೊಂದು ಮೂರ್ತಿಗಳಿಗೆ ಧ್ಯಾನ ಸ್ತೋತ್ರಗಳು ಸಿಗುತ್ತೆ, ಅಳತೆಗಳು ಸಿಗುತ್ತೆ. ಕೆಲವೊಂದು ಮೂರ್ತಿಗಳಿಗೆ, ಪುರಾಣದಲ್ಲಿ ಬಂದ ದೇವತಾ ಮೂರ್ತಿಗಳಿಗೆ ನಮಗೆ ಬಹಳ ಕಮ್ಮಿ ಸಿಗುವಂಥದ್ದು, ಅಳತೆ ಪ್ರಮಾಣಗಳಾಗಲಿ, ಅದಕ್ಕೆ ಧ್ಯಾನ ಸ್ತೋತ್ರಗಳಾಗಲಿ. ಈ ರೀತಿಯಾದ ವಿಂಗಡಗಳನ್ನ ಮಾಡಿಕೊಂಡು ಯಾವ ರೀತಿ ಮೂರ್ತಿಯನ್ನು ಮಾಡ್ತಾ ಇದ್ದೇವೆ ಆದಷ್ಟು ಅದರ ಬಗ್ಗೆ ಒಂದು ಅಧ್ಯಯನ. ಯಾಕಂದರೆ ಪ್ರತಿಯೊಂದು ಕೆಲಸನೂ ಒಂದೇ ಅಂತ ಹೇಳೋಕ್ಕಾಗಲ್ಲ, ಕೆಲಸದಿಂದ ಗೊತ್ತು ಅಂತ ಹೇಳೋಕ್ಕಾಗಲ್ಲ. ಆ ಸಮಯದಲ್ಲಿ ನಮಗೆ ನೀಡಿದ ಕರ್ತವ್ಯಕ್ಕೆ ತಕ್ಕಂತೆ ನಾವು ಅಧ್ಯಯನದ ಬಗ್ಗೆ, ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಡಾಕ್ಟರ್ ಜಿ ಜ್ಞಾನಾನಂದ ಅವರು ಬಹಳಷ್ಟು ನಮ್ಮ ಸಮಾಜಕ್ಕೆ, ನಮ್ಮ ಒಂದು ಶಿಲ್ಪ ಕ್ಷೇತ್ರಕ್ಕೆ, ಒಂದು ಕಲಾ ಕ್ಷೇತ್ರಕ್ಕೆ ಭಾರತದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪೂಜನೀಯರು ಅವ್ರಿಗೂ ಈ ಒಂದು ಸಮಯದಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅವರು ನಿರ್ಮಿಸುವಂಥ, ಯಾಕಂದರೆ ನಾವು ತಮಿಳಿನಲ್ಲಿ ಮತ್ತು ಬೇರೆ ಲ್ಯಾಂಗ್ವೇಜಸಲ್ಲಿ ಬಹಳಷ್ಟು ಪುಸ್ತಕಗಳು ಬಂದಿದೆ. ಈ ಒಂದು ಕೃತಿಗಳು ನಮ್ಮ ಅಥವಾ ಶಾಸ್ತ್ರಗಳು ನಮ್ಮ ಕರ್ನಾಟಕಕ್ಕೂ ಬೇಕು ಅಂತೇಳಿ ಬಹಳ ಶ್ರದ್ಧೆ, ಬಹಳ ಒಂದು ಶ್ರಮದಿಂದ ಈ ಒಂದು ನಮ್ಮ ಜ್ಞಾನಾನಂದ ಸರ್ ಅವರು ಶಿಲ್ಪಶಾಸ್ತ್ರದ ಬಗ್ಗೆ ದೊಡ್ಡ ಅಧ್ಯಯನ ಮಾಡಿ ನಮಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಅನುಕೂಲವನ್ನು ಸಹ ನಾವೆಲ್ಲ ಶಿಲ್ಪಿಗಳು ಪಡ್ಕೊಳ್ಬೇಕು. ಆ ಬುಕ್ಗಳನ್ನ ತೆಗೆದುಕೊಂಡು ಸಮಯ ಸಿಕ್ಕಾಗ ಅಧ್ಯಯನಗಳನ್ನ ಮಾಡ್ತಾ ಮಾಡುವ ಕೆಲಸ. ಯಾಕಂದರೆ ಈಗ ನಮಗೆ ಗ್ರಾಹಕರು ಬಂದು ಈ ರೀತಿ ಬೇಕು, ಅದು ಬೇಕು ಅಂತ ಅವ್ರು ಏನು ಹೇಳಲ್ಲ. ಇದು ನಮ್ಮ ಖುಷಿಗೆ, ನಮ್ಮ ನೆಮ್ಮದಿಗೆ. ನೋಡಿ, ಅವರು ನಮಗೆ ಮೂರ್ತಿ ನಿರ್ಮಾಣ ಮಾಡಿ ಅಂತ ಕೊಟ್ಬಿಡ್ತಾರೆ. ನಂತರದ್ದು ಏನೋ ಅವರು ಜಾಸ್ತಿ ನಮ್ಮ ಜೊತೆ ಮಾಡೋದಿಲ್ಲ. ನಾವೇ ಪ್ರಶ್ನೆ ಕೇಳ್ಕೊಬೇಕು. ಈಗ ನಾವು ಮಾಡಿದ ಮೂರ್ತಿ, ಒಂದು ಕಲ್ಲಿನ ಮೂರ್ತಿ, ಅದು ದೇವರು ಆಗ್ಬಿಡ್ತಾ? ಹಂಗಾದ್ರೆ ನಾನು ದೇವರ ಸೃಷ್ಟಿ ಮಾಡಿದ ಶಿಲ್ಪಿನ? ಅದು ತುಂಬ ದೊಡ್ಡ ಏನಂತೀವಿ ಜವಾಬ್ದಾರಿ ಆಗ್ಬಿಡುತ್ತೆ. ಅಥವಾ ಅದಕ್ಕೆ ನಾವು ಕೆಲವೊಮ್ಮೆ ಅರ್ಹರು ಆಗಿರೋದಿಲ್ಲ. ಅದಕ್ಕೆ ನಮಗೆ ಶಾಸ್ತ್ರಬದ್ಧವಾಗಿ ನಮ್ಮ ಪೂರ್ವಜರು ನೀಡಿದ ಶಾಸ್ತ್ರದ ಕ್ರಮೇಣ ಈ ಒಂದು ಮೂರ್ತಿ ನಿರ್ಮಾಣ ನಡೆದಿದೆ ಅಂತ ನಮ್ಮ ಭಾವನೆ ಅಥವಾ ನನ್ನ ನಂಬಿಕೆ. ಯಾಕಂದರೆ ಕೆಲವೊಮ್ಮೆ ಹೇಳ್ತಾರೆ, ಬಂದು ನೀವು ರಾಮರೆಲ್ಲ ಮಾಡಿಬಿಟ್ರಿ ಅಂತ. ನನಗೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅಯ್ಯೋ, ಯಾವಾಗಪ್ಪ ಇದು ದೇವ್ರನ್ನೇ ಮಾಡಿದೆ ಅಂತ ಹೇಳ್ತಾರಲ್ಲ, ಏನಿದು ಅಂತ. ಆಗ ನಾನು ಸಮಾಧಾನ ಮಾಡ್ಕೋತೀನಿ, ನಾನು ನಿರ್ಮಾಣ ಮಾಡಿದಲ್ಲ. ಅದಕ್ಕೆ ನೀವು ನೋಡ್ಬೋದು, ಎಷ್ಟೋ ದೇವಸ್ಥಾನಗಳಲ್ಲಿ ನಮ್ಮ ಶಿಲ್ಪಿಗಳ ಹೆಸರು ಎಲ್ಲೂ ಇಲ್ಲ. ನಮ್ಮ ಭಾವನೆ ಯಾವಾಗಲೂ ಮಾಡಿಸ್ಕೊಂಡಿರ್ತಾರೆ ಅನ್ನೋ ಭಾವನೆ ಇರ್ತೀವಿ ನಾವು. ಯಾಕಂದರೆ ನಾವು ಕೊನೆಯಾಗಿ ಮಾನವರಾಗಿ ಉಳ್ಕೊಬೇಕು, ಅಷ್ಟೇ ಮುಖ್ಯ.
ನಾವು ಭಗವಂತನ ನಿರ್ಮಿಸಿ ದೇವರಾಗೋದು ಬೇಕಿಲ್ಲ ನಮಗೆ. ನಾವೇ ಕುಟುಂಬಸ್ಥರು, ನಾವು ನಮ್ಮದೇ ಆದ ಕುಟುಂಬ ಇರ್ತದೆ. ಅದರಿಂದಾಗಿ ನಮ್ಮ ಶಿಲ್ಪ ನಿರ್ಮಾಣದಲ್ಲಿ ಶಾಸ್ತ್ರಬದ್ಧ, ನಮ್ಮ ಪೂರ್ವಜರ ಶಾಸ್ತ್ರಬದ್ಧ ಅಂದರೆ ತಾಳಮಾನಗಳಿರ್ಬೋದು, ಒಂದು ಜೊಮೆಟ್ರಿಕಲ್ ಮೆಷರ್ಮೆಂಟ್, ಅಂದರೆ ಒಂದೊಂದು ಸರ್ಟನ್ ಮೆಷರ್ಮೆಂಟ್ಸ್ ನಿಮಗೆ ಒಂದು ಗ್ಯಾಲಕ್ಸಿಗೆ ಸಂಬಂಧಪಟ್ಟಿರುತ್ತದೆ. ಆ ಒಂದು ಅಂಕಿ ಅಂಶಗಳ ಮೇಲೆ ಸೊ ನಮಗೆ ಆಗಮಶಾಸ್ತ್ರದಲ್ಲಿ ಹೇಗೆ ಉಚ್ಚಾರಣೆ ಮುಖ್ಯನೋ ನಮಗೆ ಶಿಲ್ಪಶಾಸ್ತ್ರದ ಮೆಜರ್ಮೆಂಟ್ ತುಂಬ ಮುಖ್ಯ. ಒಂದು ಜೊಮೆಟ್ರಿಕಲ್ ಮೆಜರ್ಮೆಂಟನ್ನು ನಮಗೆ ಶಾಸ್ತ್ರದಿಂದ ಸಿಗುತ್ತೆ. ಸಿಕ್ಕ ಒಂದು ಜೊಮೆಟ್ರಿಕಲ್ ಮೆಜರ್ಮೆಂಟ್ನಲ್ಲಿ ನಿಮ್ಮ ಕಲೆ, ನಿಮ್ಮ ನೈಪುಣ್ಯತೆ ನೀವು ಮಾಡ್ಬೋದು. ಎಲ್ಲರಿಗೂ ಸೇಮ್ ಅದು ಜೊಮೆಟ್ರಿಕಲ್ ಮೆಜರ್ಮೆಂಟ್. ಆದರೆ ಅದರೊಳಗಿನ ಕಲೆಯನ್ನು ತರುವಂಥದ್ದಾಗಲಿ ಮಾಡುವಂಥದ್ದಾಗಲಿ ನಮ್ಮ ಪ್ರಯತ್ನ ಮಾಡಬೇಕು. ಅದರಲ್ಲಿ ನಮ್ಮ ಒಂದು ಸ್ಕಿಲ್ ಇರ್ಬೋದು, ನಮ್ಮ ಶ್ರಮ ಎಲ್ಲವೂ ಕಂಡು ಬರ್ತದೆ. ಈ ರೀತಿಯಲ್ಲಿ ಎರಡು ವಿಂಗಡವಾಗಿ ಮಾಡ್ಕೋಬೋದು ನಾವು. ಒಂದು ಕಲೆ ಅಥವಾ ಪ್ರತಿಷ್ಠಾಪನೆಗೆ ನಿರ್ಮಾಣ ಆಗುವಂಥ ಮೂರ್ತಿಗಳಿರ್ಬೋದು. ಕೆಲವೊಮ್ಮೆ ಹೇಳ್ತಿರೋದು ನಮ್ಮ ವಿಶ್ವಕರ್ಮನೆ ಮಾಡಬೇಕು ಅಂತಲೂ ಇದೆ. ಆ ನಿಟ್ಟಿನಲ್ಲಿ ಮೂರ್ತಿಗಳು ಅಥವಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗುವಂಥದ್ದು ಇಂಥ ಒಂದು ಏನಂತೀವಿ ಆಗಮಶಾಸ್ತ್ರದಲ್ಲಿರ್ಬೋದು ಅಥವಾ ಪ್ರತಿಷ್ಠಾಪನೆ ಅದು 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 ಒಂದು ಜೊತೆಗೆ ಇಂಥ ಒಂದು ಗೋತ್ರದಲ್ಲಿ ಹುಟ್ಟಿರೋರು ಮಾಡಬೇಕು ಅಂತಲೂ ಕೆಲವೊಂದು ಕಡೆ ಉಲ್ಲೇಖ ಇದೆ ಅಂತ ಅನ್ಸುತ್ತೆ ನಮಗೆ. ಅದು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಬೇಕು. ಸೊ ಈ ರೀತಿಯಲ್ಲಿ ನಮ್ಮ ದೇವತಾ ಮೂರ್ತಿ ನಿರ್ಮಾಣದಲ್ಲಿ ನಮಗೆ ಕಸ್ಟಮರ್ಗೋಸ್ಕರ ಅಲ್ಲ ಇದು, ಇವೆಲ್ಲ ಮಾಡ್ತಾ ಇರೋದು ನಮಗೋಸ್ಕರ. ನಾವು ಮಾಡಿದ್ರೆ ತಿಳ್ಕೊಂಡು ನಮಗೆ ಸಿಕ್ಕ ಮಾಹಿತಿಯನ್ನು ಪಡ್ಕೊಂಡು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ವ, ಆದಷ್ಟು ತಿಳ್ಕೊಂಡಿದ್ದೀವಪ್ಪ. ಯಾಕಂದರೆ ಅದು ತುಂಬ ದೊಡ್ಡ ಜವಾಬ್ದಾರಿ. ಇನ್ನಷ್ಟು ಸಾವಿರಾರು ಜನ ಅದಕ್ಕೆ ಪೂಜೆ ಮಾಡ್ತಾರೆ, ಭಕ್ತಿಯಿಂದ ಅವರ ಕೆಲವೊಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ನಾವು ಅದಕ್ಕೆ ನ್ಯಾಯ ಒದಗಿಸಿದ್ದೀವ ಅನ್ನೋದಕ್ಕೆ ನಮಗೆ ಪೂರ್ವಜರು ನೀಡಿದ ನಮ್ಮ ಶಾಸ್ತ್ರಬದ್ಧವಾಗಿ ನಿರ್ಮಾಣ ಮಾಡಿದ್ದೀವಿ ಅಂತ ಒಂದು ನಮ್ಮ ಸಮಾಧಾನಕ್ಕೆ. ಜೊತೆಗೆ ಇದು ನಮ್ಮ ಕಲೆಗೂ ಸಹ ಬಹಳ ಮುಖ್ಯ. ಏನಂತೀವಿ, ಈ ರೀತಿಯಾದ ನಿರ್ಮಾಣ ಮಕ್ಕಳಿಗೆ ಗೊತ್ತಾಗಬೇಕು, ಈಗಿನ ಪೀಳಿಗೆಗೆ ಗೊತ್ತಾಗಬೇಕು. ಆವಾಗ ಏನಾಗುತ್ತೆ, ಎಲ್ಲದರಿಂದ ಒಂದು ಶಾಸ್ತ್ರ ಇದೆ, ಅದರೊಂದು ಪರಂಪರೆ ಇದೆ ಅನ್ನೋದು ಮನವರಿಕೆ ಆಗುತ್ತೆ. ಈ ರೀತಿ ನನ್ನ ಒಂದು ಅಭಿಪ್ರಾಯವನ್ನು ತಿಳಿಸ್ತೇನೆ. ನಮ್ಮ ಸರ್ ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ಸರ್ ಹೇಳಿದ್ದು 100ಕ್ಕೆ 100 ಸತ್ಯ. ಕಾರಣ ಇಷ್ಟೇ, ಯಾವುದೇ ಒಂದು ವಿಷಯವನ್ನು ತಿಳಿದು ಮಾಡೋದಕ್ಕೂ ತಿಳಿದೇ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಈ ಕಲಾರಂಗದಲ್ಲಿ ಸೌಂದರ್ಯ ಪ್ರಜ್ಞೆ ಭಾರಿ ಮುಖ್ಯವಾಗಿರುವಂಥದ್ದು. ಯಾರಿಗೆ ಸೌಂದರ್ಯ ಪ್ರಜ್ಞೆ ಇದೆ ಅವ ಆ ಸೌಂದರ್ಯ ಪ್ರಜ್ಞೆಯ ಶಾಸ್ತ್ರವನ್ನು ತಿಳ್ಕೊಳ್ತಾನೆ. ಎಲ್ಲಿದ್ದರೂ ಅವನಿಗೆ ಅದೇ ಕಾಣುವಂಥದ್ದು. ಸೊ ಆ ಸೌಂದರ್ಯ ಪ್ರಜ್ಞೆದ ಶಾಸ್ತ್ರವನ್ನು ಅವ ತಿಳ್ಕೊಂಡು ಮಾಡಿದರೆ ನಮಗೆ ಗೊತ್ತಿಲ್ಲದೆ ಅದರಲ್ಲಿ ಒಂದು ಶಕ್ತಿ ಬರ್ತದೆ ಅಂತ ನಾನು ನಂಬಿದ್ದೇನೆ. ಕಾರಣ ಇಷ್ಟೇ, ನಾನು ಒಂದಷ್ಟು ದೇವತೆಗಳ ಚಿತ್ರ ಮಾಡಿದ್ದೆ. ಅದೇ ಸರ್ ಹೇಳಿದ ಹಾಗೆ ನಾವು ಚಿತ್ರ ಮಾಡುವಾಗ ಧ್ಯಾನ ಶ್ಲೋಕವನ್ನು ಸ್ವಲ್ಪ ಸ್ಟಡಿ ಮಾಡಬೇಕಾಗ್ತದೆ. ಕೆಲವರಿಗೆ ಬರೀ ಕಮರ್ಷಿಯಲ್ ಮೈಂಡ್ ಇಟ್ಟುಕೊಂಡು ಬರೀ ವ್ಯವಹಾರ ದೃಷ್ಟಿಯಲ್ಲಿ ಮಾಡ್ತಾರೆ. ಅದು ಹೆಚ್ಚು ಸಮಯ ನಿಲ್ಲುವುದಿಲ್ಲ ಅಂತ ನಾನು ಕಂಡುಕೊಂಡಿದ್ದೇನೆ. ಅಂದರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಅದರ ಬಗ್ಗೆ ಅದು ನೆವರ್ ಎಂಡ್ ನಿಲ್ಲುವಂಥದ್ದಲ್ಲ, ಅದು ಮುಂದೆ ಹೋಗ್ತಾ ಇರ್ತದೆ. ಆ ರೀತಿ ಯಾರಿಗೇ ಒಬ್ಬ ಆರ್ಟಿಸ್ಟಿಗೆ ಇಂಥ ಕಲಾಕೃತಿ ರಚನೆಯ ಅವಕಾಶ ಸಿಕ್ಕಿದಾಗ ಮೊದಲು ನಾವು ಮಾಡುವಂಥದ್ದು ಸ್ಪೆಷಲ್ ನಾನು ಹಾಗೆ ಮಾಡ್ತೇನೆ. ನಾನು ಎಲ್ಲಿಯವರೆಗೆ ಅಂದರೆ ಯಾವುದಾದ್ರೂ ಒಂದು ದೇವರ ಕೆಲಸವನ್ನು ನಾನು ಮಾಡುವಾಗ ನಾನು ಮನೆಯಲ್ಲಿ ಸಪ್ರೇಟಾಗಿ ಎದ್ದು ಬಿಡುವಂಥದ್ದು. ಎಷ್ಟೋ ಜನ ಹೇಳ್ತಾರೆ, ನೀವು ಆ ಕಾಳಿಕಾಂಬೆ ಮಾಡಿದ್ದೀರಲ್ಲ, ಅದು ಇಷ್ಟು ಹಾಗಾಯಿತು ಹೀಗಾಯಿತು. ಒಂದೆರಡು ಕಡೆ ದೇವಸ್ಥಾನ ಸಮೇತ ಬರೀ ಒಂದು ಕಾಳಿಕಾಂಬೆ ಫೋಟೋ, ಅಂದರೆ ನಾನು 21ನೇ ವರ್ಷದಲ್ಲಿ ಮಾಡಿದ್ದು. ಆಗ ಒಂದು ಫೋಟೋದ ಕರೆಕ್ಷನ್ಗೆ ನಾನು ತಿಂಗಳುಗಟ್ಟಲೆ ತಗೊಂಡಿದ್ದೇನೆ. ಶ್ರೀ ಹರಿಶ್ಚಂದ್ರ ಸರ್ ಅವರ ಅಜ್ಜ ಇರುವಾಗ ಅವರಲ್ಲಿ ಸಮೇತ ಬಂದಿದ್ದೇನೆ. ಡಾಕ್ಟರ್ ನಾಭಾ ಚಂದ್ರಶೇಖರಾಚಾರ್ಯಲ್ಲಿ ಕೂಡ ಹೋಗಿದ್ದೇನೆ. ಕಾರಣ ಅಲ್ಲಿ ಕೆಲವರು ಹೇಳ್ತಾರೆ, ಇದು ಏನು 3 ತಿಂಗಳಿಂದ ನಿಮ್ಗೆ ಬೇರೆ ಕೆಲಸ ಇಲ್ವಾ, ಹೀಗೆ ಮಾಡಿದರೆ ನೀನು ಊಟಕ್ಕೆ ಅಂತ ಮಾಡ್ತೀಯ ಅಂತ. ಹಾಗಲ್ಲ, ನಾನು ವೈಯಕ್ತಿಕವಾಗಿ ಕಂಡುಕೊಂಡ ಸತ್ಯ ಏನಂದರೆ, ಅಲ್ಲಿ ಅದರ ಬೆಲೆ ಅಥವಾ ರಿಟರ್ನ್ ನಾನು ಖಂಡಿತ ಆಶೆ ಪಡೋದಿಲ್ಲ. ನಾವು ಏನು ಮಾಡ್ತೇವೆ ಅದನ್ನು ಶ್ರದ್ಧೆಯಿಂದ ಮಾಡ್ತೇವೆ. ಕಾರಣ ಇಷ್ಟೇ, ನಾವು ಇದು ನಾಳೆ ಇಲ್ಲ, ನಾವು ಸಾಯ್ಬೋದು ಅಥವಾ ನಮ್ಮ ಅಡ್ರೆಸ್ ಇಲ್ಲಿ ಇರ್ಬೋದು. ಆದರೆ ನಾವು ಮಾಡಿದ ಯಾವುದೇ ಒಂದು ವರ್ಕ್ ಮನೆಯಲ್ಲಿ ಇರ್ತದೆ. ಅಷ್ಟು ಮಾತ್ರ ಅಲ್ಲ, ಸಾವಿರಾರು ಜನ
ಅದಕ್ಕೆ ಪೂಜೆ ಮಾಡ್ತಾರೆ, ಆರತಿ ಮಾಡ್ತಾರೆ. ಆರತಿ ಪೂಜೆ ಮಾಡುವಾಗ ಅಲ್ಲಿ ಕೆಳಗೆ ಇದು ನನ್ನ ಮಾತಲ್ಲ, ಶರ್ಮರ ಮಾತು, ಅಲ್ಲಿ ನಮ್ಮ ಹೆಸರು ಕೂಡ ಇರ್ತದೆ. ಪರೋಕ್ಷವಾಗಿ ಯಾರು ಆ ಫೋಟೋಕ್ಕೆ ಪೂಜೆ ಮಾಡ್ತಾರೆ, ಯಾರು ಅದನ್ನು ಒಳ್ಳೆಯ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನೇ ತನ್ನ ದೇವರು ಅಂತ ನಂಬ್ತಾರೆ, ಅದರಲ್ಲಿ ನಮಗೂ ಸ್ವಲ್ಪ ಪಾಲಿದೆ ಅಂತ ನಾನು ನಂಬಿದವ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡುವಾಗ, ಈ ದೇವತೆ ಕೆಲಸ ಎಲ್ಲ ಮಾಡುವಾಗ ಅಲ್ಲಿ ಪ್ರಮಾಣ ಬರ್ತದೆ, ಅದಕ್ಕೆ ಶಿಲ್ಪದಲ್ಲಿ ತಾಳ ಅಂತ ಕರೀತಾರೆ. ಅದನ್ನು ಕೂಡ ನಾವು ನೋಡಬೇಕಾಗ್ತದೆ. ಮತ್ತು ನಮ್ಮ ಆರ್ಟಿನಲ್ಲಿ ಕೂಡ ಅದರದ್ದೇ ಒಂದು ಪ್ರಮಾಣ ಇರ್ತದೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಎಂತಿಷ್ಟು, ಅದರಲ್ಲಿ ಇಂಡಿಯಾದವರಿಗೆ ಎಂತಿಷ್ಟು, ಚಿಕ್ಕ ಮಗುವಿಗೆ ಎಂತಿಷ್ಟು, ಫಾರಿನ್ ಆದರೆ ಈ ಥರ ಎಲ್ಲ ಅದರದ್ದೇ, ಅದೊಂದು ಲೆಕ್ಕದ ಹಾಗೆ. ಅದನ್ನು ಮೊದಲು ಅರ್ಥೈಸಿಕೊಂಡ್ರೆ ನಮಗೂ ಸುಲಭ ಆಗುತ್ತೆ, ಅದನ್ನು ಯಾರು ಬಗೆಹರಿಸಿದ ಅವರಿಗೂ ಪ್ರಯೋಜನ ಆಗುತ್ತೆ. ಆದರೆ ದುರಾದೃಷ್ಟವಾಗಿ ಏನು ಮಾಡುವಂಥದ್ದು, ಹೀಗೆ ನಮ್ಮ ಸರಕಾರದ ಯಾವುದೇ ಒಂದು ಆರ್ಟ್ ಕಾಲೇಜಿನಲ್ಲಿ ಈ ಸಬ್ಜೆಕ್ಟನ್ನೇ ತೆಗೆದುಬಿಟ್ಟಿದ್ದಾರೆ. ಈ ಸಬ್ಜೆಕ್ಟೇ ಇಲ್ಲ. ನಾವೆಲ್ಲ ಕಲಿಯುವಾಗ ಎನೋಟಮಿ ಬರೆಯುವಾಗ ನಮಗೆ MBBS ಆದವರೇ ಬರ್ತಾಯಿದ್ರು. ಈಗ ಸಬ್ಜೆಕ್ಟೇ ಇಲ್ಲ. ಇನ್ನೂ ಸುಲಭವಾಗಿ ಹೇಳುವುದಿದ್ದರೆ ಈ ಪೌರಾಣಿಕದಲ್ಲಿ ಎಲ್ಲ ಬರುವಾಗ ಭಾವನೆ ಎಲ್ಲ ಬರುವಂಥದ್ದು. ಅಂದರೆ ಈ ಪ್ರತಿಯೊಂದು ಎನಟಮಿಯೇ ಇಲ್ಲದಿದ್ದರೆ ಪ್ರಪೋರ್ಷನ್ಸ್ ಹೇಗೆ ಬರುತ್ತೆ? ಪ್ರಪೋರ್ಷನ್ಸ್ ಬರುವುದಿಲ್ಲ. ಮತ್ತು ಆ ಭಾವನೆಗೆ ಇರುವಂಥ ಒಂದು ಲಿಂಕ್ಸ್ ಹೇಗೆ ಹುಟ್ಟುತ್ತೆ? ಎಲ್ಲವೂ ಕೂಡ ಒಂದು ಪೋಲಿಯೋ ಮಗುವನ್ನು ನಾವು ರಿಪೇರಿ ಮಾಡಿದಾಗ ಆಗ್ತದೆ. ಹಾಗಾಗಿ ಸರಿ ಹೇಳಿದಾಗೆ ಈ ಪ್ರಪೋರ್ಷನ್ಸ್ ಮತ್ತು ಈ ಶಾಸ್ತ್ರ ತಿಳ್ಕೊಳ್ಬೇಕಂತ ನನ್ನ ಒಂದು ಅಭಿಪ್ರಾಯ. ಸರ್, ಇದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಿಷಯ, ನಿಮ್ಮ ಅಧ್ಯಯನದ ಬಗ್ಗೆ ನೀವು ನಿಮ್ಮ ಗ್ರಾಹಕರಿಗೂ ಈ ವಿಷಯ ತಿಳಿಸಬೇಕು. ಈ ರೀತಿಯಾದ ಅಧ್ಯಯನ ಮಾಡಿ ಈ ರೀತಿಯಾದ ನಿರ್ಮಾಣವನ್ನು ಮಾಡಿದ್ದೇವೆ. ಅದು ಮಾಡ್ತಾ ಏನಾಗುತ್ತೆ, ನಿಮಗೂ ಆ ಒಂದು ಗೌರವ ಹೆಚ್ಚುತ್ತಾ ಹೋಗುತ್ತೆ ಸಮಾಜದಲ್ಲಿ. ಯಾಕಂದರೆ ಯಾವುದೋ ರೀತಿ ಸುಮ್ಮನೆ ಮಾಡ್ತಾನೆ, ಅವನು ಹೀಗೆ ಮಾಡ್ತಾನೆ, ಆ ರೀತಿ ಒಂದು ಮಾತುಗಳು ಬರೋದಿಲ್ಲ. ಈ ರೀತಿಯಾದ ನಾನೀಗ ಒಂದು ಇಂಗ್ಲೆಂಡಿಗೆ ಒಂದು ಶ್ರೀನಿವಾಸನ ವಿಗ್ರಹ ಮಾಡಿದೆ. ಅವರಿಗೆ ನಾವು ವಿತ್ ಡೀಟೇಲ್ಸನ್ನು ಅವರಿಗೆ ಕೊಟ್ಟೆ. ಏನು ಕೊಟ್ವಿ ಅವರಿಗೆ, ಇದು ಇಷ್ಟು ತಾಳಮಾನದಲ್ಲಿ ನಿರ್ಮಾಣ ಆಗಿದೆ, ಇಂತಿಂಥ ಆಯುಧಗಳಿದೆ, ಈ ರೀತಿಯ ಅಲಂಕಾರಗಳಿದೆ, ಈ ರೀತಿಯ ಕಿರೀಟ, ಈ ರೀತಿಯ ಶೈಲಿ, ಇದೆಲ್ಲರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಾಗ ಅವ್ರಿಗೂ ಕಲಾವಿದನ ಮೇಲೆ ಒಂದು ಗೌರವ ಬರ್ತದೆ, ಮೂರ್ತಿಗೂ ಸಹ ಒಂದು ಅದರದ್ದೇ ಆದ ಒಂದು ಗೌರವ ಬರುತ್ತೆ. ಒಟ್ಟಿನಲ್ಲಿ ಈ ಒಂದು ಅಭ್ಯಾಸ ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿದಾಗ ನಮ್ಮ ಪೂರ್ತಿ ಜನಾಂಗದ ಮೇಲೆ ಒಂದು ಗೌರವ ಪ್ರೀತಿ ಹೆಚ್ಚಾಗುತ್ತೆ. ಇಲ್ಲಾಂದ್ರೆ ಅವನ ಅಲ್ಲಿ ಕಲ್ಕೊಡ್ತಾ ಇದ್ದಾನೆ ನೋಡು, ಈ ರೀತಿಯಾದ ಮಾತುಗಳೆಲ್ಲ ಹೋಗ್ಬೇಕು. ಯಾವಾಗ ನಾವು ಅಧ್ಯಯನಬದ್ಧ ಒಂದು ಶಿಲ್ಪವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಅವ್ರ ಹತ್ರ ಮಾತಾಡಬೇಕು, ಅವ್ರಿಗೂ ಈ ವಿಷಯ ಹೇಳಬೇಕು. ಈ ಶಾಸ್ತ್ರದಲ್ಲಿ ಈ ಪ್ರಕಾರ ನಿಮ್ಮ ಮೂರ್ತಿ ನಿರ್ಮಾಣ ಮಾಡ್ತಾ ಇದ್ದೀವಿ, ಇದು ನಮಗೆ ಪೂರ್ವಜರು ಕೊಟ್ಟಿದ್ದಾರೆ, ಇದನ್ನು ನಾವು ಪಾಲಿಸ್ತಿದ್ದೀವಿ, ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಈ ಮಾಹಿತಿಯನ್ನು ಪ್ರತಿಯೊಬ್ಬರು ಹಂಚ್ಕೊಳ್ತಾ ಬನ್ನಿ. ಈಗ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ತೆಗೆದುಕೊಳ್ತೀವಿ ಮತ್ತು ಡೆಲಿವರಿ ಕೊಟ್ಬಿಡುವಂಥದ್ದು, ಆ ರೀತಿ ಅಷ್ಟಕ್ಕೆ ನಮ್ಮ ಸಂಬಂಧ ಸೀಮಿತ ಆಗಬಾರ್ದು. ಈ ಒಂದು ಅವಕಾಶದಲ್ಲಿ ನಮ್ಮ ಒಂದು ಪರಂಪರೆ, ನಮ್ಮ ಒಂದು ಕಲೆಯ ಬಗ್ಗೆ ಆಗಲಿ, ನಮ್ಮ ಶಾಸ್ತ್ರಬದ್ಧವಾಗಿ ನಿರ್ಮಾಣದ ಬಗ್ಗೆ ಆಗಲಿ, ಜೊತೆಗೆ ನಮ್ಮ ಜನಾಂಗದಲ್ಲಿ ಮಾಡುವಂಥ ಸಾಧಕರಿರ್ಬೋದು, ಪೂರ್ವಜರು ಮಾಡುವಂಥದ್ದು ಇರ್ಬೋದು, ಅದರ ಬಗ್ಗೆನೂ ಒಂದು ಸಣ್ಣ ಒಂದು ಮಾತುಕತೆಗಳನ್ನ ಆಡುವಂಥದ್ದು. ಯಾಕಂದರೆ ಇಷ್ಟೊಂದು ಭಾರತಕ್ಕೆ ಕೊಡುಗೆ ನೀಡಿರುವಂಥ ಯಾವುದೇ ಜನಾಂಗ ನಮ್ಮಲ್ಲಿಲ್ಲ. ಆದರೂ ಸಹ ನಾವು ಎಲ್ಲೂ ಮಾತಾಡದೆ ನಮ್ಮಲ್ಲಿ ನಾವು ಸ್ವಲ್ಪ ದೂರ ಉಳ್ಕೊಂಡಿದ್ದೇವೆ. ಸೊ ಈ ರೀತಿಯಾದ ಒಂದು ಪ್ರಯತ್ನವನ್ನು ನಾವು ಈಗ ಮುಂದಿನ ಸಮಯದಲ್ಲಿ ಮಕ್ಕಳಾಗಲಿ ಯಾರಾಗಲಿ ಒಬ್ಬರು ಸಣ್ಣದಾಗಲಿ ಅವ್ರ ಜೊತೆ ಈ ರೀತಿ ಮಾತಾಡಿ, ಅಂದರೆ ಗಣಪತಿ ಮಾಡ್ತೇವೆ, ಪಂಚತಾಳದಲ್ಲಿ ಮಾಡಿದ್ದೇವೆ, ಇದು ಮನೆಯಲ್ಲಿ ನೀವು ಇಟ್ಕೊಳ್ಳೋದಾಗಿದ್ದು ಈ ರೀತಿ ಒಂದು ಶಾಸ್ತ್ರಬದ್ಧವಾಗಿರ್ಬೋದು. ಸೊ ಈ ರೀತಿ ಸಣ್ಣ ಸಣ್ಣ ಮಾಹಿತಿನ ಕೊಡ್ತಾ ಕೊನೆಗೆ ಏನಾಗುತ್ತೆ, ಅದು ನಮಗೆ ಗೊತ್ತಿಲ್ಲದಿರೋಂಥ ಒಂದು ಗೌರವ ಪ್ರೀತಿ ಸಮಾಜದಲ್ಲಿ ಸಿಗುತ್ತೆ. ಈ ಒಂದು ಅಭ್ಯಾಸ ಬಹಳ ಮುಖ್ಯ ಈ ಸಮಯದಲ್ಲಿ ಅಂತ ನನಗೆ ಅನ್ನಿಸ್ತು. ಸರಿಯಾಗಿ ಅನಾಟಮಿ, ಇಂಗ್ಲೀಷ್ ಸ್ಕಲ್ಪ್ಟಿಂಗ್ ಪ್ರಕಾರ ನಾವು ಅನಾಟಮಿ ಅಂತ ಹೇಳ್ತೀವಿ, ಅದನ್ನೇ ನಮ್ಮ ಪೂರ್ವಜರು ನಮಗೆ ತಾಳಮಾನ ರೀತಿಯಲ್ಲಿ ನಿಮಗೆ ನೀಡಿದ್ದಾರೆ. ಅದು ನಮಗೆ ಅನುಕೂಲಕ್ಕೆ ನೀಡಿರೋದಂಥದ್ದು. ಕೆಲವೊಮ್ಮೆ ಏನಾಗುತ್ತೆ, ನೀವು ಮೂರ್ತಿ ನಿರ್ಮಾಣ ಮಾಡ್ತಾ ಇರ್ತೀರಾ, ಎಸ್ಪೆಷಲಿ ಕಲ್ಲಲ್ಲಿ ಅದು ಹೇಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಮಾಡ್ತಾನೆ ಇರ್ತೀವಿ, ಕೊನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಏನೋ ಸರಿ ಇಲ್ಲ ಅಂತ. ಅಷ್ಟರಿಂದೆಲ್ಲ ಕೈ ಮೀರೋಗಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಈ ತಾಳಮಾನವನ್ನು ನೀವು ಅಪ್ಲೈ ಮಾಡಿ. ಆ ರೀತಿಯಾದ ಆಗಕ್ಕೆ ಬಿಡಲ್ಲ ನಿಮ್ಮನ್ನು ಒಂದು ರೀತಿಯಾದ ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಅದು ಕೊನೆಗೆ ಪೂರ್ಣಗೊಂಡ ನಂತರ ಅದು ಉತ್ತಮ ಶಿಲ್ಪವಾಗಿ ಹೊರಬರುತ್ತೆ. ಸೊ ಅದು ಅಂದರೆ ನಮ್ಮ ಗ್ರಾಹಕರಿಗೂ ಅನುಕೂಲ, ಭಕ್ತರಿಗೂ ಅದು ಶಾಸ್ತ್ರಬದ್ಧ ನಿರ್ಮಾಣ, ನಮಗೂ ಸಹ ಒಂದು ಜಾಮೆಟ್ರಿಕಲಿ ಪ್ರಪೋರ್ಷನ್
ಮೂರ್ತಿಯಾಗಿ ನಾವು ನಿರ್ಮಾಣ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಸಣ್ಣ ಮಾತು ಹೇಳುವಂಥದ್ದು, 1985ರಲ್ಲಿ ನಾವು ಕೋಟಿ ಚೆನ್ನೆಯ ಚಿತ್ರ ಮಾಡಿದ್ದು. ಕೋಟಿ ಚೆನ್ನೆಯ ಆ ಕೋಟಿ ಚೆನ್ನೆಯ ಚಿತ್ರ ಮಾಡಲಿಕ್ಕೆ ಪ್ರೇರಣೆ ಏನು ಅಂದರೆ, ಆ ಮೊದಲು ನಾವು ವಿಶ್ವಕರ್ಮ ಕಾಳಿಕಾಂಬೆ ಚಿತ್ರ ಮಾಡಿ ಅದು ತುಂಬ ಜನರ ಅದನ್ನು ಲೈಕ್ ಮಾಡಿ ಹೆಚ್ಚಿನ ಮನೆಯಲ್ಲಿ ಅದು ಪೂಜೆ ಕೊಡ್ತಾ ಇತ್ತು. ನನಗೆ ಕೂಡ ಪಾಕೆಟ್ ಮನಿ ಆಗಿ ಬರ್ತಾಯಿತ್ತು. ನಮ್ಮ ಆಫೀಸ್ನಲ್ಲಿ ಮುದ್ದು ಪೂಜಾರಿ ಮುದ್ದು ಪೂಜಾರಿಯನ್ನು ನೋಡಿದರು. ಅವರು ನನಗೆ ಯಾವಾಗಲೂ ತಮಾಷೆ ಮಾಡುವಂಥದ್ದು, ನಿಮಗೆ ಈ ರೀತಿಯಲ್ಲಿ ಒಳ್ಳೆ ಇನ್ಕಮ್ ಉಂಟು, ನನಗೇನಾದರೂ ವ್ಯವಸ್ಥೆ ಉಂಟಾ ಅಂತ ಕೇಳ್ತಾಯಿದ್ರು. ಸೊ ನಾನು ಹೇಳಿದೆ, ನಾವು ಎಂತ ಮಾಡೋದು, ಅವರು ಬಿಲ್ಲವಾಸ್, ನಾವೊಂದು ಕೋಟಿ ಚೆನ್ನೈ ಮಾಡುವ ಅಂತ. ಕೊನೆಗೆ ಅದಕ್ಕೆ ಒಬ್ಬರು ಸ್ಪಾನ್ಸರ್ಸ್ ಸಿಕ್ಕಿದ್ರು. ಸರಿ, ಕೋಟಿ ಚೆನ್ನಯ ಎನ್ನುವಂಥದ್ದು ಅದು ಮೌಖಿಕವಾಗಿ ಬಂದಿರೋದ್ರಿಂದ ಎಲ್ಲಿಯೂ ಅದರ ಬಗ್ಗೆ ಲಿಖಿತವಾದ ಲೇಖನ ಇಲ್ಲ. ನಾವು ಏನು ಮಾಡಿದ್ದು, ಈ ಕೋಟಿ ಚೆನ್ನಯರ ಬಗ್ಗೆ ಪ್ರತಿ ಒಂದು ಅಧ್ಯಯನಕ್ಕಾಗಿ ನಾವು 6 ತಿಂಗಳು ಟೈಮ್ ತಗೊಂಡಿದ್ದು. 6 ತಿಂಗಳು. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ತುಳುನಾಡಿನಲ್ಲಿ ಎಷ್ಟು ಗರಡಿ ಉಂಟು ಅಷ್ಟು ಗರಡಿಗೆ ನಾವು ಮುಂಚಿತವಾಗಿ ಇಂಥ ತಾರೀಕಿಗೆ ನಿಮ್ಮಲ್ಲಿ ಬರ್ತೇವೆ, ನಮಗೆ ಕೋಟಿ ಚೆನ್ನಯರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಲ್ಲಿಯ ಪಾರುಪತ್ಯಗಾರರ ಹತ್ರ ನಾವು ಮನವಿ ಮಾಡಿ. ಸೊ ನಾನು ಮತ್ತು ಮುದ್ದು ಪೂಜಾರಿಯವರು ಹೋಯಿತು. ಬರೀ ಕೋಟಿ ಚೆನ್ನಯರ 2 ವಿಗ್ರಹ, ಇಬ್ಬರ ಒಂದು ಅವರ ಟೋಟಲ್ ಎನಾಟಮಿ ಹೇಗಿರ್ಬೋದು, ಅವರ ದೇಹದ ಹೀಗಿರ್ಬೋದು, ಅವರ ಗುಣಧರ್ಮ ಹೇಗಿರ್ಬೋದು, ಅವರ ಉಡುಗೆ ತೊಡುಗೆ, ಅಂದರೆ ನಮ್ಮಲ್ಲಿ ಅವರವರ ಗುಣಧರ್ಮಕ್ಕೆ ಸರಿಯಾಗಿ ಅವರ ಡ್ರೆಸ್ಸನ್ನು ನಾವು ಹಾಕುವಂಥದ್ದು, ಕಲರ್ ಕೂಡ ಹಾಗೆ ಹಾಕುವಂಥದ್ದು. ನಮಗೆ ಬರೀ ಕೋಟಿ ಚೆನ್ನಯರ ಬಗ್ಗೆ 6 ತಿಂಗಳು ಬೇಕಾಯಿತು. 200 ಪೇಜಿನ ಪುಸ್ತಕ ಫುಲ್ ಆಯಿತು. ಯಾರೂ ನಂಬಲಿಕ್ಕಿಲ್ಲ, 200 ಪೇಜಿನ ಪುಸ್ತಕ ಬರೀ ಕೋಟಿ ಚೆನ್ನಯರ ಬಗ್ಗೆ ಮಾಹಿತಿ. ಅಂದರೆ ಅವರು ಪಾಠದನ್ನು ಹೇಳ್ತಾ ಹೋಗ್ತಾರೆ, ನಾವು ಅದನ್ನು ನಮಗೆ ಬೇಕಾಗುವಾಗ ಬರೆಯುವಂಥದ್ದು. ಸೊ ಅದು ಎಷ್ಟು ಕ್ಲಿಕ್ ಆಯಿತು ಅಂತ ಹೇಳಿದರೆ, ಇಲ್ಲಿ ಹೆಚ್ಚಿನವರು ತುಳುನಾಡಿನವರು ಆಗಿರುವುದರಿಂದ ನಾನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಪ್ರತಿಯೊಂದು ಬಿಲ್ ಅವರ ಮನೆಯಲ್ಲಿ ಕೋಟಿ ಚೆನ್ನಯ ಉಂಟು. ಅದು ಯಾಕೆ ಅಷ್ಟು ಕ್ಲಿಕ್ ಆಯಿತು ಅಂತ ಹೇಳಿದರೆ, ಅದರ ಹಿಂದೆ ನಾವು ಅಷ್ಟು ಕೆಲಸ ಮಾಡಿದ್ದೇವೆ. ಆದರೆ ಅದರ ಹಿಂದೆ ಇರುವಂಥ ಇನ್ನೊಂದು ನೋವನ್ನು ಕೂಡ ನಾನು ನಿಮಗೆ ಇಲ್ಲಿ ಹಂಚಲಿಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಕಳದಲ್ಲಿ ಕೋಟಿ ಚೆನ್ನಯ ಥೀಮ್ ಪಾರ್ಕ್ ಇದೆ. ನಿಮಗೆ ಎಲ್ರಿಗೂ ಗೊತ್ತಿದೆ. ಆ ಟೈಮಿನಲ್ಲಿ ಡಾಕ್ಟರ್ VS ಆಚಾರ್ಯ ಅದರ ಉಸ್ತುವಾರಿ ತಗೊಂಡಿದ್ದರು. ಕೋಟಿ ಚೆನ್ನಯ ಥೀಮ್ ಪಾರ್ಕ್ ಅಂತ ಹೆಸರಿಟ್ಟದ್ದು ಕೂಡ ಅವರೇ. ತುಂಬಿದ ಸಭೆಯಲ್ಲಿ ಪೊನ್ನೂರಾಜ್ ಇದ್ದರು, ಮಾಲತಿ DC ಪೊನ್ನೂರಾಜ್ ಇದ್ದರು, ಮಾಲತಿ ಅವರಿದ್ದರು. ಎಲ್ಲರ ಮಧ್ಯದಲ್ಲಿ ಮೀಟಿಂಗ್ನಲ್ಲಿ ಎಲ್ಲ ಆಯಿತು. ಡಾಕ್ಟರ್ VS ಆಚಾರ್ಯ ಹೇಳಿದರು, ನೋಡಿ ಕೋಟಿ ಚೆನ್ನಯರಿಗೆ ರೂಪ ಕೊಟ್ಟದ್ದು PN ಆಚಾರ್ಯ ಅಲ್ವಾ, ಈ ಕೆಲಸ ಕೂಡ ಕೋಟಿ ಚೆನ್ನಯ ಥೀಮ್ ಪಾರ್ಕಿಗೆ ಅವರ ಹತ್ರ ನಾವು ಕೆಲಸ ಮಾಡುವ ಅಂತಾಯಿತು. ನನಗೆ ತುಂಬ ಖುಷಿಯಾಯಿತು. ನಾವು ಅಂದು 6 ತಿಂಗಳು ಒದ್ದಾಡಿದ್ದು ಈಗ ಒಂದು ರೂಪರೇಖೆಗೆ ಬಂತಲ್ಲ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತಲ್ಲ ಅಂತ ತುಂಬ ಖುಷಿಯಾಯಿತು. ಸೊ ಡಾಕ್ಟ್ರು VS ಆಚಾರ್ಯ, DC ಪೊನ್ನೂರಾಜಿ, ಮಾಲತಿ ಮೇಡಮ್, ಸೊ ನಾವು ಹೆಚ್ಚು ಕಡಿಮೆ 5-6 ಸಲ ನಾವು ಗ್ರೂಪಾಗಿ ಕಾರ್ಕಳಕ್ಕೆ ಸ್ಪಾಟ್ ನೋಡಲಿಕ್ಕೆ ಹೋಯಿತು. ಅದು ನಮ್ಮ ಕೈಗೆ ಬಂದ ಆರ್ಡರ್. ಅಲ್ಲಿಗೆ ಸಂಬಂಧಪಟ್ಟ ಎಲ್ಲ ಕಮಿಟಿಯವರದ್ದು ನಮಗೆ ತುಂಬ ಆತ್ಮೀಯರು. ನಾನು ಆಗ ಹೆಜ್ಜೆವರ್ತು ಕೂಡ ನಾನು ಈ ಮಾತು ಹೇಳಿದೆ, ಹೆಜ್ಜೆವರ್ತು ಕೂಡ ಹೀಗೆ ಆಯಿತು ಅಂತ. ಕೊನೆಗೆ ಆಯಿತು ಅದು PN ಆಚಾರ್ಯ ಮಾಡೋದಂತ ಎಲ್ಲ ಆಯಿತು ಅಂಥೇಳಿ ಅದಕ್ಕೆಲ್ಲ ಸ್ಕೆಚ್ ಆಯಿತು. ನಾವು ಏನು ಮಾಡಿತ್ತು, ನನಗೆ ಪರಿಚಯ ಇರೋ ಒಳ್ಳೆ ಪರ್ಸನಾಲಿಟಿ ಇರೋರ ಹತ್ರ ಎಲ್ಲ ಮಾತಾಡಿ, ನಾನು ಇಂಥದ್ದೊಂದು ವರ್ಕ್ ಮಾಡ್ತಾ ಇದ್ದೇವೆ, ನನಗೆ ನೀವೊಂದು ಪೋಸ್ ಕೊಡಬೇಕು ಅಂತ. ಯಾಕಂದರೆ ಕೋಟಿ ಚೆನ್ನೈ ಹೀಗೆ ಅಲ್ಲಿ ಬೇರೆ ಬೇರೆ ಬಳ್ಳಾಳರು ಬರ್ತಾರೆ, ದೇವಿ ಬೈದ್ಯರು, ಪ್ರತಿಯೊಬ್ಬರು ಬೇರೆ ಬೇರೆ ಜನ ಬರ್ತಾರೆ. ನಮಗೆ ಯಾರ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತದೆ ಅವರ ಹತ್ರ ನಾವು ರಿಕ್ವೆಸ್ಟ್ ಮಾಡಿ ಎಲ್ಲರೂ ಒಪ್ಪಿಕೊಂಡ್ರು. ಆ ಪ್ರಕಾರ ನಾವು ಒಂದು 28 ಸ್ಕೆಚ್ ಮಾಡಿದ್ದು. 28 ಹಾಫ್ ಇಂಪೀರಿಯಲ್ ಸೈಜ್ನಲ್ಲಿ 28 ಸ್ಕೆಚ್ ಮಾಡಿದ್ದು. ಎಲ್ಲ ಎಪ್ರೂವ್ ಆಯಿತು, ಎಲ್ಲ ಆಯಿತು. ಇದು ಆಗ್ಬೋದು ಅಂತ. ಅಲ್ಲಿ ನಾವು ಆಸೆ ಮಾಡಿದ್ದು ಕೂಡ ಅಲ್ಲಿ ಡಿಸ್ಪ್ಲೇ ಆಗುವಂಥ 4 ಫೀಟು 8 ಫೀಟ್ ಎನ್ಲಾರ್ಜ್ ಆಗುತ್ತೆ. 4 ಫೀಟ್ 8 ಫೀಟ್ ಎನ್ಲಾರ್ಜ್ ಆಗುತ್ತೆ. ತುಂಬ ಖುಷಿಯಾಯಿತು. ಆದರೆ ನಾನೊಂದು ಕ್ಯಾಂಪಿನಲ್ಲಿ ಧಾರವಾಡದಲ್ಲಿ ಇದ್ದೆ. ನನಗೆ ಫೋನ್ ಬಂತು, ಎಲ್ಲ ಕ್ಲಿಯರ್ ಆಯಿತು, ಆದರೆ ಆರ್ಡರ್ ಬೇರೆ ಹೋಯಿತು ಅಂತ.
ನೋಡಿ ಆರ್ಟಿಸ್ಟ್ನವರ ಹಣೆ ಬರ, ಆರ್ಟಿಸ್ಟ್ನವರ ಅದಕ್ಕೆ ಎಂತ ಹೇಳಬೇಕು ನನಗೆ ಉತ್ತರ ಸಿಗ್ತಾ ಇಲ್ಲ. ನನಗೆ ಕಣ್ಣೀರು ಬಂತು. ಸುಮಾರು ಹೆಚ್ಚು ಕಡಿಮೆ ನಾನು 7-8 ತಿಂಗಳು ಕೆಲಸ ಮಾಡಿ 10 ಪೈಸೆ ತೆಗೆದುಕೊಳ್ಳದೆ ಕೊನೆಗೆ ನಮ್ಮ ಆರ್ಡರ್ ಬೇರೆಯವರಿಗೂ ಹೋಯಿತು, ಆದರೆ ಸ್ಕೆಚ್ ನಮ್ಮದೇ. ನೋಡಿ ದುರಂತ. ಈಗ ನಿಮ್ಮಲ್ಲಿ ಕೆಲವರಿಗಾದರೂ ಗೊತ್ತು ಈ ಮನುಷ್ಯನಿಗೆ ಎಲ್ಲಿ ಮಂಡೆ ಪೆಟ್ಟಾಗಿದೆ ಅಂತ. ಪೆಟ್ಟು ದೊಡ್ಡದೇ ಆಗಿದೆ. ನಾನು ಏನು ತಪ್ಪು ಮಾಡಿದ್ದೇನೆ? ನಮ್ಮ ಕಲ್ಪನೆಗೂ ಮೀರಿದ ದೊಡ್ಡ ತಪ್ಪು ಮಾಡಿದ್ದೇನೆ. ಏನಂದರೆ ಅಗ್ರಿಮೆಂಟ್ ಇಲ್ಲ. ನಾನು ಇಲ್ಲಿ ತುಂಬ ಜನ ಆರ್ಟಿಸ್ಟ್ನವರಿದ್ದಾರೆ. ನಾನು ಪಟ್ಟ ಆ ನೋವು ಯಾರಿಗೂ ಬಾರದೇ ಇರಲಿ ಅಂತ ಒಂದು ಕಿವಿ ಮಾತು ಹೇಳಿದ್ದೆ ಅಷ್ಟೇ. ಷರತ್ತು ನಾನು ಆಗಲಿದೆ ಹೇಳಿದೆ. ಅಗ್ರಿಮೆಂಟ್ ಇಲ್ಲ. ನೀವೇನು ಮಾಡ್ತೀರಾ? ಏನು ಮಾಡ್ತೀವಿ? ಆದರೂ ಕೂಡ ನಮ್ಮ ಉಡುಪಿಯಲ್ಲಿ ಒಂದು ಅಭಿಮಾನಿ ಸಂಘ ಅಂತ ಎಲ್ಲ ಉಂಟು. ಆರ್ಟಿಸ್ಟ್ನವರದ್ದು ಪಿಯನಾಚಾರ ಅಭಿಮಾನಿ ಬಳಗ ಅಂತ ಉಂಟು. ಎಲ್ಲ ಆರ್ಟಿಸ್ಟ್ ಒಟ್ಟು ಸೇರಿ DC ಹೊತ್ತು ಹೋಯಿತು. ಹೀಗೆ ನಮ್ಮದು ಈಗ ನಮ್ಮ ಸಮಸ್ಯೆ ಆಗಿದೆ, ತಾಪತ್ರೆ ಆಗಿದೆ, ಸರಿ ಮಾಡಬೇಕಂತ. DC ಒಂದೇ ಮಾತು, ಹೌದಾ ಸರಿ, ಇನ್ನು ಮುಂದೆ ನಾವು ಸರಿ ಮಾಡಬಾರ್ದು, ಮುಂದೆ ನಾವು ವ್ಯವಸ್ಥೆ ಮಾಡಬೇಕು, ಒಂದೇ ಮಾತು. ಈಗ ಅವರಿಗೆ ಹೇಳಿ ಆಯ್ತಲ್ಲ. ಇನ್ನೂ ದುರಂತದಲ್ಲಿ ಡಬಲ್ ದುರಂತ ಏನು ಬಂದರೆ, ಈ ವರ್ಕ್ ಮಾಡಿದ ಈ 28 ವರ್ಕ್ ಮಾಡ್ತಾರಲ್ಲ ಗೋಟಿಚನ ಥೀಮ್ ಪಾರ್ಕಿಗೆ, ಯಾರೂ ನಮ್ಮ ಸೌತಿನವರಲ್ಲ, ಯಾರೂ ಅಲ್ಲ, ಎಲ್ಲ ಕೇಳಿದವರು. ನಾನೇನು ಸ್ಕೆಚ್ ಕೊಟ್ಟಿದ್ದಾನೆ ಅವನಿಗೆ, ಈಗ ಕೊಟ್ಟು ಹೀಗೆ ನಿಂತು ಯಾಕೆ ನಿಂತಿದ್ದಾನೆ, ಅವನು ಎದೆಕಟ್ಟು ಹೀಗೆ, ಈ ಕೈ ಕಲರ್ ಹೀಗೆ, ಅವನಿಗೆ ಗೊತ್ತಿಲ್ಲ. ಕೇಳೋದ್ರಿಗೆ ಗೊತ್ತಿದೆ. ಅಕಸ್ಮಾತ್ ನಮ್ಮ ತುಳುನಾಡಿನವರಿಗೆ ಗೊತ್ತಿದ್ದರೆ ಹೌದು ನಮಗೆ ಕೊಟ್ಟಿದ್ದೇನೆ ಹೀಗೆ ಅಂತ ಹೇಳ್ಬೋದಿತ್ತು. ಕೊನೆಗೆ ನಾವು ಡೀಪ್ ಆಗಿ ಹೋದಾಗ ಇನ್ನೂ ಒಂದು ದೊಡ್ಡ ದುರಂತ ಉಂಟು. ಏನು ಗೊತ್ತಾ? ಎಲ್ಲ ಪರ್ಸಂಟೇಜ್. ಇದು ನಾನು ಅನುಭವಿಸಿದ್ದು. ಸುಮ್ಮನೆ ನಾನು ಎಲ್ಲವೂ ನನ್ನ ಹತ್ರ ವಿತ್ ರೆಕಾರ್ಡ್ ಉಂಟು, ಫೈಲ್ ಉಂಟು. ಏನು ಮಾಡ್ತೀರಾ? ಹಾಗಾಗಿ ನಾನು ಒಂದು ಸಣ್ಣ ರಿಕ್ವೆಸ್ಟ್ ಮಾಡೋದು, ಕೆಲವು ನನ್ನ ಎದುರಿಗೆ ನನಗೆ ಏಜಿನಲ್ಲಿ ತಲೆಯಲ್ಲಿ ದೊಡ್ಡದಿರ್ಬೋದು, ಏಜಿನಲ್ಲಿ ಸ್ವಲ್ಪ ಚಿಕ್ಕದಿರ್ಬೋದು, ಕಾರುಬಾರ ದೊಡ್ಡದಿರ್ಬೋದು. ಇಂತಹ ಸಮಯ ಬಂದಾಗ ಯಾರಾದರೂ ಒಬ್ಬರು ಏನು ಅದಕ್ಕೆ ಸಂಬಂಧಪಟ್ಟವ್ರ ಸ್ವಲ್ಪ ವಿಚಾರಿಸಿ ಮಾಡಿದರೆ ತುಂಬ ಒಳ್ಳೆಯದು. ಮುಂದುವರಿತಾ ಇದೊಂದು ಸಣ್ಣ ವಿಷಯ ಹೇಳ್ತೇನೆ. ಮುಂದುವರಿತಾ ನನಗೆ USA ಅಮೇರಿಕಾದ ಟಫ್ ಯೂನಿವರ್ಸಿಟಿಯಲ್ಲಿ ಒಂದು ಆಫರ್ ಬಂತು. ಅದು ಫೋನಲ್ಲಿ ಬಂತು. ನಾನು ಯಾರತ್ತವರಿಗೆ ಯಾರೋ ಡೆಲ್ಲಿಯಲ್ಲಿ ಒಬ್ಬರು ಹೆಸರು ಹೇಳಿದಂತೆ ಆಯಿತು. ಹೀಗೆ ಕೊನೆಗೆ ಆಯಿತು, ಮಾತುಕತೆ ಎಲ್ಲ ಆಯಿತು. ಅದೇ ಮಧ್ಯೆ ಒಂದಷ್ಟು ಕತೆ ಉಂಟು. ಹೀಗೆ ನನಗೆ ನೀವು ಒಂದು ಟರ್ಮ್ಗೆ ಅಮೇರಿಕಕ್ಕೆ ಬರಬೇಕಂತ ನಾನು ಒಪ್ಪಿಕೊಂಡೆ. ನಾನು ಕೊನೆಯವರೆಗೂ ನಂಬಲಿಲ್ಲ. ಅಮೇರಿಕಾದಲ್ಲಿ ನಮ್ಮ ಫ್ರೆಂಡ್ ಯಾರೂ ಇಲ್ಲ. ಲೈಬ್ರರಿಗೆ ಹೋದಾಗ ಒಂದು ಟಫ್ ಯೂನಿವರ್ಸಿಟಿ ಅಂತ ಒಂದು ಗಂಟೆ ಗೊತ್ತಾಯಿತು, ಇದು ವರ್ಲ್ಡ್ ಫೇಮಸ್ ಅಂತ ಆಯಿತು, ಎಲ್ಲ ಸರಿ. ಆದರೂ ನನಗೆ ಡೌಟು, ಯಾರನ್ನು ನನ್ನನ್ನು ಮನ್ನ ಮಾಡ್ತಾನೆ ಅಂತ. ಕೊನೆಗೆ ನಮ್ಮ ಲಲಿತ ಕಲಾ ಅಕಾಡೆಮಿಯ ರಿಜಿಸ್ಟರ್ ಮರಿಷಾಮಾಚಾರ್ ಅಂತ ಇರ್ತೀವಿ, ಅವ್ರ ಹತ್ರ ಹೇಳಿದೆ, ಸ್ವಾಮಿ ನನಗೆ ಹೇಗೆ ಅಂತ. ಅವ್ರು ಒಂದೇ ಮಾತು ಹೇಳಿದರು, ನೀವು ಮಾಡಿ ತುಂಬ ಖುಷಿ, ಆದರೆ ನೀವು ಯಾವ ಕಾಲಕ್ಕೂ ಯಾರಿಗೂ ಹೇಳಬೇಡಿ ಅಂತ. ಯಾಕೆ? ನಮಗೆ ಅಪರೂಪದಲ್ಲಿ ಕೆಲವೊಮ್ಮೆ ಒಳ್ಳೆ ಮನುಷ್ಯರು ಸಿಗ್ತಾರೆ, ಆದರೆ ನಾವು ಕೇಳದೆ ನಾವು ತಪ್ಪು ಮಾಡಿಕೊಳ್ತೇವೆ. ಹಾಗೆ ಥ್ಯಾಂಕ್ ಯು ಸರ್. PNR ಸರ್ ಈ ವಿಷಯ ಹೇಳುವಾಗ, ಅಗ್ರಿಮೆಂಟಿನ ವಿಷಯ ಹೇಳುವಾಗ, ನಿಮಗೆಲ್ಲ ಗೊತ್ತುಂಟು, ತರಂಗ ಇರ್ಬೋದು, ಸುಧಾ ಇರ್ಬೋದು, ಅನೇಕ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರ, ಅದು ಪ್ರೊಫೆಸರ್ KS ನಾರಾಯಣಾಚಾರ್ಯ ಇರ್ಬೋದು, ಧನಂಜಯ ಗೋವಿಂದಾಚಾರ್ಯ ಇರ್ಬೋದು, ಅವರ ಸಿರೀಸ್ ಆಫ್ ಧಾರಾವಾಹಿಗಳು ಬರ್ತಾಯಿತ್ತು. ಉಪನಿಷತ್ತಿನ ಮೇಲೆ, ಭಾಗವತದ ಮೇಲೆ, ರಾಮಾಯಣದ ಬಗ್ಗೆ, ಅದಕ್ಕೆಲ್ಲ ಚಿತ್ರಗಳನ್ನು PNR ಸರ್ ಮಾಡ್ತಾಯಿದ್ರು. ಈಗ ಭಾಗವತ, ರಾಮಾಯಣ, ಮಹಾಭಾರತ ಅದಕ್ಕೆಲ್ಲ ಬರೆಯೋದು ಓಕೆ, ಏನೋ ಒಂದು ವಿವರಣೆಗಳು ಸಿಗ್ತದೆ, ಬರಿಬೋದು. ಆದರೆ ಉಪನಿಷತ್ತಿನ ಬಗ್ಗೆ ಬರಿಬೇಕು ಅಂತೇಳಿ ಹೇಳುವಾಗ ಅಲ್ಲಿ ಬರೀ ತತ್ವಗಳಿರುವಂಥದ್ದು. ಅದಕ್ಕೆ ಚಿತ್ರಗಳನ್ನು ಬರಿಬೇಕು ಅಂತೇಳಿ ಹೇಳುವಾಗ ಬನ್ನಂಜಿ ಅವರು ಹೇಳಿದ್ದಂತೆ, ಅದಕ್ಕೆ PNR ಚಿತ್ರ ಬರೀದಾದರೆ ಮಾತ್ರ ನಾನು ಬರೆದು ಕೊಡ್ತೇನೆ. ಇದು ನಮ್ಮ PNR KS ನಾರಾಯಣಾಚಾರ್ಯ ಕೂಡ ಹಾಗೆ, ನನ್ನ ಧಾರಾವಾಹಿಗೆ PNR ಚಿತ್ರ ಬರೆದು ಕೊಡೋದಾದರೆ ನಾನು ಕೊಡ್ತೇನೆ ಅಂತೇಳಿ ಈ ಅಗ್ರಿಮೆಂಟ್ ಮಾಡಿಕೊಂಡು ಆಮೇಲೆ ಪತ್ರಿಕೆಗಳಿಗೆ ಬರೆದು ಕೊಡ್ತಾ ಇದ್ರಂತ. ಇದು PNR ಜೀವನದಲ್ಲಿ ನಾನು ಕೇಳಿದಂಥ ಘಟನೆ. ಇನ್ನೂ ಒಂದು ಮುಂದಿನ ಪ್ರಶ್ನೆ ಅರುಣ್ ಸರಿಗೆ. ಒಂದು ವೇಳೆ ಕಲೆ ಮೇಲಿನ ಆಸಕ್ತಿಯಿಂದ ಪರಂಪರೆ ಯಾವುದೇ ಹಿನ್ನೆಲೆ ಇಲ್ಲದಂಥವರು ವಿದ್ಯಾರ್ಥಿ ಭಾರತೀಯ ಕಲೆಯನ್ನು ಅಭ್ಯಾಸ ಮಾಡಲು ತೊಡಗುವುದಾದರೆ ಅವಳಲ್ಲಿ ಇರಬೇಕಾದಂಥ ಅರ್ಹತೆಗಳೇನು, ಸಿದ್ಧತೆಗಳೇನು?
ಈಗ ನಮ್ಮಲ್ಲಿ ಅನೇಕ BBA ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಕೆಲವರಿಗೆ ಪರಂಪರೆ ಉಂಟು, ತಂದೆ ಕಲಾವಿದರಾಗಿದ್ದರು, ಕೆಲವರಿಗೆ ಅಂಥದ್ದು ಇಲ್ಲ. ಅಂಥವರು ಒಂದು ವೇಳೆ ಇಂಥ ಆರ್ಟ್ ಫೀಲ್ಡಿಗೆ ಬರುವಾಗ ಅಥವಾ ಶಿಲ್ಪದ ಫೀಲ್ಡಿಗೆ ಬರುವಾಗ ಅವರಲ್ಲಿ ಇರಬೇಕಾದಂಥ ಅರ್ಹತೆಯನ್ನು, ಸಿದ್ಧತೆಯನ್ನು. ಎರಡಕ್ಕೂ ಒಂದೇ ಉತ್ತರ, ಆಸಕ್ತಿ. ಆಸಕ್ತಿ ಹೊಂದಿದ್ರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗ ನೋಡಿ, ಸಣ್ಣ ಉದಾಹರಣೆ ತಗೋಬೇಕು ಅಂದರೆ, ಅಫ್ಕೋರ್ಸ್ ಪರಂಪರೆಯಿಂದ ಬಂದವರಿಗೆ ಒಂದು ಅಡ್ವಾಂಟೇಜ್ ಏನಿರುತ್ತೆ, ನಾಲೆಡ್ಜ್ ಟ್ರಾನ್ಸ್ಫರ್. ನಾಲೆಡ್ಜ್ ಟ್ರಾನ್ಸ್ಫರ್ ಅಂದರೆ ಪರಂಪರೆಯಿಂದ ಬಂದ ಒಂದು ನಾಲೆಜ್ ಪ್ರತಿಯೊಂದು ಫ್ಲೋ ಆಗಿರುತ್ತೆ ಒಂದು. ನಂತರ ಪರಂಪರೆಯಿಂದ ಬಂದ ಇನ್ನೊಂದು ಹುಡುಗರು ಏನಂದರೆ ಕಲ್ಲಿನ ಆಯ್ಕೆ ಬಗ್ಗೆ ಅವರಿಗೆ ಒಂದು ಅನುಭವ ಇರುತ್ತೆ. ಯಾವ ರೀತಿ ಒಂದು ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಅವ್ರದ್ದೇ ಅದೊಂದು ಪ್ರೋಸೆಸ್ನಲ್ಲಿ ಮಾಡುವ ಒಂದು ಪದ್ಧತಿ ಬಗ್ಗೆ ಒಂದು ಅರಿವಿರುತ್ತದೆ. ನಂತರ ಟೂಲ್ಸ್, ಅವರು ಹೇಗೆ ಅವರ ಟೂಲ್ಸ್ಗಳನ್ನ ಮಾಡ್ಕೊಳ್ತಾರೆ ಅನ್ನೋ ಬಗ್ಗೆ ಅರಿವಿರುತ್ತದೆ. ಹಂಗೆ ಒಂದು ಪರಂಪರೆಯಲ್ಲಿ ಮಾಡ್ತಾ ಮಾಡ್ತಾ ಕೆಲವೊಂದು ಸೂಕ್ಷ್ಮ ಸಣ್ಣ ಸಣ್ಣ ವಿಷಯಗಳು, ಹೇಗೆ ಅಂದರೆ ಪೆನ್ಸಿಲ್ ಹೇಗೆ ನೀವು ಶಾರ್ಪ್ ಮಾಡ್ಕೋಬೇಕು ಅಲ್ಲಿಂದ ಹಿಡಿದು ಯಾವ ಕಲ್ಲಿಗೆ ಯಾವ ಟೂಲ್ಸ್ ತಗೊಳ್ಳೋವಂಥದ್ದು, ಅದ್ರ ಬಗ್ಗೆ ಎಲ್ಲ ಸಣ್ಣ ಸೂಕ್ಷ್ಮ ಮಾಹಿತಿಗಳಿರುತ್ತೆ. ಇವೆಲ್ಲ ನಮಗೆ ಕೊನೆಯಲ್ಲಿ ಮೂರ್ತಿ ಸುಂದರವಾಗಿ ಮೂಡಲಿಕ್ಕೆ, ಕಮ್ಮಿ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಮೂರ್ತಿ ನಿರ್ಮಾಣ ಮಾಡಲಿಕ್ಕೆ ಇನ್ನೊಂದು ದೊಡ್ಡ ವಿಷಯ ನಾವು ಗಮನ ಕೊಡಬೇಕಾದ್ರೆ ಟೈಮ್, ಸ್ಪೀಡ್, ಡಿಸ್ಟೆನ್ಸ್. ಸೊ ನಾನು ಯಾವಾಗ ಹೇಳ್ತಾ ಇರ್ತೀನಿ, ಟೈಮ್, ಸ್ಪೀಡ್, ಡಿಸ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ಕಾಲದಲ್ಲಿ ಸಮಯವೇ ದುಡ್ಡಾಗಿ ಕನ್ವರ್ಟ್ ಆಗಿದೆ ನಮಗೆ. ಈಗ ಒಂದು ಮೂರ್ತಿ ನಿರ್ಮಾಣಕ್ಕೆ ನಾವು ಹೆಚ್ಚಿನ ಸಮಯ ತಗೊಂಡ್ರೆ ಅದು ಹೆಚ್ಚಿನ ಹೊರೆ ನಮ್ಮ ಗ್ರಾಹಕರಿಗಾಗುತ್ತೆ. ಕೆಲವೊಮ್ಮೆ ಅದು ಮಾರಾಟವಾಗದೆ ನಮ್ಮ ಹತ್ರ ಉಳ್ಕೊಬಿಡ್ಬೋದು. ಕಮ್ಮಿ ಸಮಯದಲ್ಲಿ ಕ್ವಾಲಿಟಿ ಕಮ್ಮಿ ಆಗಬಾರ್ದು, ಸಮಯ ಮಾತ್ರ ಕಮ್ಮಿ ಆಗಬೇಕು. ಪಾಯಿಂಟ್ ಇಟ್ಕೊಳ್ಳಿ, ಕ್ವಾಲಿಟಿ ಕಮ್ಮಿ ಆಗಬಾರ್ದು. ನಮಗೆ ಕಮ್ಮಿ ಸಮಯದಲ್ಲಿ ಹೇಗೆ ನಾವು ಸುಂದರವಾಗಿ ನಿರ್ಮಾಣ ಮಾಡಬೇಕು, ಅದಕ್ಕೆ ಹೇಗೆ ನಾವು ಸಿಂಪ್ಲಿಫೈ ಮಾಡ್ಕೊಬೇಕು ನಮ್ಮ ಒಂದು ಕೆತ್ತನೆಯ ಕೆಲಸದ ಒಂದು ಪ್ರೊಸೀಜರ್ಸ್, ನಮ್ಮದೇ ಆದ ಒಂದು ದಾರಿ. ಈಗ ನೀವು ಕಾರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನೋಡ್ಬೋದು. ಈಗ ಟೊಯೋಟಾದವರು 1 ವರ್ಷದಲ್ಲಿ 2,000 ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ದಿವ್ಸಕ್ಕೆ 3 ಕಾರ್ ಆಯಿತು. ಏನು ಮಾಡ್ಕೊಂಡಿದ್ದಾರೆ ಅವರೊಂದು ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ಒಂದು ಯು ಶೇಪಲ್ಲಿ ಪ್ರೊಡಕ್ಷನ್ ವಾಯ್ದು ಹೋದರೆ ಒಂದು ಚಾರ್ಸಿನ ಒಬ್ಬರು ಮಾಡ್ತಾರೆ, ಇಂಜಿನಿಯರ್ ಒಂದು ಕಂಪ್ನಿ ಮಾಡ್ತಾರೆ, ಅಸೆಂಬ್ಲಿಂಗ್ ಒಂದು ಪಾಯಿಂಟ್ ಇರುತ್ತೆ, ಪೇಂಟಿಂಗ್ ಒಂದು ಪಾಯಿಂಟ್ ಇರುತ್ತೆ, ಫಿನಿಶಿಂಗ್ ಒಂದು ಪಾಯಿಂಟ್. ಈ ರೀತಿಯಾದ ಒಂದು ಸಿಂಪ್ಲಿಫೈಡ್ ಮ್ಯಾನರ್ನ ಮಾಡ್ಕೊಂಡಿದ್ದಾರೆ. ಆ ರೀತಿಯಾದ ಒಂದು ಸಿಂಪ್ಲಿಫೈಡ್ ಮ್ಯಾನರಲ್ಲಿ ನಾವು ಒಂದು ನಮ್ಮದೇ ಆದ ಒಂದು, ಅದು ಇದೇ ರೀತಿ ಇರಬೇಕು ಅದೇ ರೀತಿ ಇರಬೇಕು ಅಂತ ಏನೋ ರೂಲ್ಸ್ ಇಲ್ಲ. ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ. ಹಂಗಂತ ನನ್ನ ಸರಿ ಅವ್ರು ತಪ್ಪು ಅಂತಲೂ ಹೇಳೋಂಗಿಲ್ಲ. ಅವರಿಗೆ ಹೇಗೆ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ನಮ್ಮ ಕೆತ್ತನೆ ಕೆಲಸವನ್ನು ಮಾಡುವ ಪದ್ಧತಿಯನ್ನು ಯಾರು ಯಾವ ರೀತಿಯಾಗಿ ಕಂಡುಹಿಡ್ಕೋಬೋದು, ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೋಡಿ, ಒಂದು ವಿಗ್ರಹ ಉದಾಹರಣೆಗೆ 1 ತಿಂಗಳು ಸಮಯ ತಗೊಂತು. 1 ತಿಂಗಳಿಗೆ ನಮ್ಮ ಒಂದು ದಿನನಿತ್ಯ ನಾವು ಒಬ್ಬರು ಕೂಲಿಗಳಾಗಿ ಲೆಕ್ಕ ತಗೊಂಡ್ರೆ ನಮಗೆ ಒಂದು ಕಲಾವಿದರಾಗಿ ತಗೊಂಡು 1,000 ರೂಪಾಯಿ, ನಮಗೆ 30,000 ರೂಪಾಯಿ. ನಂತರ ಅದಕ್ಕೆ ಕಲ್ಲಿನ ವೆಚ್ಚ ಮತ್ತು ಅದು ಇದರ ವೆಚ್ಚ ಸೇರಿ ಒಂದು 50,000 ರೂಪಾಯಿ ಆಯಿತು. ಸಣ್ಣ ವಿಗ್ರಹ ಮಾಡಲಿಕ್ಕೆ 1 ತಿಂಗಳಾಯಿತು. ಇದನ್ನು ನಾವು ಗ್ರಾಹಕರಿಗೆ 50,000 ರೂಪಾಯಿ ನಮಗೆ ಖರ್ಚಾಯಿತು, ಅವರಿಗೆ ನಾವು 70,000 ರೂಪಾಯಿ ಹೇಳ್ತೀವಿ. ಇಷ್ಟು ಸಣ್ಣದಕ್ಕೆ ಅವರು ತಗೊಂತಾರ 70,000 ರೂಪಾಯಿ ತುಂಬ ಇಷ್ಟ ಆಗಿದೆ ಅವರಿಗೆ. ನೀವು ತಗೋಬೇಕು ಅಂತ ಮನಸ್ಸಿದೆ, ಆದರೆ ತಗೊಳ್ಳಿಕ್ಕೆ ಅವರ ಆರ್ಥಿಕ ಸ್ಥಿತಿ ಕೆಲವೊಮ್ಮೆ ಬಿಡೋದಿಲ್ಲ. ಇದೇ ಕೆಲಸ ನಾವು 7 ದಿವಸ ಮಾಡ್ತೀವಿ, ಅದೇ ಕ್ವಾಲಿಟಿಯಲ್ಲಿ 7,000 ರೂಪಾಯಿ ಆಯಿತು. ನಂತರ ಇದು ನಮ್ಮ ಪ್ರಾಫಿಟ್ ಡಬಲ್ ಟ್ರಿಪಲ್ ಇಟ್ಕೊಳ್ಳೋಣ, 21,000 ರೂಪಾಯಿ ಕೊಡೋಣ. ಇದನ್ನು ಏನಾಯಿತು, ನಮಗೆ 2 ಪಟ್ಟು ನಮಗೆ ಇನ್ಕಮ್ ಜಾಸ್ತಿ ಆಯಿತು. ಅದೇ ಕೆಲಸ ಅವ್ರಿಗೆ 21,000 ರೂಪಾಯಿ ಅಂತದೇ ತಗೊಳ್ತಾರೆ. ಸೊ ಪ್ರಾಫಿಟು ನಮಗೆ ಜಾಸ್ತಿ ಆಯಿತು, ನಮ್ಮ ಇದ್ದಿದ್ದ ಕಲೆನೂ ಮೂವ್ ಆಯಿತು. ಸೊ ಇದಕ್ಕೆ ನಾವು ಕೆಲವೊಮ್ಮೆ ನಮ್ಮ ಇದೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ನಾವು ಮೊದಲು ಇದರಲ್ಲಿ ಜೀವನ ಮಾಡಬೇಕು, ಇದರಲ್ಲಿ ಊಟ ಮಾಡಬೇಕು. ಇದಕ್ಕೆ ಫಸ್ಟ್ ಇದು ನಾವು ಬದುಕಬೇಕಿದ್ರೆ ಇದೇ ಪ್ರೊಫೆಷನಲ್ಲಿ. ನನ್ನ ಮೊದಲಿನ ಸಮಯದಲ್ಲಿ ಇದೇ ನನಗೆ ಒಂದು ದೊಡ್ಡ ವರವಾಗಿದ್ದು, ನಾವೊಂದು ಪರಂಪರೆಯಿಂದ ಬಂದಿದ್ದಕ್ಕೆ. ಈಗ ಪರಂಪರೆಯಿಂದ ಬರದೇ ಇರೋರಿಗೆ ಏನಂದರೆ ಆಸಕ್ತಿ ಒಂದು ಭಾಳ ಇಂಪಾರ್ಟೆಂಟ್. ಆಸಕ್ತಿ ಹೊಂದಿದ್ರೆ ದಾರಿ ಈಗಿನ ಸಮಯದಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ನಮಗೆ ಇಂಟರ್ನೆಟ್ ಸಿಗುತ್ತೆ. ಆ ರೀತಿಯ ಅಧ್ಯಯನದಲ್ಲಿ ನನಗೆ ಮೊದಲು ದೇವತಾ ಮೂರ್ತಿಗಳನ್ನ ತಂದೆ ಮತ್ತು ತಾತನಿಂದ ಕಲಿತ ಒಂದು ಪದ್ಧತಿಯಲ್ಲಿ ಮಾಡ್ತಾ ಬಂದೆ. ಕೆಲವೊಮ್ಮೆ ಹಾಗೆ ನನ್ನ ಒಂದು ಆಸಕ್ತಿ ಸಹ ರಿಯಲಿಸ್ಟಿಕ್ ಸ್ಕಲ್ಪ್ಚರ್ಸ್ನ ಬಗ್ಗೆ ನನಗೆ ಹೆಚ್ಚಿನ ಅಧ್ಯಯನ ಮಾಡಬೇಕಿತ್ತು. ಜೊತೆಗೆ ನಾನು ಕ್ಲೇ ಮಾಡಲಿಂಗ್ ಮಾಡಬೇಕಿತ್ತು ಅಂತ ಭಾಳ ಆಸೆ ಇತ್ತು ನನಗೆ. ಕ್ಲೇ ಮಾಡಲಿಂಗ್ ಮಾಡಲಿಕ್ಕೆ ನನಗೆ ಮಣ್ಣಿನ ಬಗ್ಗೆ ಗೊತ್ತಿಲ್ಲ, ಟೂಲ್ಸ್ ಬಗ್ಗೆ ಗೊತ್ತಿಲ್ಲ. ನೀವು ನನಗೆ ಅದರಲ್ಲಿ ನನ್ನ ಪರಂಪರೆ ಇಲ್ಲ. ಈಗ ನನಗೆ ಬಂದ ಚಾಲೆಂಜಸ್ ಏನು ಮಾಡಬೇಕಪ್ಪ ಅಂತ ನಾನೇನು ಮಾಡಿದೆ, ಬಾಯ್ಕಟ್ಟಿ ಹೋಗಿ ನಮ್ಮ ಕಾವದಲ್ಲಿ
ಮಣ್ಣಿನ ಕೆಲಸ ಹೇಳ್ಕೊಡಿ ಮೇಡಮ್ ಅಂತ ಒಬ್ಬರ ಹತ್ರ ಹೋದೆ. ಅವರು ಸರಿ ಸುಮಾರು ಅವ್ರು ಏನು ಮಾಡ್ತಿದ್ರು ನನಗೆ, ಆಯಿತು ನಾಳೆ 10:30ಗೆ ಬನ್ನಿ ಅಂತ ಹೇಳ್ತಿದ್ರು. ನಾನು ಅವ್ರ ಹತ್ರ 10:30ಗೆ ಹೋಗಬೇಕು ಅಂದರೆ ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ನನ್ನ ಕೆಲಸಗಳನ್ನ ಮುಗಿಸಿ, ಕಲ್ಲಿನ ಕೆಲಸ ನನ್ನ ಒಂದು ಟೈಮ್ ಶೆಡ್ಯೂಲ್ ಏನಿದೆ 10 ಗಂಟೆಗಳ ಕಾರಣ ಮಾಡಲೇಬೇಕು ಅಂತ ಅದನ್ನು ಮುಗಿಸಿ, ಅವ್ರು 10 ಗಂಟೆ ಹೇಳಿದ್ದಾರೆ, ಅದರಿಂದ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ 4 ಗಂಟೆ ನನ್ನ ಕೆಲಸ ಮುಗಿಸಿ ಅವ್ರ ಹತ್ರ ಹೋಗ್ತಿದ್ದೆ. ಅವ್ರು ಇವತ್ತು ನಾನು ಬಿಸಿ ಇದ್ದೀನಿ, ಇನ್ನೊಂದು ದಿವಸ ಬನ್ನಿ ಅಂತ. ಇದೇ ರೀತಿ ನನಗೆ 6 ತಿಂಗಳು ಓಡಾಡಿಸಿದ್ರು. ನಂಗೆ ಅವ್ರು ಹೇಳ್ಕೊಡ್ಲಿಲ್ಲ ಮಣ್ಣಿನ ಕೆಲಸವನ್ನು. ಆಮೇಲೆ ಏನು ಮಾಡಿದೆ, ನನಗೆ ಈ ಒಂದು ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡಿದೆ. ಅದರಲ್ಲಿ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇದನ್ನೇ ಮಾಡಿದ 10 ವರ್ಷಗಳ ಕಾಲ. ಅವ್ರು ಅರ್ಧಂಬರ್ಧ ಮಾಡೋ ಕೆಲಸ ಎಲ್ಲ ಒಂದು ಕಡೆ ಸೇವ್ ಮಾಡ್ಕೊತಿದ್ದೆ. ಹೀಗೆ ಡೆವಲಪ್ ಆಗಿರ್ಬೋದು, ಈ ರೀತಿ ಇರ್ಬೋದು, ಈ ರೀತಿಯಾದ ಮಾಹಿತಿಗಳನ್ನ ಭಾಳಷ್ಟು ವರ್ಷ ಕಲ್ತ್ಕೊಂಡು ಆಮೇಲೆ ಮಣ್ಣಲ್ಲಿ ನಾನೇ ಮಾಡೋಂಥ ಕೆಲಸ. ಯಾಕಂದರೆ ಕಲ್ಲಲ್ಲಿ ಮಾಡೋದು ಈಸಿನೇ, ಆದರೆ ಅದು ಪರಂಪರೆ ಇಲ್ಲ, ಗೊತ್ತಿಲ್ಲ, ಏನು ದೊಡ್ಡದು ಅಂತ ಅಂದ್ಕೊಂಡಿದ್ವಿ. ಆದರೆ ಕಲಿಬೇಕಂತ ಒಂದು ಆಸಕ್ತಿ ನಮ್ಮ ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಅದನ್ನು ಈ ಒಮ್ಮೆ ಹೇಳ್ಕೊಡ್ಲಿಲ್ವಾ, ಬೇಡಪ್ಪ. ಈಗ ಅವರು ಹೇಳ್ಕೊಟ್ಟಿದ್ರೆ ನನಗೆ ಇವತ್ತು ನಾನು ಹೆಸರು ಹೇಳ್ತಿದ್ದೆ ನಿಮ್ಮ ಮುಂದೆ, ನನಗೆ ಇವ್ರು ಹೇಳ್ಕೊಟ್ರು ನನ್ನ ಆ ಟೈಮ್ನಲ್ಲಿ ಅಂತ. ಅದನ್ನ ಅವ್ರು ಕಳ್ಕೊಂಡ್ರು, ನನಗೇನು ಲಾಸ್ ಆಗಲಿಲ್ಲ. ನೀವು ಹೇಳ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಕಲ್ತ್ಕೊತಾರೆ, ಇನ್ಯಾರು ಕಲಿಸ್ತಾರೆ ಅವ್ರಿಗೆ. ಆದರೆ ನೀವು ಅದಕ್ಕೆ ಅವಕಾಶ ಮಾಡಬೇಡಿ. ನೀವು ಕಲಿಯೋಕೆ ಬಂದ ಮಕ್ಕಳಿಗೆ ದಯವಿಟ್ಟು ಏನಾದರೂ ಸ್ಪಂದಿಸಿ. ದೊಡ್ಡ ಉದಾಹರಣೆ ನಾನು ನಿಜವಾಗ್ಲೂ ಹೇಳ್ತಿದ್ದೆ, ಅವ್ರಿಗೆ ಇನ್ನೂ ಕೆಳಗೆ ಅಲ್ಲೇ ಇದ್ದಾರೆ, ಅವ್ರ ಆರ್ಟಿಸ್ಟ್, ಅವರೇ ಬೆಳೆದಿಲ್ಲ. ಸೊ ನಾವು ಕಲಿಯೋಕೆ ಬಂದ ಮಕ್ಕಳಿಗೆ ನಮ್ಮಲ್ಲಿ ಏನು ಕಲ್ತಿದ್ದೀವಿ ಅದನ್ನು ಹೇಳ್ಕೊಡೋಂಥದ್ದು ಮಾಡಬೇಕು. ಆ ರೀತಿಯಲ್ಲಿ ನಿಮ್ಗೆ ಆಸಕ್ತಿ ಒಂದೇ ಇಂಪಾರ್ಟೆಂಟ್. ದಾರಿ ಆಸಕ್ತಿ ಇದೆ, ನಿಮ್ಮಲ್ಲಿ ಪ್ಯಾಷನ್ ಇದೆ, ನಿಮ್ಗೆ ಬೇಕೇ ಬೇಕು ಅಂದರೆ ಭಗವಂತನ ದಾರಿ ತೋರಿಸ್ತಾನೆ. ಯಾವುದೋ ರೀತಿಯಲ್ಲಿ ಆಸಕ್ತಿ ಮಾತ್ರ ಕಳ್ಕೊಂಬೇಡಿ. ಆದರೆ ಅದರಲ್ಲಿ ಇನ್ನೊಂದು ಜೀವನ ಇದರಲ್ಲಿ ಮಾಡಲೇಬೇಕು. ಸರ್ ಅಂದಾಗೆ ಭಾಳಷ್ಟು ಉದಾಹರಣೆ ಅವ್ರ ಜೀವನ ಕೊಟ್ಟಿದ್ದಾರೆ. ಇಲ್ಲಿ ಅಗ್ರಿಮೆಂಟ್ಸ್ ಭಾಳ ಮುಖ್ಯ. ಸೊ ನನಗೂ ನೀವು ಅದನ್ನ ಮಾತು ಕೇಳೋಗಿದ್ರೆ ನಾನು ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ. ಆ ರೀತಿಯಲ್ಲಿ ಕೆಲವೊಂದು ನನ್ನದೇ ವರ್ಕ್ ಎಕ್ಸ್ಪೀರಿಯನ್ಸ್ ತೊಗೊಂಡು, ವರ್ಕ್ ಆರ್ಡರ್ ತೊಗೊಂಡು ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇನ್ನೊಂದು ಗಮನಕ್ಕೆ ತರಬೇಕಾದ್ರೆ ನಾವು ಎಲ್ಲರೂ ಏನು ಮಾಡಬೇಕು. ಈ ಗೌರ್ಮೆಂಟ್ನಲ್ಲಿ ಭಾಳಷ್ಟು ಆರ್ಟ್ ಪ್ರಾಜೆಕ್ಟ್ಸ್ ಬರುತ್ತೆ. ಅದೇನು ಮಾಡ್ತಾರೆ, ಕಾಂಟ್ರಾಕ್ಟರ್ಗೆ ಕೊಟ್ಬಿಡ್ತಾರೆ. ಕಾಂಟ್ರಾಕ್ಟರು ಸೆಲೆಕ್ಟ್ ಮಾಡ್ತಾನೆ, ಇವ್ರಿಗೆ ಯಾವ್ದು ಬೇಕು, ಇವ್ರು ಕೊಡೋದ ಅಂತ. ಆ ರೀತಿ ಆಗಲಿಕ್ಕೆ ನಾವು ಬಿಡಬಾರ್ದು. ಆದಷ್ಟು ಎಲ್ಲಾಗತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಯಾವುದೇ ಒಂದು ಆರ್ಟ್ ವರ್ಕ್ ಕರಿತೀರಾ, ಅದೇ ಆರ್ಟಿಸ್ಟ್ನ ಸಪ್ರೇಟಾಗಿ ಕರೀರಿ, ಕಾಂಟ್ರಾಕ್ಟರ್ನ ಸಪ್ರೇಟಾಗಿ ಕರೀರಿ. ಲೆಟ್ ದ ಗೌರ್ಮೆಂಟ್ ಅಥಾರಿಟೀಸ್ ಸೆಲೆಕ್ಟ್ ದ ಆರ್ಟಿಸ್ಟ್. ಗೌರ್ಮೆಂಟ್ ಅಥಾರಿಟೀಸ್ ಸೆಲೆಕ್ಟ್ ಮಾಡಬೇಕು. ಒಬ್ಬ ಕಾಂಟ್ರಾಕ್ಟರ್ಗೆ ಏನಾಗುತ್ತೆ ಇದನ್ನು ಸೆಲೆಕ್ಟ್ ಮಾಡೋಕ್ಕೆ ಅಲ್ವಾ? ಇದೇ ರೀತಿಯಾದ ಒಂದು ಕೆಲಸದ ಉದಾಹರಣೆ ನಾನು ಮೈಸೂರಿನಲ್ಲಿ KRS ಅಲ್ಲಿ ಒಂದು ಪ್ರಾಜೆಕ್ಟ್ಗೆ ಕೊಟ್ಟಿದ್ವಿ ಡೀಟೇಲ್ಸನ್ನು. ಅಲ್ಲಿ ಮಹಾರಾಜದ 2 ಸ್ಕಲ್ಪ್ಚರ್ಸ್ ಇತ್ತು. ನಾನು ಇಂಜಿನಿಯರ್ಸ್ ಗೊತ್ತಿದ್ದು ಇದೇ ರೀತಿ ಆಗುತ್ತೆ ಅಂತ. ಈ ರೀತಿ ಏನಂದರೆ ಅಲ್ಲಿ ಕಟ್ಟಡ ಕೆಲಸನೂ ಇದೆ, ಅದನ್ನು ಕಾಂಟ್ರಾಕ್ಟರ್ ಕೊಡಿ, ಆರ್ಟ್ ವರ್ಕನ್ನು ಕಲಾವಿದರು ಕೊಡಿ, ಟೆಂಡರ್ಗೆ ಹೋಗಿ ಎಲ್ಲ ಕಲಾವಿದರು ಪಾರ್ಟಿಸಿಪೇಟ್ ಮಾಡಲಿ, ಅಲ್ಲಿ ಅವ್ರು ಯಾರು ಸಿಗುತ್ತೆ ಮಾಡಲಿ. ಅವ್ರೇನು ಮಾಡಿದ್ರು, ಕಾಂಟ್ರಾಕ್ಟ್ರಿಗೆ ಕೊಟ್ಬಿಟ್ರು. ಅವರು ಬಂದರು ನಮ್ಮ ಹತ್ರ ಕೂತ್ಕೊಂಡ್ರು. ಅರುಣ್ ಏನು ಮಾಡ್ತೀರಾ, ಹಂಗೆ ಮಾಡ್ತೀರಾ, ನಮಗೆ ಬೇರೆ ಕಲಾವಿದರು ಅಷ್ಟು ಕೊಟ್ಟಿದ್ದಾರೆ, ಏನೋ ನಿಮಗೆ ಕೊಡಬೇಕು ಅಂತ ನನಗೆ ದಾನ ಕೊಡೋದಕ್ಕೆ ಮಾತಾಡ್ತಿದ್ದ. ಅದೇ ಇನ್ನೊಬ್ರು ಕಲಾವಿದರು ಕಮ್ಮಿ ಕೊಟ್ಟಿದ್ರೆ ಅಲ್ವಾ, ನೀವು ಅವ್ರಿಗೆ ಕೊಡಿ, ಅವ್ರಿಗೆ ಜೀವನ ಆಗುತ್ತೆ, ನನಗೆ ತೊಂದರೆ ಇಲ್ಲ, ಇದು ನನ್ನ ಸಿಕ್ಕಲ್ಲ, ನನಗೆ ತೊಂದರೆ ಇಲ್ಲ, ಈ ರೀತಿ ಹೇಳಿ ಅದನ್ನು ಬೇರೆಯವ್ರು ಮಾಡಿದ್ರು. ಅದಾಯಿತು. ಆದರೆ ನನಗೆ ನೋವಿನ ಸಂಗತಿ ಅಂದರೆ ಒಬ್ಬ ಕಾಂಟ್ರಾಕ್ಟರ್ ಏನೋ ಗೊತ್ತಿಲ್ಲದೇನೋ ನಮ್ಮ ಹತ್ರ ಬಂದು ಈ ರೀತಿ ಮಾತಾಡುವಂಥ ಪೇಯ್ನ್ ಇದೆಯಲ್ಲ, ಅದು ತುಂಬ ದೊಡ್ಡ ಪೇಯ್ನ್. ಅದು ಇದೇ ರೀತಿಯಾದ ಇಂಡಿಯಾ ಗೇಟ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಾಜೆಕ್ಟಲ್ಲೂ ನನಗೆ ದೊಡ್ಡ ಅನುಭವ. ಸೊ ಜನವರಿಯಲ್ಲಿ ನಮಗೆ ಒಂದು ಕೆಲಸದ ಆದೇಶದ ಬಗ್ಗೆ ಆಗಲಿ ಎಲ್ಲ ಒಂದು ಕಲ್ಚರ್ ಮಿನಿಸ್ಟ್ರಿ ಜೊತೆ ಮೀಟಿಂಗ್ ನಡೀತಾ ಇತ್ತು. ಸೊ ನನಗೆ ಗೊತ್ತಿತ್ತು ಒಂದು ಅನುಭವಗಳು, ಈಗ ಈ ರೀತಿಯಾದ ಅನುಭವಗಳು ನಮಗೆ ಪಾಠ ಕಲಿಸಿತ್ತಲ್ವ ಜೀವನದಲ್ಲಿ. ನಾನು ಒಂದೇ ಅಗ್ರಿಮೆಂಟ್ ಇಲ್ಲದೆ ನಾನು ಏನು ಮಾಡೋದಿಲ್ಲ ಬಿಡಿ, ಇವನ್ ನಾಟ್ ಇವನ್ ಲೈನ್ ಡ್ರಾಯಿಂಗು ಕೂಡ ನಾನು ಯಾರಿಗೂ ಅಗ್ರಿಮೆಂಟ್ ಇಲ್ಲದೆ. ಅವರು ಡ್ರಾಯಿಂಗ್ ಬರ್ಕೊಟ್ಬಿಡಿ ಅಂದರೆ, ಇಲ್ಲ ಸರ್ ನನಗೆ ಟೈಮ್ ಇಲ್ಲ, ನೀವು ಅಗ್ರಿಮೆಂಟ್ ಆದರೆ ಐ ಕ್ಯಾನ್ ಸ್ಪೆಂಡ್ ಟೈಮ್ ಆನ್ ಮೈ ಡ್ರಾಯಿಂಗ್. ಬೇಕಾದ್ರೆ ಮಕ್ಳ ಜೊತೆ ನಾವು ಸಮಯ ಕಳೋಣ, ನಮ್ಮ ಮನೆಯಲ್ಲೇ ಕಳೆಯೋಣ ಅಲ್ವಾ. ನನಗೆ ಅಗ್ರಿಮೆಂಟ್ ಇದ್ದ ಮಾಡಿ ಅವ್ರನ್ನ ಈಗ ನಿಮ್ಗೆ ಡ್ರಾಯಿಂಗ್ ಸಿಕ್ತಂದ್ರೆ ಇನ್ಯಾರು ಮಾಡಿಸ್ಕೊಬೋದು ಅವರು. ಸೊ ನಾವು ಈ ಒಂದು ಸಣ್ಣ ಸಣ್ಣ ವಿಷಯವನ್ನು ನನಗೆ ಇಂಡಿಯನ್ ಗೇಟ್ ಪ್ರಾಜೆಕ್ಟ್ನಲ್ಲಿ ಜನವರಿಯಲ್ಲಿ ನಮಗೆ ಕಲ್ಲಿನ ಪ್ರತಿಮೆ ಇಂಡಿಯನ್ ಗೇಟಲ್ಲಿ ಮಾಡಬೇಕು ಅಂತ ಶುರುವಾಯಿತು. ಸೊ ಏಪ್ರಿಲ್ ತನಕ ನನ್ನನ್ನು ಬನ್ನಿ ಅಂತ ಹೇಳ್ತಿದ್ರು, ಬನ್ನಿ ನೋಡಿ ಎಲ್ಲ ಹೇಳ್ತಿದ್ರು. ಆದರೆ ಅಗ್ರಿಮೆಂಟ್ ಪಾಯಿಂಟ್ಗೆ ಯಾರು ಬರ್ತಾ ಇಲ್ಲ. ನಾನು ಡೆಲ್ಲಿಗೆ ಹೋದೆ, ಬಂದೆ, ಮಾಡಬೇಡ ಇಬ್ರು ಸೇರಿ ಮಾಡಬೇಡ ಅಂದರೆ, ಇಬ್ರು ಯಾಕೆ ಮಾಡ್ತೀರಾ, ನಿಮ್ಗೆ ಸಿಕ್ಕ ನೀವು ಮಾಡಿ, ನನಗೆ ಸಿಕ್ಕ ನಾವು ಮಾಡ್ತೀವಿ, ಇದ್ರಲ್ಲಿ ಇಬ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಒಬ್ಬ ಕಲಾವಿದರು ಮತ್ತು ಒಬ್ಬ ದೊಡ್ಡ ಡೈರೆಕ್ಟರ್ ಜನರಲ್ ಜೊತೆ ನಾನು ಮಾತಾಡಿದೆ. ನಾನು ಆಮೇಲೆ ಕ್ಲಿಯರ್ ಆಗಿ ಹೇಳಿದೆ, ಜನವರಿಂದ ಏಪ್ರಿಲ್ ತನಕ ನಾನು ಈ ರೀತಿ ಮಾಡಲ್ಲ ಬೇರೆಯವ್ರ ಹೆಸರಲ್ಲಿ, ಅದೆಷ್ಟೇ ದೊಡ್ಡ ಕೆಲಸ ಆಗಲಿ. ನಾನು ಸಣ್ಣ ಕೆಲಸ ಮಾಡ್ಕೊಂಡು ನಮ್ಮ ಊರಲ್ಲಿ ಇರ್ತೀನಿ, ಬೇರೆಯವ್ರ ಹೆಸರಲ್ಲಿ ಮಾಡಲ್ಲ. ಯಾಕೆ ಮಾಡಲ್ಲ, ನಿಮಗೆ 1 ಕ್ಕೆ 3 ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ 1 ಕೋಟಿ 3 ಕೋಟಿ ಕೊಡ್ತೀನಿ ಅಂತ.
ನಾನು ಅಂದರೂ ಮಾಡಲ್ಲ ಸರ್, ನನ್ನ ಮಕ್ಳು ನಾನು ಹೇಳೋಕ್ಕಾಗಲ್ಲ, ದೊಡ್ಡವನಾದ ಬೇರೆ ಅವರು ನಾನು ಮಾಡಿದೆ ಅಂತ, ಅದು ನಾನು ಮಾಡಲ್ಲ. ಹಿಂಗೆ ಸ್ಟ್ಯಾಂಡ್ ಆಗಿದ್ದೆ. ಜನವರಿಂದ 4 ತಿಂಗಳು ತುಂಬ ದೊಡ್ಡ ಕೋಟಿ ರೂಪಾಯಿ ಸಿಗುತ್ತೆ ಅಂದರೆ ಎಲ್ಲರೂ ಕಮಿಟ್ ಆಗಿಬಿಡ್ತೀವಿ, ಅಗ್ರಿ ಮಾಡ್ತೀವಿ. ನಾನೇನು ಮಾಡಿದೆ, ಅದಕ್ಕೆ ಒಪ್ಕೊಳ್ಳಿಲ್ಲ. ಏಪ್ರಿಲಲ್ಲಿ ನಾನು ಪ್ರಧಾನಮಂತ್ರಿಗಳ ಜೊತೆ ಭೇಟಿ ಸಿಕ್ಕಿದಾಗ, ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಆಗ ಭೇಟಿ ಮಾಡಿದಾಗ ಜನರಲ್ಲೆಲ್ಲ ಮಾತಾಡ್ಕೊಂಡು ಬಂದ್ವಿ. ಕೊನೆಗೆ ಈ ಪಾಯಿಂಟಿಗೆ ಬಂದ್ವಿ, ಈ ಕೆಲಸ ಹೆಂಗೆ ನಡೆದಿದೆ ಅಂತ ಪ್ರಧಾನಮಂತ್ರಿ ಕೇಳಿದಾಗ ನಾನಂದೆ, ಓಪನ್ ಆಗಿದ್ದೆ, ನನಗಿನ್ನ ವರ್ಕ್ ಆರ್ಡರ್ ಕೊಟ್ಟು ನಾನು ಮಾಡಿಲ್ಲ ಏನಿದೆ. ಯಾಕೆ ನಾವು ವರ್ಕ್ ಆರ್ಡರ್ ಕೊಟ್ಟಿಲ್ಲ? ನನಗೆ ಸಬ್ ಕಾಂಟ್ರಾಕ್ಟ್ ಮಾಡಲಿಕ್ಕೆ ಅವ್ರು ಕೇಳ್ತಾ ಇದ್ದಾರೆ, ನನಗೆ ಅದು ಅಗ್ರಿ ಮಾಡಲ್ಲ, ನಾನು ನಮಗೆ ಕೊಟ್ಟರೆ ಮಾಡ್ತೀನಿ. ಇದು ಯಾರ ಜೊತೆ, ನಾನು ನಿಮ್ಮ ಜೊತೆ ಅಲ್ಲ, ನಾನು ಪ್ರಧಾನಮಂತ್ರಿ ಜೊತೆ ಡೈರೆಕ್ಟಾಗಿ ಇಷ್ಟೇ ಮಾತಾಡಿದ್ದೆ. हमको सब कॉन्ट्रैक्ट करने के लिए बोल रहा है, हम नहीं कर रहे सर. क्यों सब कॉन्ट्रैक्ट आपके लिए बोला था ಅಂತೇಳಿ ನಿಮಗೆ ಹೇಳಿದ್ದೆ. नहीं सर ये नहीं हुआ है. ಆಗ ಕರ್ದಿ ರಾಜೇಶ್ವರ್ ಹೇಳಿದ್ರು, ಯಾಕೆ ಸಬ್ ಕಾಂಟ್ರಾಕ್ಟ್ ಈ ಥರ ಆಗ್ತಾ ಇದೆ, ಇದು ಸರಿ ಮಾಡಿ ಇಮಿಡಿಯೇಟ್ ಆಗಿ. ಸೊ ಅದು ಏಪ್ರಿಲ್ನಲ್ಲಿ ಈ ರೀತಿ ತಿದ್ದುಪಡಿಯಾಗಿ ಮತ್ತೆ ನನಗೆ ವರ್ಕ್ ಆರ್ಡರ್ ಸಿಗೋಷ್ಟು ಜೂನ್ ಆಯಿತು. ಮತ್ತೆ ಪೊಲಿಟಿಕ್ಸ್ ಮಧ್ಯದಲ್ಲಿ ಏಪ್ರಿಲಿಂದ ಮೇ ಜೂನ್ ಪ್ರಧಾನಮಂತ್ರಿಗಳು ಹೇಳಿದ್ರು ಸಹ ಮಧ್ಯದಲ್ಲಿ ಏನಾಯಿತು, ಮತ್ತೆ ಇನ್ನೊಂದು ಕ್ವಶನ್ ಬಂತು. ಇನ್ನೊಬ್ಬ ಕಲಾವಿದ, ಅವ್ರಿಗಿಂತ ನನ್ನ ಮಾಡಲು ಚೆನ್ನಾಗಿದೆ. ನಾನಾಗ ಮತ್ತೆ ಕಲ್ಚರ್ ಮಿನಿಸ್ಟ್ರಿ ಸೆಕ್ರೆಟರಿ ಕೇಳಿದೆ, ನಾನು ನಿಮಗೆ ಮಾಡಲೇ ಕೊಟ್ಟಿಲ್ಲ, ಅವ್ನು ಹೇಗೆ ಅವ್ನು ಮಾಡಲು ಚೆನ್ನಾಗಿದೆ ಕೇಳ್ತಾ ಇದ್ದೇನೆ. ನಾನು ಪ್ರಧಾನಮಂತ್ರಿಗಳ ಗಿಫ್ಟ್ ಕೊಟ್ಟಿದ್ದದು. ಆಗ ಇನ್ನೊಂದು ಕಂಡೀಷನ್ ಮಾಡ್ದ, ಹಂಗಾದ್ರೆ ನೀವು 30 ಅಡಿದು 1 ವಾರದಲ್ಲಿ ಮಾಡಿ ತೋರಿಸ್ಬಿಡಿ ಅಂತ. ಸರ್ ನೀವು ಹಾಗೆ ಮಾತಾಡ್ಬೇಡಿ, ನಿಮಗೆ ಯಾರು ಹೇಳ್ತಾ ಇದ್ದಾರೆ ಗೊತ್ತು, ಅವ್ರ ಹತ್ರ ಇಂಡಸ್ಟ್ರಿ ಇದೆ ಡೆಲ್ಲಿಲಿ, ಅವ್ರ ಹತ್ರ ಮಿಷಿನ್ಸ್ ಇದೆ, ಅದು 30 ಅಡಿ ನೀವು 1 ವಾರದಲ್ಲಿ ಮಾಡಿಕೊಡ್ತಾರೆ. ನನ್ನ ಕೆಲ ಆಗಲ್ಲ, ನಾನೊಂದು 6 ಅಡಿದು ಲೈಫ್ ಇದ್ದು 1 ವಾರದಲ್ಲಿ ಕ್ಲೇಮ್ ಆರ್ಡರ್ ಮಾಡಿಕೊಡ್ತೀನಿ, ಇಷ್ಟೇ ನನ್ನ ಕೆಪಾಸಿಟಿ ಅಂತ ಇರೋ ವಿಷಯ ಹೇಳ್ಬೇಕಲ್ವ. ಅದು ಯಾರಿಗೆ ನಾನು ಹೇಳ್ತಾ ಇದ್ದೀಗ ಕಲ್ಚರ್ ಮಿನಿಸ್ಟ್ರಿ ಸೆಕ್ರೆಟರಿ, ಈಗ ಅವ್ರು ಹೋಮ್ ಮಿನಿಸ್ಟರ್ ಸೆಕ್ರೆಟರಿ ಇದ್ದಾರೆ ಈಗ ಅವರು ಪ್ರೆಸೆಂಟ್. ಸೊ ನಮಗೆ ಅಲ್ಟಿಮೇಟ್ ಆಗಿ ದೊಡ್ಡ ಸಣ್ಣದು ಏನು ಬರಲಿಲ್ಲ ಇಲ್ಲಿ. ನಾವು ನಮ್ಮ ಗ್ರೌಂಡ್ಸ್ನ ನಾವು ಬಿಟ್ಕೊಡ್ತಾ ಇಲ್ಲ. ಬೇರೆಯವ್ರು ಸಿಕ್ಕಿದ್ರು ನಾವು ಬೇಜಾರು ಮಾಡ್ಕೊಡಲ್ಲ. ಆದರೆ ನಾನು ತಪ್ಪು ದಾರಿಯಲ್ಲಿ ಅಲ್ಲಿ ಹೋಗಿ ಸಿಗಾಕೊಂಬಾರ್ದು, ನೀವು ಅನುಭವಿಸಿದಾಗೆ. ಆ ರೀತಿಯಲ್ಲಿ ನಾನು ಸ್ಟ್ಯಾಂಡ್ ಮಾಡ್ಕೊಂಡೇ ಇದ್ದೆ. ಜೂನ್ ತನಕ ನನ್ನ ಮಾಡಲ್ ಕೊನೆಗೆ ಕಮಿಟಿಗೆಲ್ಲ ಫೋಟೋಸ್ ಹೋಯ್ತು, ನಂದು ಅಪ್ರೂವಲ್ ಇವ್ರದ್ದು ಚೆನ್ನಾಗಿದೆ ಅಂತೇಳಿ ವರ್ಕ್ ಆರ್ಡರ್ ಜೂನ್ 10ನೇ ತಾರೀಕು ಕೊಟ್ಟು ಬಂತು. ಅಲ್ಲಿ ಅಗ್ರಿಮೆಂಟಲ್ಲಿ ಆಗಸ್ಟ್ 15ಕ್ಕೆ ಡೆಲಿವರಿ. ಏನು 30 ಅಡಿ ಗ್ರನೈಟ್, 300 ಟನ್ ಇದೆ ಕಲ್ಲಲ್ಲ, ಅದು ನಿಮಗೆ ಸ್ಟೀಲ್. ಅದು ನಾವು ಸಾಮಾನ್ಯವಾಗಿ ಈ ಮೈಸೂರವರು ಸ್ವಲ್ಪ ಸೋಂಬೇರಿಗಳು ಮತ್ತೆ ಅವರ ಕಲ್ಲಲ್ಲಿ ಪಳಕೊಂಡಿರ್ತೀವಿ. ಸೊ ಅಲ್ಲಿ ಗ್ರನೈಟ್ ಕೊಟ್ಟಿದ್ದಾರೆ, ಅದು 300 ಟನ್ನು. ಅವರು ಲಾರಿಯಿಂದ ಕೆಳಗಿಳಿಸೋಕೆ 1 ವಾರ ತೊಗೊತಾ ಇದ್ದಾರೆ. ನನಗೆ 2 ತಿಂಗಳಲ್ಲಿ ಮಾಡಿಕೊಡ್ಬೇಕು. ಅದಾದಮೇಲೆ ಕಂಡೀಷನ್ಸ್, ಪೆನಾಲ್ಟೀಸ್ ಎಲ್ಲ ಲೀಸ್ಟ್ ಇತ್ತು. ನಾನು ಕಂಡೀಷನ್ಸ್ ಪೆನಾಲ್ಟೀಸ್ ಎಲ್ಲ ಮಾರ್ಕ್ ಮಾಡಿಕೊಂಡೆ, ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಡಿಸ್ಕಷನ್ ಮಾಡಿ ಜಾಯಿಂಟ್ ಸೆಕ್ರೆಟರಿ ಜೊತೆ. ಸೊ ಜೂನ್ 10ನೇ ತಾರೀಕು, ಆಗಸ್ಟ್ 15ಕ್ಕೆ ಡೆಲಿವರಿ. ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ? ಭಾರತದ ಒಂದು ಕಿರೀಟದಂತಿರುವಂಥ ಇಂಡಿಯಾ ಗೇಟ್ ಮುಂದೆ. ಏನೇನು ನಾವು ಕಾಂಪ್ರಮೈಸ್ ಆಗತ್ತೆ, ಹೋಗಿ ಒಂದು ಚಾಲೆಂಜ್ ಆದರೆ ಮಾಡ್ಬೋದು. ಇಲ್ಲಿ ಕಲ್ಲು ಚಾಲೆಂಜು, ಸೈಡು ಚಾಲೆಂಜು, ವೆದರ್ ಡೆಲ್ಲಿಲಿ ಮಾಡಿದ್ದು 50 ಡಿಗ್ರಿ. ನಮಗೆ ಇಲ್ಲಿ ಮೈಸೂರವ್ರು 36ಕ್ಕೆ ಸುಸ್ತು ಹೊಡಿತೀವಿ, 50 ಡಿಗ್ರಿ, ಫುಡ್ ಅಡ್ಜಸ್ಟ್ ಆಗಲ್ಲ, ಎಲ್ಲನೂ ಚಾಲೆಂಜ್. ಇಡ್ತಾ ಇರೋ ಜಾಗ, ಇನಾಗ್ರೇಟ್ ಮಾಡ್ತಾ ಇರೋ ಪರ್ಸನ್. ಸೊ ಈ ಥರ ಇದ್ದಾಗ ಕೆಲವೊಮ್ಮೆ ನಮ್ಮದೇ ಆದೊಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ, ಆ್ಯಕ್ಷನ್ ಪ್ಲ್ಯಾನ್. ಸೊ ಸಾಮಾನ್ಯವಾಗಿ ಇಲ್ಲಿ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಆರ್ಗನೈಸ್ ಆಗಿರೋರಿಗೆಲ್ಲ ಗೊತ್ತಿರುತ್ತೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಏನು ಮಾಡಬೇಕು ಅಂತ. ಮಾಡ್ಕೊಂಡಾಗ ಆಯ್ತು 3 ಶಿಫ್ಟ್ ಮಾಡೋಣ. 2 ತಿಂಗಳಿದಾಗ 6 ತಿಂಗಳಾಯ್ತು ನಮಗೆ. 3 ಶಿಫ್ಟ್ ಮಾಡೋಕ್ಕೆ ಅಷ್ಟು ಜನ ಶಿಲ್ಪಿಗಳು ಸಿಗ್ತದೆ ನಿಮಗೆ ಅಲ್ವಾ? 40 ಜನ 50 ಜನ ಶಿಲ್ಪಿಗಳು ಒಟ್ಟಿಗೆ ಎಲ್ಲರೂ ಕೈ ತುಂಬ ಕೆಲಸ ಇರುತ್ತೆ. ಶಾರ್ಟ್ ನೋಟಿಸಲ್ಲಿ ಬಂದಿಂದ ಯಾರು ಬರಲ್ಲ. ಸೊ ಹಾಗೇನು ಮಾಡಿದೆ, ನಾನು 3 ಸ್ಟೇಟಿಂದ ದಪ್ಪ ಕೆಲಸ ಮಾಡುವಂಥ ಕೆಲಸವನ್ನು ಕರ್ಕೊಂಡೆ. ಈಗ ದಪ್ಪ ಕೆಲಸ ತೆಗಿಯೋರು ಏನು ಮಾಡ್ತಾರೆ, ಅವ್ರಿಗೆ ವಿಗ್ರಹ ಮಾಡಿದರೆ ಹೆದರ್ಕೊಂತಾರೆ. ನಾನು ಅವ್ರಿಗೆ ಅದಕ್ಕೆ ಏನು ಮಾಡಿದೆ, ನಾನು ಥರ್ಮೋಕೋಲ್ ಇಟ್ಕೊಂಡೆ. ಥರ್ಮೋಕೋಲ್ ಮಾರ್ಕ್ ಮಾಡಿ ಕಟ್ ಮಾಡಿ ತೋರಿಸ್ತಿದ್ದೆ, ನೀವು ದಪ್ಪ ತೆಗೀರಿ, ಕೆಟ್ಟೋದನ್ನ ನಾ ಸರಿ ಮಾಡ್ಬೋದು, ನೀವು ಯೋಚನೆ ಮಾಡಬೇಡಿ. ಸೊ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಂಗೆ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಅಂದ್ಬಿಟ್ಟು ಅವ್ರಿಗೆ ಇದು ಕೈ, ಇದು ಮಸಲು, ಇದು ಅದಲ್ಲ. ಇಷ್ಟು ದಪ್ಪ ತೆಗಿಯಪ್ಪ ನೀನು ಯಾಕೆ ಯೋಚನೆ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡ್ತೀನಿ, ದಪ್ಪ ತೆಗಿಬಿಡೋದು, ನಮ್ಮ ಮಿಕ್ಕಿದ್ದು ನೋಡೋಣ ಆಮೇಲೆ. ಸೊ ಈ ರೀತಿ ನಾವು ಮಾಡಿ 6 ತಿಂಗಳಲ್ಲಿ ಆ ಒಂದು ಕೆಲಸ ಮಾಡಿದ್ವಿ. ಸೊ ನಾವು ದೇಶದ ಜನತೆಗೆ ಕಲ್ಲು ಗಟ್ಟಿ ಅಂತಲೂ ಹೇಳೋಂಗಿಲ್ಲ, ಕಮ್ಮಿ ಟೈಮ್ ಕೊಟ್ಬಿಟ್ರು ಅಂತಲೂ ಹೇಳೋಂಗಿಲ್ಲ. ಅದರ ಹೇಳಿದ್ರೆ ನಾವು ಚಿಕ್ಕವರಾಗ್ತೀವಿ. ಈ ರೀತಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದಾಗ, ಸೊ ನಮ್ಮ ಭಾರತದಲ್ಲೇ ಮೋನೋಲಿಥಿಕ್ ಬಿಗ್ಗೆಸ್ಟ್ ಗ್ರಾನೈಟ್ ಸ್ಕಲ್ಪ್ಚರ್ ಅದೀಗ ರಿಯಲಿಸ್ಟಿಕ್ ಇಂಡಿಯಾ ಗೇಟ್ ಬಂದಿದೆ. ಸೊ ಈ ರೀತಿ ಚಾಲೆಂಜಸ್ ಭಾಳ ಇರ್ತದೆ. ಸೊ ಅಲ್ಟಿಮೇಟ್ ಆಗಿ ನಾವು ಅದನ್ನ ಏನಂದರೆ ಒಂದು ಹೋರಾಟ, ಇದೊಂದು ತಪಸ್ಸು ಇರ್ಬೋದು, ಇದೊಂದು ವಾರ್ ಇರ್ಬೋದು, ಅಥವಾ ಏನೋ ಒಂದು ಇರ್ಬೋದು, ಗೊತ್ತಿಲ್ಲ. ಅದು ಸಾಧನೆ ಮಾಡೋ ತನಕ ನಮಗೆ, ಅದನ್ನು ಅಚೀವ್ ಮಾಡೋ ತನಕ ನಮಗೆ ನಿದ್ದೆ ಏನು ನನಗಂತೂ ಸಾಮಾನ್ಯವಾಗಿ ಬರಲ್ಲ.
ಕೆಲವೊಂದು ಬೇಕು ಅಂತ ಇಂಟೆನ್ಷನಲಿ ಪ್ರಾಬ್ಲಮ್ ಮಾಡ್ತಾರೆ. ಅಲ್ಲಿ ನಮಗೆ ಸಣ್ಣ ಸಣ್ಣ ಡೆಲಿವರಿ ಮಾಡಬೇಕಾ ಕ್ರೈಮ್ ಫೆಸಿಲಿಟಿ ಡಿಲೇ ಮಾಡ್ತಾರೆ ಬೇಕು ಅಂತ ಅವರು. ಈ ರೀತಿ ತೊಂದರೆ ಮಾಡ್ತಾರೆ. ಅದನ್ನೆಲ್ಲ ಮೀರಿದ್ರೆ ನಿಮಗೆ ಒಂದು ಯಶಸ್ಸಿನ ಒಂದು ಏನಂತೀವಿ ಸವಿಯನ್ನು ನೀವು ಸವಿಲಿಕ್ಕಾಗ. ಥ್ಯಾಂಕ್ ಯು ಸರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಲಕ್ಷ್ಮೀನಾರಾಯಣ ಅವರು ಒಂದು ಪ್ರಶ್ನೆ ಕೇಳಿದರು. ಅಂದರೆ ಈ ರೀತಿ ಈ ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸನ್ನು ಮಾಡಬೇಕಾದಂಥ ಚಾಲೆಂಜಸ್ ಬಂದಾಗ ಮಾಡಬೇಕಾದಂಥ ಶಿಲ್ಪಿ ಅಥವಾ ಆರ್ಟಿಸ್ಟಿಗೆ ಒಂದು ಲೈಸೆನ್ಸ್ ಅಂತ ಹೇಳಿ ರಿಕ್ವೈರ್ಮೆಂಟ್ ಇರ್ತದ ಅಂತ ಹೇಳಿ. ಇದು ಬಹಳ ಇಂಪಾರ್ಟೆಂಟ್. ನಾವು ಆರ್ಗನೈಸ್ ಆಗಬೇಕು ಫಸ್ಟ್. ಅನ್ಆರ್ಗನೈಸ್ಡ್ ಆಗಿ ಈಗ ನೋಡಿ, ನಾವೊಂದು ಶೆಡ್ಡಲ್ಲಿ ಮಾಡಿದ್ರೆ ಕೆಲಸ ನಡೆಯುತ್ತೆ, ಜೀವನ ನಡೆಯುತ್ತೆ. ಅದನ್ನೇ ಎಷ್ಟೋ ಜನ ಮಾಡ್ತಾ ಇದ್ದೀರಾ. ನಮ್ಮಲ್ಲಿ ಶಿಲ್ಪಿಗಳು 10 ಜನ ತಗೊಂಡ್ರೆ ಎಷ್ಟು ಜನರ ಹತ್ರ GST ಇದೆ, ಎಷ್ಟು ಜನರ ಹತ್ರ ಇದೆ ಅಂದರೆ ಕಮ್ಮಿ. 10 ಜನದಲ್ಲಿ 2 ಹತ್ರ ಇರ್ಬೋದು, 8 ಜನ ಅಂತ ಇಲ್ಲ. ಇದರದ್ದು ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕು. ಇದೇ ರೀತಿ ನಾವು ಏನು ಮಾಡ್ತಿದ್ವಿ, ಈ ವಿಷಯದಲ್ಲಿ ಅನ್ಆರ್ಗನೈಸ್ಡ್ ಆಗಿ ಒಂದು ಶೆಡ್ಡಲ್ಲಿ ಕೆಲಸ ಮಾಡ್ತೀವಿ. ನಮಗೂ ದುಡ್ಡು ಬರ್ತಿತ್ತು, ಚೆನ್ನಾಗಿತ್ತು, ಏನು ತೊಂದರೆ ಇಲ್ಲ, ದುಡ್ಡಿಗೇನು ಕಮ್ಮಿ ಇಲ್ಲ, ಕೆಲಸಕ್ಕೂ ಕಮ್ಮಿ ಇಲ್ಲ. ಒಂದು ದಿವಸ ನಾನು ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಸ್ಟಾಫನ್ನು ಕಳಿಸ್ಕೊಟ್ಟೆ. ಏನಂದರೆ ಒಂದು ಕಲ್ಲಿನ ಇಲ್ಲಿಂದ ಸಾಗಿಸಿ ಇನ್ನೊಂದು ಕಡೆ ಇಡಬೇಕು. ಒಂದು 7 ಜನ ಹೋಗಿದ್ದಾರೆ ನಮ್ಮ ಕೆಲಸದವರು. ಹೋಗ್ಬೇಕಾದ್ರೆ ಏನಾಯಿತು, ಅದು ಮಡಿಕೇರಿ ಸೈಡು. ಅಪ್ಪ ಹೋಗ್ಬೇಕಾದ್ರೆ ಹಿಂದೆ ಗಾಡಿ ಬಂದು ಬಿದ್ದು ಬಿಡ್ತು ಕಡೆ. ಒಳಗಡೆ ಎಲ್ಲರೂ ವೇಟ್ ಆಗಿಬಿಟ್ಟಿದೆ. ನನ್ನ ಸ್ಟಾಫ್ ಅವರು ಎಲ್ಲರೂ ವೇಟ್ ಆಗಿದೆ. ಒಬ್ಬನಿಗೆ ಕಾಲು ಮುರಿದೋಗಿದೆ, ಒಬ್ಬನಿಗೆ ಕೈಗಳೆಲ್ಲ ಜಜ್ಜೋಗಿದೆ. ಎಲ್ಲ ಹುಡುಗರು ಏನಿದು ಹಿಂಗೆ ಆಗ್ಬಿಡ್ತಾರ ಅಂತ ಫಸ್ಟು ನಾನು ಏನು ಮಾಡಿದ್ವಿ, ಅಟೆಂಡ್ ಮಾಡಿದ್ವಿ. ಏನು ಅವರು ಮೆಡಿಕಲ್ ಇದೆಲ್ಲ ಅಟೆಂಡ್ ಮಾಡಿದ್ವಿ. ಅದಾದ ನಂತರ ಬ್ಯಾಕ್ವರ್ಡ್ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಯಾಕೆ ಹೀಗಾಯಿತು, ಈ ಥರ ಆದರೆ ಏನು ಮಾಡ್ತದೆ ಕಂಪ್ನಿಗಳು. ಸೊ ESI ಅಂತ ಒಂದಿರುತ್ತೆ. ಅಂದರೆ ESI ಬೇಕು ಅಂದರೆ ಏನು ಮಾಡಬೇಕು, ನಿಮ್ಮದು ಕಂಪ್ನಿಯಿಂದ ರಿಜಿಸ್ಟರ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಹತ್ರ VAT ರಿಜಿಸ್ಟ್ರೇಷನ್ ಇರಬೇಕು. ಈ ರೀತಿ ಒಂದಕ್ಕೊಂದು ಸಂಬಂಧಗಳಿದೆ. ಆವಾಗ ನಾನು ಏನು ಮಾಡಿದೆ, ನಮ್ಮ ಸ್ನೇಹಿತ ಒಬ್ಬ ಇಲ್ಲೊಬ್ರು ಯಾರು ಅಕೌಂಟೆಂಟನ್ನು ಈಗ ತಾನೇ ಭೇಟಿ ಮಾಡಿದೆ, ಇಲ್ಲಿ ಫೋಟೋ ತೆಗೆಸ್ಕೊಂಡ್ರು. ಸೊ ಅವನು ನನ್ನ ರೀತಿ ನನ್ನ ಸ್ನೇಹಿತ ಅಕೌಂಟೆಂಟ್ ಇದ್ದಲ್ಲೋ, ನಾನು ಈ ಥರ ಕಂಪ್ನಿ ಮಾಡ್ಬೇಕಣ್ಣ, ಈ ರೀತಿ ಆಗ್ಬಿಡ್ತು, ಈ ಥರ ಆಗ್ಬಿಟ್ರೆ ಏನೋ ಸದ್ಯ ಯಾರೂ ಜೀವ ಹೋಗಿಲ್ಲ. ಆದರೆ ಈ ರೀತಿ ತೊಂದರೆ ಆದಾಗ ನಮಗೂ ತೊಂದರೆ ಆಗಬಾರ್ದು, ಈ ಥರದ್ದು ಏನು ಫೆಸಿಲಿಟೀಸ್ ಮಾಡೋಣ. ಆಗ ಒಂದು ಕಂಪ್ನಿನ ರಿಜಿಸ್ಟರ್ ಮಾಡಿಸಿ ನಾನು ಎಲ್ಲ VAT ಎಲ್ಲ ರಿಜಿಸ್ಟ್ರೇಷನ್ ತೊಗೊಂಡೆ. ಇದಕ್ಕೂ ಮುಂಚೆ ಒಂದು ಕಾರ್ ಲೋನ್ಗೆ ಹೋದಾಗ ಒಂದು ಕಾರ್ ಲೋನ್ ಸಿಗಲಿಲ್ಲ. ಕಾರ್ ಲೋನ್ ಬೇಕು ಅಂತ ಹೋದಾಗ ನಾನು ದುಡ್ಡಿದೆ, ಅಕೌಂಟಲ್ಲೂ ಇದೆ, ಒಂದು ಕಾರ್ ಲೋನ್ ಸಿಗಲಿಲ್ಲ ಲೆಕ್ಕ ಹಾಕೊಳ್ಳಿ. ಆವಾಗ ಅನ್ನಿಸ್ತು, ಇಲ್ಲ ನಾವು ಆರ್ಗನೈಸ್ ಆಗಬೇಕು. ಯಾಕೆ ಲೋನ್ ಕೊಡಲ್ಲ ನಾವು ಆದಾಯ ಇದೆ ಅಂತ ತೋರಿಸ್ತಾ ಇದ್ದಾರೆ. ಲೋನ್ ಯಾಕೆ ಕೊಡ್ತಾರೆ ನಿಮಗೆ ಬ್ಯಾಂಕಲ್ಲಿ? ಆದಾಯ ಇದೆ, ಈಗ 10 ಲಕ್ಷ ತನಕ ಎಕ್ಸಾಮ್ಷನ್ ಇದೆ ನಮಗೆ, ತೋರಿಸಿದೆ. ಹಂಗೆ 8 ಲಕ್ಷ ಆದಾಯ ಇದೆ ಅಂತ ನೀವು ಫೈಲ್ ಮಾಡಿ, ಅದಕ್ಕೆ ತಕ್ಕಂಗೆ ನಿಮ್ಗೊಂದು ಲೋನ್ ಸಿಗುತ್ತೆ, ಮನೆ ಕಟ್ಟೋದಕ್ಕೆ ಒಂದು ಲೋನ್ ಸಿಗುತ್ತೆ. ಸೊ ನಾನು ಅವಾಗ ಏನು ಮಾಡಿದೆ, ಕಂಪ್ನಿ ಒಂದು ರಿಜಿಸ್ಟರ್ ಮಾಡಿಸಿದೆ, ಎಲ್ಲ ಪ್ರಾಪರ್ ಆಗಿ ಏನೇನು ಬೇಕೆಲ್ಲ ಮಾಡಿಸ್ಕೊಂಡೆ. ಅದಾದ ನಂತರ ESI ಇದೆ ನಮ್ಮ ಎಂಪ್ಲಾಯೀಸ್ಗಳಿಗೆ, ಸ್ಟಾಫ್ಗಳಿಗೆಲ್ಲ. ಅವ್ರಿಗೇನೇ ರೀತಿಯಾದ ಅವ್ರಿಗೆ, ಅವ್ರ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಇಷ್ಟು ಜನಕ್ಕೂ ESI ನೋಡ್ಕೊಳ್ತು. ಇಷ್ಟು ಬೆನಿಫಿಟ್ ನಾವು ಒಂದು ಪ್ರೈವೇಟಲ್ಲಿ ತೊಗೊಂಡ್ರೆ ಸಿಗೋದಿಲ್ಲ. ಈಗ ಅದು ರೀಸೆಂಟಾಗಿ ನಮ್ಮ ಒಬ್ಬರು ಕೆಲಸವ್ರಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡ್ತು. 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಯಾರು 1 ರೂಪಾಯಿ ಕಟ್ಟಲ್ಲ, 1400 ರೂಪಾಯಿ ಕಟ್ಟಿದ್ವಿ, ಅವ್ರಿಗೆಲ್ಲ ಟ್ರೀಟ್ಮೆಂಟು ESI ಆಯಿತು. ಸೊ ಈ ರೀತಿಯಾದ ಒಂದು ಯೋಚನೆಗಳು ನೀವೊಂದು ರಿಜಿಸ್ಟರ್ ಮಾಡಿಸಿ. ನಿಮ್ಮದೇ ಆದ ಒಂದು ಯಾವುದೇ ಒಂದು ಗೌರ್ಮೆಂಟ್ ಕೆಲಸ ನೀವು ತೊಗೊಬೇಕು ಅಂದರೆ ನೀವು ರಿಜಿಸ್ಟರ್ಡ್ ಏನಂತೀವಿ ಆರ್ಟಿಸ್ಟ್ ಆಗಿರಬೇಕು. ಅಂದರೆ ನಿಮ್ಮದಾದ ಒಂದು ವ್ಯವಹಾರ ಮಾಡುವಂಥದ್ದು ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, GST ಇರಬೇಕು, ಜೊತೆಗೆ ವರ್ಕ್ ಡನ್ ಸರ್ಟಿಫಿಕೇಟ್ಸ್ ಅಂತ ಕೇಳ್ತಾರೆ. ನೀವು ಕೆಲಸ ಮಾಡಿಕೊಟ್ಟಿದ್ದ ವರ್ಕ್ ಡನ್ ಸರ್ಟಿಫಿಕೇಟ್ಸ್. ಈಗ 1 ಲಕ್ಷ ರೂಪಾಯಿ ಕೆಲಸ ನೀವು ತಗೋಬೇಕು ಅಂದರೆ ಅದಕ್ಕೂ ಮುಂಚೆ ನೀವು ಸರ್ಕಾರದ 50,000 ರೂಪಾಯಿ ಕೆಲಸ ಮಾಡಿರಬೇಕು, 50% ಅಂತದ್ದು. ಆ ರೀತಿಯಾದ ರಿಜಿಸ್ಟ್ರೇಷನ್ನ ನೀವು ಅಂದರೆ ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಣ್ಣದು ಗೌರ್ಮೆಂಟಲ್ಲಿ ಕರಿತಾ ಇರ್ತಾರೆ ಟೆಂಡರ್ಸ್, ಅದನ್ನ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ಪಾರ್ಟಿಸಿಪೇಟ್ ಮಾಡಿ. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೋದು? ಈಗ ನೀವು ಯಾವ ಜಿಲ್ಲೆಯಲ್ಲಿ ಇರ್ತೀರ ಆ ಜಿಲ್ಲೆಯ ಸಾಮಾನ್ಯವಾಗಿ ನಮ್ಮ ಕಡೆ GST ಆಫೀಸ್ ಇರುತ್ತೆ. ಆ ಆಫೀಸ್ಗೆ ಹೋದರೆ ನಿಮ್ಮ ಅಡ್ರೆಸ್ ಕೊಟ್ಟು ಈ ರೀತಿ ನಮ್ಮ ಶಾಪ್ ಇದೆ, ನಮಗೊಂದು ವ್ಯವಹಾರ ಮಾಡಲಿಕ್ಕೆ ಒಂದು ಟ್ರೇಡ್ ಲೈಸೆನ್ಸ್ ಕೊಡಿ ಅಂತ ಹೇಳಿದ್ರೆ ಆ ಜಿಲ್ಲೆಯ ಒಂದು GST ಆಫೀಸಲ್ಲಿ ನಿಮಗೆ ಲೈಸೆನ್ಸ್ ಸಿಗುತ್ತೆ. ಸಿಕ್ಕಾದ ನಂತರ ಪ್ರತಿ ಒಂದು 6 ತಿಂಗಳು 1 ವರ್ಷಕ್ಕೆ ಒಂದ್ಸಲ ನಿಮ್ಮ ಟ್ಯಾಕ್ಸ್ ಫೈಲ್ ಮಾಡಿ. ಎಷ್ಟು ಆದಾಯ ಬಂತು? 10 ಲಕ್ಷ ತನಕ ಎಕ್ಸಾಮ್ಷನ್ ಇದೆ. ನೀವು 10 ಲಕ್ಷ ರೂಪಾಯಿ ಇದೆ ನನಗೆ ಆದಾಯ ಅಂತ ಕಟ್ಟಿ ನಿಮಗೆ 50 ಲಕ್ಷ ರೂಪಾಯಿ ಲೋನ್ ಸಿಗುತ್ತೆ. ನಿಮಗೆ ಯಾರು ಕೊಡ್ತಾರೆ? ನಿಮಗೆ ಸಡನ್ನಾಗಿ ಹೋಗಿ ನನಗೆ ಮನೆ ಕಟ್ಟಬೇಕು, ಕೈ ಸಾಲ ಮಾಡೋ ಬದಲು ನಮ್ಮ ತಂದೆಗೆ ಹೀಗೆ ಮಾಡಿದ್ರು. ಆ ಟೈಮ್ನಲ್ಲಿ ಅವರು ಸ್ನೇಹಿತರು ಅಂತೇಳಿ ಯಾವುದೋ ಒಂದು ಗಣಿಯಲ್ಲಿ ಲಾಸ್ ಆದಾಗ ತಿಂಗಳಿಗೆ 4%, ವರ್ಷಕ್ಕೆ 36% ಆಯಿತು. ಈ ರೀತಿಯಲ್ಲಿ ನಾವು ಒಂದು ದೊಡ್ಡ ಜಾಗವನ್ನೇ ಕಳ್ಕೊಂಡ್ವಿ. ಇವೆಲ್ಲ ನನಗೆ ಅನುಭವಗಳು.
ನಾನು ಹೋದರೆ ಬ್ಯಾಂಕಲ್ಲಿ ನನಗೆ ಲೋನ್ ಕೊಡಬೇಕು. ಅದಕ್ಕೆ ಏನು ಮಾಡಬೇಕು? ಅದಕ್ಕೆಲ್ಲ ಕೆಲಸನೂ ನಾನು ಮಾಡ್ಕೊಂಡು ಬಂದೆ. ಈಗ ನನಗೆ 5 ಕೋಟಿ ರೂಪಾಯಿ ಅಪ್ರೂವಲ್ ಲೋನ್ ಇದೆ, ಏನು ಬೇಕಾದ್ರೂ ತೊಗೊಬೋದು. 5 ಕೋಟಿ ರೂಪಾಯಿ ಲೋನ್ 5% ಬಡ್ಡಿ, 6% ಬಡ್ಡಿ ವರ್ಷಕ್ಕೆ. ನೀವು ಕಣ್ಣು ಮುಚ್ಕೊಂಡು ಕಟ್ಕೊಡೋದು, ನೀವು ಸಂಪಾದನೆ ಮಾಡ್ತಿದ್ರಲ್ಲಿ ತಿಂಗಳಿಗೆ 2 ಲಕ್ಷ 3 ಲಕ್ಷ ಕಟ್ಕೊಂಡು ಹೋಗ್ತಿರ್ತೀರ. 5 ಕೋಟಿ ರೂಪಾಯಿ ಒಂದು ಅದು ಬೆಳೀತಾ ಇರುತ್ತೆ. ಸೊ ಈ ರೀತಿಯಾದ ಫೈನಾನ್ಷಿಯಲ್ ಪ್ಲಾನ್ಸ್ ನೀವು ಮಾಡ್ಕೊಬೇಕು. ಆರ್ಥಿಕವಾಗಿ ಒಂದು ಸ್ಟೆಬಿಲಿಟಿ ಬೇಕು ಅಂದರೆ ನೀವು ಕಂಪ್ಲೀಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಎದುರುಕೊಂಬಿಡಿ, ಎಲ್ಲ ಎದುರಿಸ್ತಾರೆ ರಿಜಿಸ್ಟರ್ ಆಗಿರೋ. ಫಸ್ಟ್ ಆಫ್ ಆಲ್ ಅಯ್ಯೋ ಅದು ಬಂದುಬಿಡ್ತಾರೆ, ಇದು ಬಂದುಬಿಡ್ತಾರೆ, ಏನೂ ಬರಲ್ಲ. ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವು ರಿಜಿಸ್ಟರ್ಡ್ ಒಂದು GST ನಂಬರ್ ತೊಗೊಳ್ಳಿ. ಆಗ ಗೌರ್ಮೆಂಟ್ ಟೆಂಡರ್ಸ್ಗೆ ನಿಮಗೆ ಅರ್ಜಿ ಹಾಕಲಿಕ್ಕೆ ಅಥವಾ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಪಾರ್ಟಿಸಿಪೇಟ್ ಮಾಡಿ. ಟೆಕ್ನಿಕಲ್ ಬಿಡ್ ಅಂತ ಇರುತ್ತೆ ಅದರಲ್ಲಿ. ನಿಮ್ಮದು ಕಮ್ಮಿ ಇದ್ದಾಗ ನೀವು ಕೇಳ್ಬೋದು, ರೀ ನಮ್ಮದು ಅವ್ರಿಂದ ಕಮ್ಮಿ ಇದೆ, ನೀವು ನಮ್ಮದೇ ಕೊಟ್ಟಿಲ್ಲ ಅಂತ ನೀವು ಅಧಿಕಾರಿನ ಕೇಳ್ಬೋದು ನೀವು, ಅಲ್ವಾ? ಅದನ್ನೇ ಅವಕಾಶ ಕಳ್ಕೊಂಡ್ಬಿಡ್ತೀವಿ. ಆ ರೀತಿ ಮಾಡಬೇಡಿ. ಅಫ್ಕೋರ್ಸ್ ಏನು ಮಾಡಿದ್ರು ನಿಮ್ಮ ಜೀವನ ನಡೀತೆ, ಅದೆಲ್ಲ ಮುಖ್ಯ. ಹೇಗೆ ಡೆವಲಪ್ ಆಗ್ತಾ ಇದೆ ವರ್ಷ ವರ್ಷ, ನಮ್ಮದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾಗ್ತಾ ಇದೆ, ಇದರ ಎಲ್ಲರ ಬಗ್ಗೆನೂ ನೀವು ಗಮನ ಕೊಡಬೇಕು. ಒಂದು ಆರ್ಗನೈಸ್ ಆಗಬೇಕು. ನೀವು ಇರೋದು 3 ಜನ ಇರಲಿ, ನಿಮ್ಮ ವೈಫ್ಗೂ ಒಂದು ಟ್ಯಾಕ್ಸ್ ಫೈಲ್ ಮಾಡಿ. ಸೊ ದಟ್ ನಿಮಗೆ ಒಂದು ಬ್ಯಾಂಕಿಂದ ಸಪೋರ್ಟ್ ಸಿಗುತ್ತೆ, ಒಂದು ಬೆನಿಫಿಟ್ ಸಿಗುತ್ತೆ. ಯಾವುದೋ ಒಂದು ನೀವು ಪ್ರಾಪರ್ಟಿ ತೊಗೋಬೇಕು, ಅದು ನಿಮ್ಮ ಹತ್ರ ಒಂದು 20 ಲಕ್ಷ ಇರುತ್ತೆ, 30 ಲಕ್ಷ ಬೇಕಾಗಿರುತ್ತೆ. ಆ 3 ವರ್ಷ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಅದಕ್ಕೆ ನಿಮ್ಗೆ ಲೋನ್ ಸಿಗುತ್ತೆ. ಸೊ ಇವೆಲ್ಲ ಮಾಡದೆ ನಾವು ಸಣ್ಣ ಶಾಪ್ ರೀತಿಯೇ ಮಾಡೋಕ್ಕೆ ಹೋಗ್ಬೇಡಿ. ಬರೋ ಆದಾಯನ ತೋರಿಸ್ಕೊಳ್ಳಿ, ನನಗೆ ಆದಾಯ ಇದೆ ಅಂತ ತೋರಿಸ್ಕೊಳ್ಳಿ. ನೀವು ಆದಾಯ ತೋರಿಸ್ಕೊಂಡೆ ತಾನೇ ನಮಗೆ ಗೌರ್ಮೆಂಟ್ ಅವರು ಒಂದು ಸಾಲ ಕೊಡೋಂಥದ್ದು. ಅದೊಂದು. ಆಮೇಲೆ ನೀವು ಇದು ಗೌರ್ಮೆಂಟ್, ಈಗ ನೋಡಿ ದೊಡ್ಡ ದೊಡ್ಡ ಕೆಲಸ ಕೊಡೋದು ಗೌರ್ಮೆಂಟ್ ಅವರೇ ನಿಮಗೆ. ಪ್ರೈವೇಟ್ ಅವರು ತುಂಬ ಕಮ್ಮಿ, ಕೋಟಿ ಕೆಲಸ ಕೊಡುವಂಥದ್ದು ಎಲ್ಲ ಒಬ್ಬರು ಇಬ್ಬರು. ಗೌರ್ಮೆಂಟಿಂದ ದೊಡ್ಡ ದೊಡ್ಡ ಕೆಲಸಗಳು ಯಾವಾಗಲೂ ಬರ್ತಾ ಇರುತ್ತೆ. ಅದು ಒಳಗೇನೆ ಆನ್ಲೈನಲ್ಲಿ ಪಬ್ಲಿಷ್ ಆಗುತ್ತೆ. ಇರೋರು ಮಾತ್ರ ಮೆತ್ತಗೆ ಮಾಡ್ಕೊತಿರ್ತಾರೆ. ಅದಕ್ಕೊಂದು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ನೀವು ಪಾರ್ಟಿಸಿಪೇಟ್ ಮಾಡಿ. ಕಮ್ಮಿ ಇದೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ನೀವು ಕೇಳೋ ಒಂದು ಅಧಿಕಾರ ಇರ್ತದೆ. ಸಿಕ್ಕಾಗ ಚೆನ್ನಾಗಿ ಮಾಡಿಕೊಡಿ. ಈ ವರ್ಷ 1 ಲಕ್ಷ ಮಾಡಿದ್ರೆ ಮುಂದಿನ ವರ್ಷ 5 ಲಕ್ಷ ಮಾಡೋ ಒಂದು ಎಬಿಲಿಟಿ ಬಂದಿರುತ್ತೆ. 5 ಲಕ್ಷ ಮಾಡೋ 50 ಲಕ್ಷ. ಸೊ ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೀವು ಕೆಲಸಗಳನ್ನ ಮಾಡ್ತಾ ನೆಕ್ಸ್ಟ್ ನೀವು ದೊಡ್ಡ ದೊಡ್ಡ ಕೆಲಸಗಳು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಆರ್ಗನೈಸ್ ಆಗಲಿಕ್ಕೆ ನಿಮ್ಮ ಜಿಲ್ಲೆಯಲ್ಲಿ GST ಆಫೀಸ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದು ನಿಮಗೆ ದೊಡ್ಡ ಅನುಕೂಲ. ಎಸ್ಪೆಷಲಿ ನಾನಂತೂ ತುಂಬ ಬೆನಿಫಿಟ್ಸ್ ತೊಗೊಂಡಿದ್ದೀನಿ. ಅದರಿಂದ ಒಂದು ಪ್ರಾಪರ್ಟಿ ತೊಗೊಂಡಿದ್ದೀನಿ, ಅದ್ರ ವ್ಯಾಲ್ಯೂ ಆಯಿತು, ಲೋನ್ ಮುಗೀತು. ಸೊ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತಾ ಇದೆ. ಸೊ ನಾನು ನೆಗೆಟಿವಿಂದ ಶುರು ಮಾಡಿದ್ದೀನಿ ನನ್ನ ಕರಿಯರ್ನ, ನಮ್ಮ ತಂದೆಯವರ ಸಾಲದಿಂದ ಈಗ ಇಲ್ಲಿ ತನಕ ಬಂದಿದೆ. ಸರ್, ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಪ್ರಶ್ನೆ. ಜ್ಞಾನಾನಂದರು ಹೇಳೋದನ್ನು ಕೇಳಿದ್ದೇನೆ. ತಮಿಳುನಾಡಿನಲ್ಲಿ ಈ ಟೆಂಪಲ್ ಆರ್ಕಿಟೆಕ್ಚರ್ ಪ್ಲಸ್ ಪ್ರತಿಮೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಯಾವುದೇ ಈಗ ಮುಜರಾ ಇಲಾಖೆಯಿಂದ ಆ ಆರ್ಡರ್ ಸಿಗಬೇಕು ಅಂತೇಳಿ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಗ್ರ್ಯಾಜುಯೇಷನ್ ಆಗಿರಬೇಕು. BVN ಟೆಂಪಲ್ ಆರ್ಕಿಟೆಕ್ಚರ್ ಇರ್ಬೋದು ಅಥವಾ ಪ್ರತಿಮಾ ಶಿಲ್ಪ ಇರ್ಬೋದು, ಅದಾಗಿದ್ದವರಿಗೆ ಮಾತ್ರ ಸಿಗ್ತದೆ ಅಂತೇಳಿ. ನಮ್ಮಲ್ಲಿ ಈಗ ಕರ್ನಾಟಕ ಸರ್ಕಾರದಲ್ಲಿ ಆ ರೀತಿಯಲ್ಲಿ ಒಂದು ಏನಾದರೂ ಆರ್ಡರ್ಸ್ ಆ ಪರಂಪರೆಗೆ ಪ್ಲಸ್ ಕ್ವಾಲಿಫಿಕೇಷನ್ ಅದಿದ್ದವರಿಗೆ ಸಿಕ್ಕುವ ಹಾಗೆ ಮಾಡಲಿಕ್ಕೆ ತಮ್ಮ ಮೂಲಕ ಒಂದು ಪ್ರಯತ್ನ ಯಾಕೆ ಆಗಬಾರ್ದು? ಒಂದು, ನೀವೀಗ ಟೆಂಪಲ್ ಆರ್ಕಿಟೆಕ್ಚರ್ ದೇವಸ್ಥಾನದ್ದು ಎಲ್ಲ ಕೆಲಸ ಎಲ್ಲ ನಿಮಗೆ ಬರುತ್ತೆ. ಆದರೆ ಸರ್ಕಾರ ನಿಮಗೆ ಕೊಡೋಕೆ ಬರುತ್ತೆ ಅದನ್ನು? ನಿಜವಾಗ್ಲೂ ಇಲ್ಲ. ಯಾಕಂದರೆ ಸರ್ಕಾರಕ್ಕೆ ಅದರದ್ದೇ ಆದ ಒಂದು ನೀತಿ ನಿಯಮಗಳಿರ್ತದೆ. ಆ ಒಂದು ಸರ್ಟಿಫಿಕೇಟ್ ಇರೋರಿಗೆ ಮಾತ್ರ ಕೊಡಬೇಕು ಅಂತ ಒಂದು ಕಂಡೀಷನ್ ಮೇಲೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ನೀವು ಎಂಥ ದೊಡ್ಡ ವಾಸ್ತುಶಿಲ್ಪಿಗಳಾಗಿದ್ದರೂ ಸಹ. ಸೊ ಅಂಥ ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ಇದೆಯಾ? ಇಲ್ಲ. ಈಗ ನಮ್ಮ ಜ್ಞಾನಾನಂದ ಸರ್ ಒಂದು ಮಾಡ್ತಾ ಇದ್ದಾರೆ, ಅದುವೇ ಭಾಳ ಮಂದಗತಿಯಲ್ಲಿ ನಡೀತಾ ಇದೆ. ಭಾಳಷ್ಟು ಜನ ಆಸಕ್ತಿ ಕಮ್ಮಿನೋ ಅಥವಾ ಸರ್ಕಾರದ ಒಂದು ಸಪೋರ್ಟ್ ಕಮ್ಮಿನೋ ಈ ರೀತಿಯಲ್ಲಿ ಸಾಗ್ತಾ ಇದೆ. ಬಟ್ ಯಾವುದೇ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ನಾವು ತೊಗೋಬೇಕು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಂದ ಅಂದರೆ ಅದಕ್ಕೆ ನೀವು ಒಂದು ಸರ್ಟನ್ ಡಿಗ್ರೀಸ್ ಮಾಡಿರಬೇಕು. ಆ ಡಿಗ್ರಿ ಕೋರ್ಸ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅದರಿಂದ ಒಂದು 3-4 ಜನ ಕೋಟ್ಯಾಂತರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಮಂತು ಲಕ್ಕುಂಡಿಗೆ ಹೋಗಿದ್ದೆ ನಮ್ಮ ಆರ್ಕಿಯಾಲಜಿ ಕಮಿಷನರ್ ಜೊತೆ. ರಿನೋವೇಷನ್ ಮಾಡ್ತಾ ಇದ್ದಾರೆ, ಅಷ್ಟು ಕೆಟ್ಟದಾಗಿ ಮಾಡ್ತಾ ಇದ್ದಾರೆ, ಅಷ್ಟು ಕೆಟ್ಟದಾಗಿ. ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಅಷ್ಟು ಕೆಟ್ಟದಾಗಿ ಮಾಡೋದು. ಬಿಲ್ಸ್ ಆಗ್ತಾ ಇದೆ, ನಡೀತಾ ಇದೆ. ಬಟ್ ತಗೊಂಡಿರೋರ ಹತ್ರ ಒಂದು ಲೈಸೆನ್ಸ್ ಇದೆ, ಒಂದು ಡಿಗ್ರಿ ಇದೆ. ಆ ಒಂದು ಕಂಡೀಷನ್ ನಾವು ತೆಗೆದಕ್ಕೆ ನಾವು ಈಗ ಇರುವ ನಮ್ಮ ಮಿನಿಸ್ಟರ್ ಜೊತೆ ಮಾತಾಡಬೇಕು ಇದ್ರ ಬಗ್ಗೆ. ಈ ಒಂದು ಕಂಡೀಷನ್ನ ತೆಗೆದು ಈ ಸ್ಕಿಲ್ಫುಲ್ ಆರ್ಟಿಸ್ಟಿಯನ್ಸ್ಗೆ ಒಂದು ಅವಕಾಶ ಮಾಡಿಕೊಡುವಂಥ ರೀತಿಯ ಒಂದು ಲಾ ಚೇಂಜಸ್ ಎನ್ಫೋರ್ಸ್ಮೆಂಟ್ ಅಥವಾ ಚೇಂಜಸ್ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ಆ ರೀತಿಯಾದ ಎಲಿಜಿಬಿಲಿಟಿ ನನಗಿದೆಯಾ? ಇವನ್ ನನಗೂ ಇಲ್ಲ. ದೇವಸ್ಥಾನದ ಕೆಲಸ ತಗೊಂಡು ಮಾಡಿಸ್ಕೊಡ್ತೀನಿ, ಸರ್ಕಾರದ್ದು ಅಥವಾ ರಿನೋವೇಟ್ ಮಾಡಿಕೊಡ್ತೀನಿ, ಅದ್ರ ಬಗ್ಗೆ ಎಷ್ಟೇ ಜ್ಞಾನ ಇದ್ದರೂ ನನಗೂ ಎಲಿಜಿಬಿಲಿಟಿ ಇಲ್ಲ.
ಕಾರಣ ಅವರು ಹಾಕಿರೋ ಒಂದು ಕಂಡೀಷನ್, ಈ ಡಿಗ್ರಿ ಹೋಲ್ಡರ್ಸ್ಗೆ ಮಾತ್ರ ಈ ಕೆಲಸ ಕೊಡಲಾಗುತ್ತೆ. ಆ ಕೋರ್ಸ್ ಎಲ್ಲಿದೆ? ನಮ್ಮ ತಮಿಳುನಾಡಲ್ಲಿದೆ, ತಿರುಪತಿಲಿದೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಸೊ ಇನ್ನೋವೇಷನ್ ಸರ್ಕಾರ ಅಂದಾಜು ಎಷ್ಟು ಖರ್ಚು ಮಾಡ್ತಾ ಇದೆ? ವರ್ಷಕ್ಕೆ ಕಮ್ಮಿ ಅನ್ನೋ 400-600 ಕೋಟಿ ಖರ್ಚು ಮಾಡುತ್ತೆ. ಅದು ನಮ್ಮ ಕಲಾವಿದರಲ್ಲಿ ಯಾಕೆ ಸಿಗ್ತಾ ಇಲ್ಲ? ಆ ದುಡ್ಡು ನಮ್ಮ ಟ್ಯಾಕ್ಸ್, ನಮ್ಮ ದುಡ್ಡು ನಮ್ಮ ಕಲಾವಿದರಿಗೆ ಸಿಗದೆ ಇನ್ಯಾರೋ ಅದನ್ನು ಬೆನಿಫಿಟ್ ತಗೊಳ್ತಿದ್ದಾರೆ. ಸೊ ಈ ಒಂದು ದೊಡ್ಡ ಪ್ರಶ್ನೆನ ನಾವು ನಿಜವಾಗ್ಲೂ ಸರ್ಕಾರದ ಮುಂದೆ ಇಡಬೇಕು. ಇದನ್ನು ಆ ರೀತಿಯಾದ ಒಂದು ಕಂಡೀಷನ್ನ ಹೇಗೆ ಅವ್ರು ಲೀಗಲ್ ಅದೊಂದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋವಂಥದ್ದನ್ನ ಅವಕಾಶ ಮಾಡಿಕೊಡ್ಬೇಕು. ಸೊ ಅದಕ್ಕೆ ಅಗೈನ್ ಎಲ್ಲ ಮತ್ತೆ ಮೂಲ ಎಲ್ಲಿಗೆ ಬರುತ್ತೆ? ನಮ್ಮ ಸಂಘಟನೆ, ನಮ್ಮ ಶಕ್ತಿ ಹೇಗಿದೆ ಅಂತ. ನಾವು ಒಗ್ಗಟ್ಟಾಗಿದ್ದೀವ? ಅವ್ರ ಯಾರಿ ಬಿಡ್ರಿ, ಅವರೇ 4 ಜನ ಬರಲ್ಲ, ನೀವು ಯಾಕ್ರಿ ಅವ್ರ ಬಗ್ಗೆ ಇದು ಮಾಡ್ತೀರಾ? ಹೀಗೆ ಮಾತಾಡ್ತಾರೆ ರಾಜಕೀಯದವರು. ಅಲ್ಟಿಮೇಟ್ಲಿ ಅವ್ರು ಎದುರುಕೊಳ್ಳೋದು ನಿಮ್ಗೆ ಅಷ್ಟೇ. ನೀವು ಶಕ್ತಿಯಾಗಿ ಒಗ್ಗಟ್ಟಾಗಿದ್ದೀರಾ? ನೀವು ಸಣ್ಣ ತಪ್ಪು ಹೇಳಿದ್ರು ಮಾಡ್ತಾರೆ ಅವರು. ಇದೆಲ್ಲ ಸರಿ ಇದೆ, ನೀವು ಹೋಗ್ಬಿಟ್ಟು ಇಲ್ಲ ನೀವು ಇದನ್ನ ಮಾಡಿ ಅಂದರೆ ಅವ್ರನ್ನ 4 ಜನ ಅಂತಲ್ಲ, ಅವ್ರನ್ನ ಯಾಕೆ ಮಾಡುತ್ತೆ, ಬೇರೆ ಹೇಳ್ರಿ ಅಂತಾರೆ. ಸೊ ಎಲ್ಲದಕ್ಕೂ ಒಂದೇ ಉತ್ತರ, ನಮ್ಮ ಒಗ್ಗಟ್ಟು. ಸೊ ಆ ರೀತಿ ಒಗ್ಗಟ್ಟು ಒಂದು ಇರಬೇಕು. ಈ ರೀತಿಯಾದ ಬೇಡಿಕೆಗಳನ್ನು ಇಡಬೇಕು. ಬೇಡಿಕೆ ಮತ್ತೆ ತಪ್ಪೇನಿಲ್ಲ, ಮಾಡೋ ಶಕ್ತಿ ಇದೆ. ಬೇಕಾದ್ರೆ ಸಣ್ಣ ಮಾಡಿ ತೋರಿಸ್ತೀವಿ, ತಗೊಳ್ಳಿ. ಇಲ್ಲ ತಗೊಬನ್ನಿ ಅಂತ ಸರ್ಟಿಫಿಕೇಟ್. ನಾವು ಅದ್ರ ಬಗ್ಗೆ ಮಾಡಿರಲ್ಲ. ಯಾರ್ದು ಶಿಲ್ಪಿ ಜೊತೆ ಕಲ್ತಿರ್ತೀವಿ, ಇನ್ನೊಂದು ಕಲ್ತಿರ್ತೀವಿ, ಪರಂಪರೆಯಿಂದ ಬಂದಿರುತ್ತೆ, ಆದರೆ ನಮ್ಗೆ ಎಲಿಜಿಬಿಲಿಟಿ ಇರಲ್ಲ. ಸೊ ಇದನ್ನ ನಾವು ಒಗ್ಗಟ್ಟಾಗಿ ನಮ್ಮ ರಾಜ್ಯಾಧ್ಯಕ್ಷರು ಯಾರು ಇರ್ತಾರೋ ಅವರು ಸರ್ಕಾರ ಮುಂದೆ ತಗೊಂಡೋಗ್ಬೇಕು. ಅವ್ರು ಸಪೋರ್ಟಾಗಿ ಎಲ್ಲರೂ ನಿಲ್ಲಬೇಕು. ಹಾಗಾದಾಗ ಒಂದು ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡಿ, ಅಲ್ಲಿರುವ ಸ್ಥಳೀಯ ಕಲಾವಿದರಿಗೆ. ನಂತರ ಒಂದು 3-4 ಡಿಸ್ಟಿಕ್ಕಿಂದ ಬರುವಂಥ ಕಲಾವಿದರು ಅಥವಾ ನೆಕ್ಸ್ಟ್ ಸ್ಟೇಟಿಂದ ದೊಡ್ಡದಾಗ್ತಾ ಈ ರೀತಿ ಮಾಡಿದಾಗ ಸ್ಥಳೀಯ ಕಲಾವಿದರಿಗೆ ಅಲ್ಲೂ ಅವಕಾಶ ಸಿಗುತ್ತೆ. ಅವ್ರದ್ದು ಒಂದು ಯಾವ ರೀತಿಯಾಗಿ ಒಂದು ಸೆಕ್ಯೂರಿಟಿ ಕಂಡ್ಕೊಳ್ತಾರೆ. ಇವೆಲ್ಲ ಡೆವಲಪ್ಮೆಂಟು ಪೇರೆಂಟ್ಸು ಮಕ್ಕಳಿಗೆ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾವಾಗ ಇದರಲ್ಲಿ ಗೌರವ ಇದೆ, ಇದರಲ್ಲಿ ಕರಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಈ ರೀತಿ ಎಲ್ಲ ಇದ್ದಾಗ ನಾವೇನು ಮಾಡ್ತೀವಿ, ನನ್ನ ಮಕ್ಕಳು ಮಾಡಪ್ಪ ಅಂತ ಹೇಳ್ತೀವಿ. ಇವೇನು ಇಲ್ಲ ಅಂದ್ರೆ ಏನು ಮಾಡ್ತೀವಿ, ನನ್ನ ಮಗನಿಗೆ ಎಲ್ಲೋ ಹೋಗೋದು, ಇಂಜಿನಿಯರ್ ಮಾಡೋದಪ್ಪ, ಏನೋ ಕೆಲಸ ಮಾಡ್ಕೊಳ್ಬೋದು, ಈ ರೀತಿ ಆಗ್ಬಿಡುತ್ತೆ. ಸರ್, ತಾವು ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ಆ ಬಗ್ಗೆ. ನನಗೆ ಪ್ರಮೋಟ್ ಈಗ ನಾವು ನೋಡಿ, ಈಗ ನಾನು 2 ಕಡೆ ಈಗ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಒಂದು ಹ್ಯಾಂಡಿಕ್ಯಾಪ್ ಮಿನಿಸ್ಟ್ರಿ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೇನೆ, ಅಂದರೆ ಸರ್ಕಾರ 5 ವರ್ಷದಲ್ಲಿ ಏನೇ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನನ್ನ ಒಂದು 2 ಸಜೆಷನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಏನು ಕೊಟ್ಟಿದ್ದೀನಿ ಅಂದರೆ, ಯಂಗ್ಸ್ಟರ್ಸ್ಗೆ ಜಾಸ್ತಿ ಅವಾರ್ಡ್ಸ್ಗಳನ್ನ ಕೊಡಿ, ಯಂಗ್ಸ್ಟರ್ಸ್ಗೆ ಜಾಸ್ತಿ ಅವಾರ್ಡ್ಗಳನ್ನ ಕೊಡಿ. ಸೊ ದ್ಯಾಟ್ ಪೇರೆಂಟ್ಸು ಒಂದು ನೆಮ್ಮದಿ ಕಾಣ್ತಾರೆ. ಒಂದು ಯಾವ ಅವಾರ್ಡ್ ಸಿಗುತ್ತೆ ಅವ್ರಿಗೂ ಮಕ್ಳಿಗೂ ಸಹ ಸೊಸೈಟಿಲಿ ಗೌರವ ಸಿಗುತ್ತೆ. ನಂತರ ಜಿಲ್ಲೆಗೆ ಕಾನ್ಸಂಟ್ರೇಷನ್ ಮಾಡಿ. ಈಗ ಯಾರೋ ಒಬ್ಬರು ಟ್ರಾವೆಲರ್ಸ್ ಇರ್ತಾರೆ, 1 ಲಕ್ಷ ಜನ ಕಲಾವಿದಿದ್ದಾರೆ ಅಂತ ಬರೀ ವೆಬ್ಸೈಟಲ್ಲಿ ತೋರಿಸುತ್ತೆ. ಆದರೆ ಒಂದು ಜಿಲ್ಲೆಗೆ ಹೋಗಿ, ಈಗ ನಾನು ಮೈಸೂರಿಲ್ಲಿದ್ದೀನಿ, ಇಲ್ಲಿ ಯಾರೋ ಕಲಾವಿದರು ಅಂತ ಕ್ಲಿಕ್ ಮಾಡಿದ್ರೆ ನಾನು ಮೈಸೂರಿನ ಕಲಾವಿದರು ಅಲ್ಲಿ ಟೂರಿಸ್ಟ್ ಕಲಾವಿದರು ಅಥವಾ ಟ್ರಾವೆಲರ್ಸ್ಗೆ ಸಿಗಬೇಕು. ಈ ರೀತಿ ಒಂದು ಆ್ಯಪ್ ಡೆವಲಪ್ ಮಾಡಿ ಅಂತ ನಾನು ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಸೊ ದಟ್ ಏನಾಗುತ್ತೆ, ನಮ್ಗೆ ಯಾವ ಸರ್ಕಾರ ಏನಂದರೆ ಇನಿಷಿಯಲ್ ಸಪೋರ್ಟ್ ಮಾಡ್ಬೋದು ಅಷ್ಟೇ. ನಿಮಗೆ ಒಂದೇನೋ ಕ್ರೂಸ್ ಸ್ಥಳ ಕೊಡ್ಬೋದು, ಅಥವಾ ಇನ್ನೊಂದೇನೋ 20,000 1 ಲಕ್ಷ ಕೊಡ್ಬೋದು. ಅದರಿಂದ ನಮ್ಮ ಜೀವನ ನಡೆಯಲ್ಲ. ಯಾರಾದರೂ ಬಂದು ಹೋಗ್ತಾ ಇದ್ರೆ, ತಗೊಂಡು ನಡೀತಾ ಇದ್ರೆ ಮಾತ್ರ ನಮ್ಮ ಜೀವನ ನಡೆಯುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಆ್ಯಪ್ ಅಂತ ನಾನು ಮಾಡಿದೆ ಸರ್ಕಾರದಿಂದ. ನಾನು ಬೆಳಗಾವಿಗೆ ಹೋದ್ರು ಅಥವಾ ಮಂಗಳೂರಿಗೆ ಹೋದ್ರೆ ಅಲ್ಲಿ ಕ್ಲಿಕ್ ಮಾಡಿದೆ, ಇಂಥ ಕಲಾವಿದರು ಇದ್ದಾರೆ, ಇಂಥ ಕಲಾವಿದರು ಸ್ಟುಡಿಯೋಗಳಿಗೆ ನೀವು ಹೋಗ್ಬೋದು, ಬೈ ಮಾಡ್ಬೋದು. ಈ ರೀತಿ ಇದ್ದಾಗ ಮಂಗಳೂರು ಬರೋರು ಇದು ಹೋಗ್ತೀವಿ, ಚೆನ್ನಾಗಿ ಕಲಾವಿದರು ಇವ್ರದಕ್ಕೆ ಹೋಗೋಣ. ಸೊ ನಾವೇನು ಮಾಡ್ತೀವಿ, ನಾವು ಯಾವುದೋ ಒಂದು ಸ್ಟೋರ್ ಕೊಟ್ಬಿಡ್ತೀವಿ, ಶಾಪಿಗೆ, ಅವ್ರು ಮಾರ್ಕೊತಿರ್ತಾರೆ. ನಾವು ಹಿಂದೆ ಸುಮ್ಮನೆ ಮಾಡ್ತಾನೆ ಇದ್ದೀವಿ. ಕಲಾವಿದರು ಗ್ರಾಹಕರು ಡೈರೆಕ್ಟಾಗಿ ನಾವು ಭೇಟಿನೇ ಆಗಲ್ಲ. ಈ ರೀತಿಯಲ್ಲಿ ಅವಾಯ್ಡ್ ಮಾಡೋದಕ್ಕೆ ಈಗ ಒಂದು ಪ್ರೊಸೀಜರ್ ಮಾಡಿ ಅಂತ ಹೇಳ್ತೀವಿ. ಅವ್ರ ಕಡೆಯಿಂದ ಏನಿತ್ತು ಅಂದರೆ ಕನ್ಸರ್ನು, ಯಾರು ರಿಜಿಸ್ಟರ್ ಆಗಿಲ್ಲ, ಯಾರು ಆರ್ಗನೈಸ್ ಆಗಿಲ್ಲ, ಈ ಒಂದು ದೊಡ್ಡ ವಿಷಯದ ಬಗ್ಗೆನೇ ಚರ್ಚೆ ನಡೀತು ನಮ್ಮಲ್ಲಿ ಭಾರತ ಸರ್ಕಾರದಲ್ಲಿ. ಈಗ ಇಲ್ಲಿರೋ ಎಷ್ಟು ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಸರ್? ಇಲ್ಲಿ ಕೈ ಎತ್ತಿ ನೋಡೋಣ. GST ನೀವು ಒಬ್ಬರು ಮಾಡಿದ್ದಾರೆ, ಇಬ್ಬರು ಮಾಡಿದ್ದಾರೆ, 3, 4, 5. ಸೊ ಇಲ್ಲಿ ಒಂದು 50 ಜನ ಇದ್ದೀವಿ, 5 ಜನ ಮಾಡಿದ್ದೀರಾ. ಎಷ್ಟು ಪರ್ಸೆಂಟೇಜ್ ಆಯಿತು? 74 ಜನ. 74 ಜನರಿಗೆ 4 ಜನ ಮಾಡಿದ್ದೀರಾ. ಇನ್ನು ಉಳಿದವರು ಯಾಕೆ ಮಾಡಿಲ್ಲ ನಾವು? ಸೊ ಇದೇ ನಮಗೆ ಬೇಕಾಗಿರುವಂಥದ್ದು. ಸೊ ರಿಜಿಸ್ಟರ್ ಮಾಡಿ, ಟ್ಯಾಕ್ಸ್ ಫೈಲ್ ಮಾಡಿ. ರಿಜಿಸ್ಟರ್ ಆಗಿದ್ದರೆ ನಮಗೆ ಇದರ ಸರ್ಕಾರದ ಬೆನಿಫಿಟ್ಸ್ಗಳು ಸಿಗುತ್ತೆ, ಗೊತ್ತಾಗುತ್ತೆ. ಹ್ಯಾಂಡಿಕ್ರಾಫ್ಟ್ ಕಾರ್ಡ್ ಅಂತ ಮಾಡಿಸ್ಕೊಂಡಿದ್ದಾರಲ್ವ ಎಲ್ಲರೂ ಆಲ್ಮೋಸ್ಟ್. ಹೌದು, ಆರ್ಟಿಸನ್ ಕಾರ್ಡ್ಸ್ ಮಾಡಿಸಿದ್ದೀರಾ? ಎಸ್. ಸೊ ನಂತರ ಸಮಯದಲ್ಲಿ ಈಗ ಸದ್ಯಕ್ಕೆ ಬೇರೆಯವ್ರ ಹತ್ರ ಕೆಲಸ ಮಾಡ್ತಿರ್ತೀರ ಅಥವಾ ಕಲಿಯೋದಿಲ್ಲ, ನೀವೇ ಇಂಡಿಪೆಂಡೆಂಟ್ ಮಾಡೋದು ರಿಜಿಸ್ಟರ್ ಮಾಡಿಸ್ಕೊಂಡು ನಿಮ್ಮ ಅದು ಎಷ್ಟು ಜಲ್ದಿ ನಾವು 3 ವರ್ಷ ತುಂಬಿಸ್ತೀವಿ ಭಾಳ ಇಂಪಾರ್ಟೆಂಟ್ ಇನ್ಕಮ್ ಟ್ಯಾಕ್ಸಲ್ಲಿ. ಯಾಕಂದ್ರೆ ಲೋನ್ ತಗೋಬೋದು ನೀವು ಅಲ್ವಾ? ಸೊ ಆ ರೀತಿ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಭಾಳ ಒಳ್ಳೆಯದು.
ಸರ್ ನಿಮ್ಮ ಮಾತಾಡಿ. ನನ್ನ ಅಭಿಪ್ರಾಯದ ಪ್ರಕಾರ ಈ ಯಾವುದೋ ಒಂದು ಕಲಾಕೃತಿಯನ್ನು ನೋಡ್ತಾ ನೋಡ್ತಾ ಹೋದಾಗ, ಈಗ ಉದಾಹರಣೆ ಈ ಹಾಲ್ನಲ್ಲಿ ಒಂದು 250 ಆರ್ಟ್ ವರ್ಕ್ ಉಂಟಂತ ನೋಡೋಣ. ನಾವು ಸಾಲಾಗಿ ನೋಡ್ತಾ ಬರ್ತೇವೆ. 250 ಕಲಾಕೃತಿಯಲ್ಲಿ ಯಾವುದಾದ್ರೂ ಒಂದೆರಡು ವರ್ಕ್ ನಮ್ಮನ್ನು ಅಲ್ಲಿ ನಿಲ್ಲಿಸ್ತದೆ. ನೀವು ಟೆಸ್ಟ್ ಮಾಡಿ, ಅಲ್ಲಿ ನಿಲ್ಲಿಸ್ತದೆ. ಅದರ ಅರ್ಥ ಏನು ಅಂದರೆ, ಆ ಕಲಾಕೃತಿಯಲ್ಲಿ 250 ಕಲಾಕೃತಿಯಲ್ಲಿ ಒಂದೆರಡು ಅಲ್ಲಿ ನಿಲ್ಲಿಸಬೇಕಿದ್ರೆ ಆ ವರ್ಕ್ ಮಾಡಿದವನ ಯೋಗ್ಯತೆ ಅದು ಹೇಳ್ತದೆ. ಆ ಎರಡು ವರ್ಕಿನಲ್ಲಿ ಅವ ಎಷ್ಟು ಕೆಲಸ ಮಾಡಿದ್ದಾನೆ, ಎಷ್ಟು ಶ್ರಮತೆ ಕೊಟ್ಟಿದ್ದಾನೆ, ಎಷ್ಟು ವರ್ಷದ ಅನುಭವ ಅಂತ ಅದು ಗೊತ್ತಾಗುತ್ತೆ. ಈ ಬೈಯಸ್ ಅಥವಾ ಒಬ್ಬ ಕಲಾಪ್ರೇಮಿ ಅದನ್ನು ಹೇಳಿದಷ್ಟು ಕೊಟ್ಟು ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿ ಅವನ ಡ್ರಾಯಿಂಗ್ ರೂಮ್ನಲ್ಲಿ ಇಡ್ತಾನೆ. ಇಷ್ಟೇ. ಇಟ್ಟ ನಂತರ ಅವ ಸುಮ್ಮನೆ ಇರುವುದಿಲ್ಲ, ಹಣ ಕೊಟ್ಟಿದ್ದಾನಲ್ಲ. ಡ್ಯೂಟಿ ಬಿಟ್ಟು ಬಂದ ನಂತರ ಅಲ್ಲಿ ಸುಮ್ಮನೆ ಕೂತು ಅದನ್ನೇ ನೋಡ್ತಾ ಇರ್ತಾನೆ. ಕೊನೆಗೆ ಎಷ್ಟು ಕಷ್ಟ ಇದ್ದರೂ, ಎಷ್ಟು ಸಮಸ್ಯೆ ಇದ್ದರೂ, ಅಥವಾ ಮನೆಯ ಟೆನ್ಷನ್ ಇರ್ಬೋದು, ಆಫೀಸ್ ಟೆನ್ಷನ್ ಇರ್ಬೋದು, ಅಥವಾ ಇನ್ಯಾವುದೋ ಸಮಸ್ಯೆ ಇರ್ಬೋದು, ಈ ಕಲಾಕೃತಿಯನ್ನು ನೋಡೋದ್ರಿಂದ ಅದು ಅವನಿಗೆ ರಿಲ್ಯಾಕ್ಸ್ ಆಗ್ತದೆ. ನೋಡ್ತಾ ನೋಡ್ತಾ ಅವ ಆ ಕಲಾಕೃತಿಯ ಒಳಗೆ ಪ್ರವೇಶ ಆಗ್ತಾನೆ. ಒಂದು ಉದಾಹರಣೆ ಹೇಳುತ್ತಿದ್ದರೆ, ಒಂದು ಕಾರ್ ಹೋಗ್ತಾ ಇರುವಾಗ ಕಾರನ್ನು ನಾವು ಹೊರಗೆ ನಿಂತು ನೋಡುವುದಕ್ಕೂ ಕಾರಿನ ಒಳಗೆ ಕೂತು ನೋಡುವುದಕ್ಕೂ ನಮಗೆ ವ್ಯತ್ಯಾಸ ಇರ್ತದೆ. ಈ ಜಾಣ್ಮೆ, ಈ ಚಕ್ಕತೆಕ್ಕಿದ ಈ ಬುದ್ಧಿವಂತಿಗೆ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಕಲಿತವನಿಗೆ ಸಿಗುತ್ತೆ. ಆದರೆ ದುರಂತ ಏನು ಅಂದರೆ, ನಾನು 2+-2 ಹೇಳುವಂತೆ, ದುರಂತ ಏನು ಅಂದರೆ, ತಂದೆ ತಾಯಿಯವರಿಗೆ ತಮ್ಮ ಮಗ ದೊಡ್ಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬೇರೆ ಯಾವುದೂ ಇಲ್ಲ. ಲಕ್ಷಗಟ್ಟಲೆ ಅರ್ನಿಂಗ್ ಮಾಡೋದು ಸಬ್ಜೆಕ್ಟ್ ಯಾವುದಿದೆ ಅದನ್ನು ಮಾತ್ರ ಹೇಳ್ತಾರೆ. ಈ ಹುಡುಗನಿಗೆ ಅದು ಬೇಕಾಗಿಲ್ಲ. ಅವನಿಗೆ ಆರ್ಟ್ ಅಂತ ಇದ್ದರೆ ಅಪ್ಪ ಅಮ್ಮ ಮೆಡಿಕಲ್ ಇಂಜಿನಿಯರ್ ಸೇರಿಸ್ತಾರೆ. ಅವ ಎಷ್ಟು ವರ್ಷ ಹೋದರೂ ಅಲ್ಲಿಯೇ ಇರ್ತಾನೆ. ಇದು ನಾನು ಕಂಡುಕೊಂಡ ಒಂದಷ್ಟು ಉದಾಹರಣೆ ಉಂಟು, ಅದೆಲ್ಲ ಬೇಡ. ಅವನೇ ಆರ್ಟ್ ಫೀಲ್ಡಿಗೆ ಸೇರಿದಾಗ ಅದರ ಮೂಲವನ್ನೇ ಹುಡುಕ್ತಾ ಹೋಗ್ತಾನೆ. ಆಮೇಲೆ ಅದನ್ನು ಡೀಪ್ ಆಗಿ ನೋಡ್ತಾ ಅದು ಇವನಿಗೆ ಅಂಟಿಬಿಡ್ತದೆ. ಅಂದರೆ ಇವನ ರಕ್ತದಲ್ಲಿ ಸೇರಿಬಿಡ್ತದೆ. ಇದು ಒಂದು ಕಾಯಿಲೆ. ಇದು ನಾನಂತ ಹೇಳೋದಲ್ಲ, ಡಾಕ್ಟರ್ ಮೋಹನ್ ಆಳ್ವರು ಹೇಳುವಂಥದ್ದು ಕೇಳಿದ್ದೆ. ಈ ಆರ್ಟನ್ನು ಯಾರು ಅಪ್ಪಿಕೊಳ್ತಾರೆ ಅದನ್ನು ಬೇರ್ಪಡಿಸಲಿಕ್ಕೆ ಜಗತ್ತಿನ ಯಾವ ಆಸ್ಪತ್ರೆಯಲ್ಲಿಯೂ ಮದ್ದಿಲ್ಲಂತೆ. ಕಾರಣ ಇಷ್ಟೇ, ಒಬ್ಬನಿಗೆ ಒಂದು ವಿಷಯದಲ್ಲಿ ತುಂಬ ಆಸಕ್ತಿ ಮೂಡಿದರೆ ಅವ ಅಲ್ಲಿ ಮರ್ಜಿ ಆಗಿಬಿಡ್ತಾನೆ. ಅದನ್ನು ಅಲ್ಲಿ ಬೇರ್ಪಡಿಸಲಿಕ್ಕೆ ಆಗೋದೇ ಇಲ್ಲ. ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ಒಳ್ಳೆಯ ಒಂದು ಸಂಗೀತ ಕಚೇರಿ ಇದ್ದರೆ ಆ ಫೀಲ್ಡಿನಲ್ಲಿ ಆಸಕ್ತಿ ಇರುವವನಾಗೆ ಅವನಿಗೆ ಗೊತ್ತಿಲ್ಲದೆ ತಾಳ ಬಡಿತಾ ಇರ್ತಾನೆ. ಯಕ್ಷಗಾನದ ಯಾಕೆ ಅದು ಹೇಗೆ ಆಯಿತು? ಅವನ ಬ್ಲಡ್ಡಿನಲ್ಲಿ ಅದು ಸೇರಿ ಹೋಗಿದೆ, ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಹಿರಿಯರು ಅವರವರ ಆಸಕ್ತಿಗೆ ಸರಿಯಾಗಿ ತಮ್ಮ ಮಕ್ಕಳಿಗೆ ಅವಕಾಶ ಕೊಟ್ಟರೆ, ಮಕ್ಕಳ ಕಲಿಯುವಿಕೆಗೆ ಆ ದಾರಿಯನ್ನು ತೋರಿಸಿದರೆ ಅವ ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಉಂಟು ಅಂತ ನನ್ನ ಒಂದು ಅಭಿಪ್ರಾಯ. ಸರ್, ಇದಕ್ಕೆ ಪೂರಕವಾಗಿ ಈಗ ಮಕ್ಕಳಿಗೆ ಆಸಕ್ತಿ ಈಗ ಬರ್ತಾ ಉಂಟು. ಆದರೂ ಒಂದು ಭಯ ಹೆತ್ತವರಿಗೆ ಏನಂತ ಹೇಳಿದರೆ, ಈಗೆಲ್ಲವೂ ಕೂಡ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಬೇರೆ ಟೆಕ್ನಾಲಜಿ ಬಂದಿದೆ, ಆಟೋಮೇಷನ್ ಬಂದಿದೆ. ಹಾಗಾಗಿ ಇನ್ನು ಈ ಆರ್ಟ್ ಫೀಲ್ಡಿಗೆ ಹೋದರೆ ನಾಳೆ ಭವಿಷ್ಯತ್ತು ಉಂಟಾ ಇಲ್ವಾ, ನಮಗೇನು ಬೇಕಾ ಅದನ್ನು 3D ಪ್ರಿಂಟರಲ್ಲಿ ಪ್ರಿಂಟಿಂಗ್ ಮಾಡಿಸ್ಕೊಂಡು ನಾವು ಮೂರ್ತಿಯ ಬೇರೆ ಎಂಥದ್ದು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆದರೆ ಯಾವುದಕ್ಕೊಂದು ಅದರದ್ದೇ ಒಂದು ನೀತಿ ನಿಯಮ ಅಂತ ಒಂದು ಶಾಸ್ತ್ರ ಅಂತ ಉಂಟು. ಆ ಶಾಸ್ತ್ರ ಬಿಟ್ಟು ಹೊರಬಂದಾಗ ಅದು ಅವನಿಗೆ ಮಾತ್ರ ಅದು ಖುಷಿ ಕೊಡ್ಬೋದು, ಇನ್ನೊಬ್ಬನಿಗೆ ಖಂಡಿತ ಖುಷಿ ಕೊಡೋದಿಲ್ಲ. ಈ ಶಾಸ್ತ್ರ ಎನ್ನುವಂಥದ್ದು ಅದು ಶಿಲ್ಪಕಲೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಡಾನ್ಸ್ ಇರ್ಬೋದು, ಯಾವುದೇ ಒಂದು ಲಲಿತ ಕಲೆಯಲ್ಲಿ ಸಾವಿರಾರು ವರ್ಷದ ಹಿಂದೆ ಈವನ್ ಅಜಂತ ಎಲ್ಲರೇ ಇರ್ಬೋದು, ನಮ್ಮ ಬೇಲೂರು ಹಳೆಬಿಡಿರು ಇವುಗಳು ಯಾಕೆ ಉಂಟು? ನಮ್ಮ ದುರಂತ ಏನಂದರೆ, ಎಲ್ಲರೂ ಕೂಡ ನಾನು ತಿಳಿದ ಮಟ್ಟಿಗೆ ಆರ್ಟ್ ಸ್ಕೂಲ್ ಸೇರ್ತಾರೆ. ಆರ್ಟ್ ಸ್ಕೂಲಿಗೆ ಸೇರಿ ಅವರಿಗೆ ಕೂಡಲೇ ಕ್ಷಿಪ್ರವಾಗಿ ತಾವು ಬೆಳಿಬೇಕು ಅಂತ ದೊಡ್ಡ ಆಸೆ ಇರ್ತದೆ. ಪಕ್ಕ ಬೆಳೆಯುವಂಥದ್ದು ಯಾವುದು ಮಾರ್ಗ ಉಂಟು?
ಅಂತ ಹೇಳ್ತಾರೆ, ಅಬ್ಸ್ಟ್ರಾಕ್ಟ್ ಹಿಡಿತಾರೆ, ಅಮೂರ್ತ ಹಿಡಿತಾರೆ. ಅದು ಅಲ್ಲಿವರೆಗೆ ಮಾತ್ರ ಹೋಗ್ತದೆ ಹೊರತು ಅದು ಮುಂದೆ ಹೋಗುವುದಿಲ್ಲ. ಆ ಒಂದು ನಿರ್ದಿಷ್ಟ ಅಂದರೆ ಅವನೇ ಹೇಳಬೇಕು ಇದು ನಂದು ಹಾಗೆ ಅಂತ. ಆದರೆ ಜನ ಸ್ವೀಕಾರ ಮಾಡಲಿಕ್ಕೆ ಅವರ ಮನಸ್ಸು ಕೆಲವೊಮ್ಮೆ ಹೋಗುವುದಿಲ್ಲ. ಇಂಥದ್ದು ಎಷ್ಟೋ ದುರಂತ ನಾನು ನೋಡಿದ್ದೇನೆ. ಹಾಗಾಗಿ ನಾವು ಯಾವುದೇ ಒಂದು ಶಾಸ್ತ್ರವನ್ನು ಮೀರಿದರೆ ಅಥವಾ ಈ ಶಾಸ್ತ್ರೋಕ್ತವಾಗಿ ರಚನೆ ಮಾಡಿದರೆ ಅದು ಯಾವಾಗಲೂ ಉಳಿತದೆ ಅಂತ ನಾನು ಕಂಡುಕೊಂಡ. ಸರ್, ನೀವೇನಾದ್ರು ಇದ್ರ ಬಗ್ಗೆ? ನೀವು ಹೇಳ್ತಾ ಇರೋದು ನಿಜನೇ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಅಥವಾ ಟೆಕ್ನಾಲಜಿದು ಏನಂದ್ರೆ ಈ ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತಾ ಇದೆ ಆರ್ಟಲ್ಲಿ. ಸೊ 2-3 ಪ್ರಶ್ನೆಗಳು. ಒಂದು, ಎಂಥ ಮಿಷಿನ್ ಆದರೂ ಮಾಡ್ತಿರೋಂಥದ್ದು ಕೆಲಸ ನನ್ನ ಹತ್ರ ಉಳಿದಿದೆಯಾ, ಮಾಡ್ಬೋದಾ? ಅದು ಮಾಡೋವಂಥದ್ದು ಯಾವ ಮಿಷಿನ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ನನಗೆಲ್ಲ ಮಿಷಿನರೀಸ್ ಬಗ್ಗೆ ಗೊತ್ತು, ಎಲ್ಲ ಟೆಕ್ನಾಲಜಿನೂ ಗೊತ್ತು, ಪ್ರಪಂಚ ಎಲ್ಲ ಕಡೆ ನೋಡಿದ್ದೀನಿ. ಸೊ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಆರ್ಟ್ ಫಾರ್ಮ್ಸ್ ಇದೆ. ನಮ್ಮ ಯುರೋಪಿಯನ್ ಕಡೆ ರಿನೆಸಾನ್ಸ್ ಆರ್ಟ್ ಇರ್ಬೋದು, ನಮ್ಮದ್ರಲ್ಲಿ ಎಷ್ಟೊಂದು ಶೈಲಿಗಳಿದೆ. ಸೊ ಆ ಮಿಷನರೀಸ್ ಎಲ್ಲನೂ ನನಗೆ ನೋಡಿದಾಗೆ ರಿನೆಸಾನ್ಸ್ ಆರ್ಟಿಗೆ ಸ್ವಲ್ಪ ಸಪೋರ್ಟಿವ್ ಇದೆ. ಅದು ಬಿಟ್ಟರೆ ರಿಯಲಿಸ್ಟಿಕ್ ವರ್ಕ್ಗೆ ಸ್ವಲ್ಪ ಸಪೋರ್ಟ್ ಇದೆ. ಬಟ್ ನಮ್ಮ ಇಂಡಿಯನ್ ಕ್ಲಾಸಿಕಲ್ ಸ್ಟೈಲ್ಗೆ ಆರ್ನಮೆಂಟೇಷನ್ಸ್ಗೆಲ್ಲ ಅದು ಏನೋ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ಅಲ್ಲಿ ನಮಗೆ ಗ್ಯಾಪ್ ಇದೆ. ಸೊ 2 ರೀತಿ ಅಂತಾರೆ ಬಯರ್ಸ್ ಇರ್ತಾರೆ ಯಾವಾಗಲೂ. ಒಬ್ಬರು ಪ್ಯೂರ್ ಆರ್ಟ್ ಲವರ್ಸ್, ದೇ ಆಲ್ವೇಸ್ ಪ್ರಿಫರ್ ಹ್ಯಾಂಡ್ ಫಿನಿಶಿಂಗ್. ಅವ್ರ ಕೈಯಲ್ಲಿ ಮಾಡಿದ ಕಲಾಕೃತಿಗಳನ್ನೇ ಇಷ್ಟಪಡ್ತಾರೆ. ಏನಕ್ಕೆ ಅಂದರೆ ಅದು ಎಮೋಷನ್ ಟ್ರಾನ್ಸ್ಫರ್ ಆಗುತ್ತೆ. ನಾವೊಬ್ಬರು ಗ್ರಾಹಕರ ಜೊತೆ ಮಾತಾಡಿದಾಗ ಅವರು ಮಾಡಿಸ್ಬೇಕಾಗಿರೋ ಮೂರ್ತಿನೋ ಅಥವಾ ಯಾವುದೊಂದ್ರ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ, ಎಷ್ಟು ಆಸೆ ಇಟ್ಕೊಂಡಿರ್ತಾರೆ, ಅವನ್ನೆಲ್ಲ ಹೇಳಿದಾಗ ನಾವು ಸ್ಪಂದಿಸೋಕ್ಕೆ ನಮ್ಮ ಹೃದಯನೂ ಇದೆ, ನಾವು ಸ್ಪಂದಿಸ್ತೀವಿ ಕಲೆ ಮುಖಾಂತರ. ಇದು ಮಿಷನ್ ಮಾಡೋಕ್ಕಾಗಲ್ಲ. ಇನ್ನೊಂದೇನೆಂದರೆ ಒಂದು ಸಮಯದ ಅವಧಿ. ಈಗ ನಾವು ಒಂದು ಕಲ್ಲು ನಿರ್ಮಾಣದಲ್ಲಿ ಸುಮಾರು ಒಂದು 15-20 ದಿವಸ ತೊಗೊತೀವಿ. ಒಂದು ಜರ್ನಿ ಫೇಸ್ ಒಂದೊಂದು ರೀತಿಯಲ್ಲಿ ಅದು ಬಾಗಿಲು ತೆರೀತಾ ಹೋಗುತ್ತೆ, ಒಂದೊಂದು ರೀತಿಯಲ್ಲಿ ಅದು ಆಕರ್ಷಣೆ ಅಥವಾ ಒಂದು ಸೌಂದರ್ಯವನ್ನು ಹೆಚ್ಚು ಪಡ್ಕೊಳ್ತಾ ಹೋಗುತ್ತೆ. ಆ ಜರ್ನಿನ ನೀವು ಖುಷಿಯಾಗಿ ಎಂಜಾಯ್ ಮಾಡ್ತಾ ಒಂದು ನಿರ್ಮಾಣ ಮಾಡಿದಾಗ ಡೆಫಿನೆಟ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡಿರೋ ಕೆಲಸಕ್ಕಿಂತಲೇ ಅದು ಡಿಫ್ರೆನ್ಷಿಯೇಟ್ ಆಗುತ್ತೆ. ಸೊ ನಾವು ಎರಡು ಅಫ್ಕೋರ್ಸ್ ಈಗ ನಮ್ಮ ಜೊತೆ ಹೋಗಲೇಬೇಕು. ನಾವು ಆಪ್ಷನ್ ಕಸ್ಟಮರಿಗೆ ಕೊಡೋಣ, ಸರ್ ಇದು AI ರಿಲೇಟೆಡ್ ನಮ್ಮದೇ ಸಿಗುತ್ತೆ, ಇದು ಇಷ್ಟ ಆಗುತ್ತೆ, ನಾವು ಕೈಗೆಲಸ ಮಾಡ್ಕೊಡ್ತೀವಿ, ಕೈಗೆಲಸದಲ್ಲಿ ನಮ್ಮ ಕಲ್ತಿರೋ ಪದ್ಧತಿ ಪ್ರಕಾರ ಮಾಡ್ಕೊಂಡು ಇದು ಇಷ್ಟ ಆಗುತ್ತೆ. ಅದು 2 ಅವಕಾಶ ನಾವೇ ಕೊಡೋಣ, 2 ಆಪ್ಷನ್ ನಾವೇ ಕೊಡೋಣ ಅವ್ರಿಗೆ, ಅವರು ಆಯ್ಕೆ ಮಾಡ್ಕೊಳ್ಳಿ. ಒಬ್ಬೊಬ್ರು ಏನಾಗುತ್ತೆ, ಇಲ್ಲ ಸರ್ ನಮಗೆ ಮಿಷಿನ್ ಮಾಡ್ಕೊಂಡು ನಮ್ಗೆ ಕಮ್ಮಿ ದುಡ್ಡು ಸಾಕು, ಹೆಂಗೆ ಮಾಡ್ತೀವಿ, ನಮ್ಗೂ ಬೇಕಾಗಿಲ್ಲ ಅದು ಮಾಡೋದು. ಅದನ್ನು ಅಂಥ ಕೆಲಸ ನಮಗೂ ಬೇಕಾಗಿಲ್ಲ ಮಾಡೋದು, ಹೌದಾ, ನಮಗೂ ಆಯ್ತಪ್ಪ ಮಿಷಿನ್ ಮಾಡ್ಕೊಡ್ತೇವೆ ತಗೊಂಡು. ಬಟ್ ಒಬ್ಬೊಬ್ರು ಕೇಳ್ತಾರೆ, ಇಲ್ಲ ಸರ್ ಕೈ ನಿಮ್ಮ ಕೈಯಲ್ಲಿ ಆಗಬೇಕು, ಚೆನ್ನಾಗೇ ಮಾಡ್ಬೇಕು ಸರ್, ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು, ಅಂಥದ್ದನ್ನು ನಾವೇ ಮಾಡೋಣ. ಈ 2 ಆಪ್ಷನ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಬರೀ ಮಿಷಿನ್ ಬೇಕು ಅನ್ನೋದು ಕಮ್ಮಿ ಬೇಕು ಅನ್ನೋ ಮಿಷಿನೇ ತಗೊಳ್ಳಬೇಕು, ನನಗೂ ಬೇರೆ ಕಲಾ ಇಷ್ಟಪಡೋದನ್ನ ಮಾಡೋಣ, ಇನ್ನೊಂದು ಎಕ್ಸ್ಟ್ರಾ ಟೈಮ್ ಕೊಟ್ಟು ಮಾಡೋಣ ಅವ್ರಿಗೆ. ಅವರ 10 ರೂಪಾಯಿ ಕೆಲಸ ಕೊಟ್ಟರೆ 20 ರೂಪಾಯಿ ಕೆಲಸ ಮಾಡ್ಕೊಳ್ಳೋಣ ಕೈಯಲ್ಲಿ. ಸೊ ಈ ರೀತಿಯಾದ ಒಂದು ವಿಂಗಡಣೆಯನ್ನು ನಾವೇ ಮಾಡ್ಕೋಬೇಕು. ಅಫ್ಕೋರ್ಸ್ ಟೆಕ್ನಾಲಜಿ ಪ್ರಕಾರ ಅವರ ಒಂದು ಇದ್ರ ಪ್ರಕಾರ ಮಾಡ್ಕೊಡ್ತೀವಿ. ಕಸ್ಟಮೈಸ್ಡ್ ಆರ್ಟ್ ವರ್ಕ್ ಏನಿದೆ ಅದರ ಕೆಳಗೆ ನಿಮ್ಮ ಯಾವ ಎಕ್ಸ್ಪರ್ಟೀಸ್ ಇರುತ್ತೆ, ನಿಮ್ಗೆ ಯಾವುದು ಡೌನ್ಫಾಲ್ ಆಗಲ್ಲ, ಅದು ಯೋಚನೆ ಮಾಡಬೇಡಿ. ಸೊ ಆ ರೀತಿಯಲ್ಲಿ ಉದಾಹರಣೆ ನಾನೇ ಇದ್ದೀನಿ, 2 ಇದೆ ನನ್ನ ಕೈಯಲ್ಲಿ ಬೇಕಾ ಸರ್, ಎಷ್ಟು ಲಕ್ಷ ಹೇಳಿದ್ರು ಕೊಡ್ತಾರೆ, ನೀವು ನಂಬ್ತಿರೋ ಬಿಡ್ತೀರ, ನನ್ನಲ್ಲಿ 10,000 ರೂಪಾಯಿ ಖರ್ಚಾಗಲಿ, 10 ಲಕ್ಷ ಹೇಳಿದ್ರು ಕೊಡ್ತಾರೆ. ಅದು ನೀವು ಆ ಒಂದು ಬೆಲೆನ ಬಳಸ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇದೆ, ಅದು ಯಾರು ಕೊಡಲ್ಲ ನಿಮಗೆ. ಆ ಶಕ್ತಿನೂ ನಿಮ್ಮ ಹತ್ರ ಇದೆ. ಆ ಒಂದು ಸರ್ ಹೇಳಿದಾಗೆ ಅಧ್ಯಯನ, ಅವ್ರು ನೋಡಿ ಒಂದು ಉದಾಹರಣೆ ಕೊಟ್ಟರು, 6 ತಿಂಗಳು ಅಧ್ಯಯನ ಮಾಡಿದ್ರೆ ಒಂದು ಅವಕಾಶ ಬಂತು, ದೊಡ್ಡ ಅವಕಾಶಗಳು. ನಿಮ್ಮ ಯಾವುದೇ ಶ್ರಮ, ನಿಮ್ಮ ಯಾವುದೇ ಅಧ್ಯಯನ ಯಾವತ್ತೂ ವ್ಯರ್ಥ ಆಗಲ್ಲ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮತ್ತೆ ಉಪಯೋಗ ಆಗೇ ಆಗುತ್ತೆ ಜೀವನದಲ್ಲಿ. ಸೊ ಅಧ್ಯಯನವಿಲ್ಲದೆ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅದು ಅವ್ರಿಗೋಸ್ಕರ, ನಿಮ್ಮ ನೆಮ್ಮದಿಗೋಸ್ಕರ. ಅಪ್ಪ ನಾನು ಅಧ್ಯಯನ ತಿಳ್ಕೊಂಡು ಮಾಡಿದ್ದೀನಿ, ಆದಷ್ಟು ನನ್ನ ಶಕ್ತಿಗೆ ತಿಳ್ಕೊಂಡು ಮಾಡಿದ್ದೀನಿ. ಇವೆಲ್ಲ ನಿಮಗೆ ಈ AI ಮಿಷಿನರಿಯಿಂದ ನಿಮ್ಮನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಬರುತ್ತೆ. ಅಫ್ಕೋರ್ಸ್ ಅವ್ರ ಪಕ್ಕದಲ್ಲೇ AI ಮಾಡೋರು ಸಿಗ್ತಾರೆ, ಆದರೂ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ಯಾವಾಗ ಆ ಮಿಷಿನರೀಸ್ದು ಮಾಡಿರೋಂಥ ಕೆಲಸಗಳನ್ನ ನೀವು ಮಾಡಿ ತೋರಿಸಿದಾಗ ಮಾತ್ರ. ಮಿಷಿನರೀಸ್ ಮಾಡೋದ್ರಿಂದ ಕಮ್ಮಿ ಮಾಡಿದಾಗ ಕೆಲಸ ನಿಮಗೆ ಕಷ್ಟ ಆಗುತ್ತೆ. ಸರ್ ಹೇಳಿದ ಮಾತು ಕೇಳಿದಾಗ ನನಗೊಂದು ಘಟನೆ ನೆನಪಾಯಿತು. ಚಂಪತ್ ರಾಯ್ ಅವರಿಗೆ ಯಾರ ಪ್ರಶ್ನೆ ಕೇಳಿದ್ರಂತೆ, 3,000 ಮಂದಿ ಅಪ್ಲಿಕೇಶನ್ ಹಾಕಿದ್ರು ರಾಮಲಲ್ಲ ವಿಗ್ರಹ ಮಾಡಲಿಕ್ಕೆ,
ಆ, ಅರುಣ್ ಸರ್ ಅವರನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಅಂತೇಳಿ. ಆವಾಗ ಅರುಣ್ ಸರ್ ಹತ್ರ ಅವರು ಇಂಟ್ರ್ಯಾಕ್ಟ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಏನು ಇಷ್ಟ ಅಂತೇಳಿ ಚಂಪತ್ರಾಯ್ ಅವರು ಕೇಳಿದಾಗ ಅರುಣ್ ಹೇಳಿದ್ರಂತೆ, ನನಗೆ ಕಲ್ಲಿನ ಜೊತೆಗೆ ಸಂವಹನ ಮಾಡುವಂಥ ಸಮಯ ಅದು ನನಗೆ ಬಹಳ ಖುಷಿ ಕೊಡ್ತದೆ, ಅದರಲ್ಲಿ ನಾನು ಹೆಚ್ಚು ಸಮಯವನ್ನು ಕಳೀತೇನೆ ಅಂತ ಈ ಒಂದು ಉತ್ತರ ಕೊಟ್ಟರು. ಅಲ್ಲ ಸರ್, ಅದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಳಷ್ಟು ಜನ ಇರ್ತಾರೆ, ಡ್ರಾಯಿಂಗ್ ಕೊಡಿ, ಮಾಡೆಲ್ ಕೊಡಿ ಅಂತ ಹೇಳ್ತಾರೆ. ನಾನು ಆ ರೀತಿ ಹೇಳಲಿಲ್ಲ. ನಾನು ಡ್ರಾಯಿಂಗ್ ಕೊಡಲ್ಲ, ಮಾಡಲು ಕೊಡಲ್ಲ, ನಾನು ಅವ್ರನ್ನ ಹುಡುಕ್ತೀನಿ. ನೀವು ನಮ್ಮನ್ನ ಸೆಲೆಕ್ಟ್ ಮಾಡಿದ್ರೆ ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ ರಾಮ್ಲಲ್ಲನ. ಯಾಕಂದರೆ ನಾವೊಂದು 6 ತಿಂಗಳು ಅಥವಾ 9 ತಿಂಗಳು ಒಂದು ಸಮಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಒಂದು ಮಾಡೆಲ್ ಮಾಡಿದ್ರೆ ಏನು ಮಾಡ್ತೀವಿ, ಅದನ್ನು ಕಾಪಿ ಮಾಡೋದ್ರಲ್ಲಿ ನಮ್ಮ ಸಮಯ ಕಳೆದೋಗುತ್ತೆ. ಎಸ್ಪೆಷಲಿ ಈ ಕೇಸಲ್ಲಿ ಕೆಲವೊಮ್ಮೆ ಪ್ರತಿಯೊಬ್ಬರಿಗೂ ಮಾಡಲು ಡ್ರಾಯಿಂಗ್ಸ್ ಇಂಪಾರ್ಟೆಂಟ್. ಬಟ್ ಇಲ್ಲಿ ರಾಮ್ಲಲ್ಲ ಯಾರು ನೋಡೇ ಇಲ್ಲ. ಇಂಥದ್ದನ್ನು ಒಂದು ಹುಡ್ಕೋಕ್ಕೆ ಹೇಳಿದಾಗ ನಾವೇನಾಗುತ್ತೆ, ಮಾಡೆಲ್ ಮಾಡಿಬಿಟ್ರೆ ಅದನ್ನು ಕಾಪಿ ಮಾಡೋದ್ರಲ್ಲಿ ಸಮಯ ಆಗುತ್ತೆ. ನಾನು ಆ ರೀತಿ ಡ್ರಾಯಿಂಗ್ ಮಾಡೆಲ್ ಕೊಡೋಣ, ಹಿಂದೆ ಈ ರೀತಿ ಕೆಲಸ ಮಾಡಿದ್ದೀನಿ, ಇದು ಅವಕಾಶ ಸಿಕ್ಕರೆ ನಾನು ಅವ್ರನ್ನ ಹುಡ್ಕೋಕ್ಕೆ ಪ್ರಯತ್ನ ಮಾಡ್ತೀನಿ, ಹೆಚ್ಚಿನ ಸಮಯ ಕೊಟ್ಟು ಕಲ್ಲಿನ ಜೊತೆ ಅವ್ರನ್ನ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ಸೊ ನನಗೆ ಒಂದು ಸ್ಪಿರಿಚುವಲ್ ಜರ್ನಿನೂ ಬೇಕಾಗಿತ್ತು ಇದ್ರ ಜೊತೆ. ಸೊ ನಾನು ಯಾವುದೋ ಮಾಡೆಲ್ ಕೊಟ್ಬಿಟ್ಟು ಅಪ್ರೂವ್ ಆಗ್ಬಿಟ್ಟು ಅದನ್ನೇ ಕಾಪಿ ಮಾಡಬೇಕು ನನ್ನ ಮನಸ್ಸು ಹೋಗ್ತಿರ್ಲಿಲ್ಲ. ಸೊ ಮೋಸ್ಟ್ಲಿ ಅದಕ್ಕೆ ನಾನು ಆಯ್ಕೆ ಆದ್ನೇನೋ 3 ಜನದಲ್ಲಿ ಒಬ್ಬ ಅಂತ ಅನ್ಸುತ್ತೆ. ನನ್ನ ಮನಸ್ಸಲ್ಲಿ ನಾನು ಹೇಳಿದೆ ಕ್ಲಿಯರ್ ಆಗಿ. ಇನ್ನೊಂದು ನಾನು ಸತ್ಯ ಘಟನೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸೋಣಂಗೇರಿಯಲ್ಲಿ ಬಯಲು ಚಿತ್ರಾಲಯ ಇದೆ. ಸೋಣಂಗೇರಿಯಲ್ಲಿ ಬಯಲು ಚಿತ್ರಾಲಯ ಇದೆ. ಸುಮಾರು ಒಂದು 15-20 ವರ್ಷದ ಹಿಂದೆ ಬೆಂಗಳೂರಿನ MS ಮೂರ್ತಿ ಅಂತ ಒಬ್ಬರು ಮಾಡರ್ನ್ ಆರ್ಟಿಸ್ಟ್, ಅವರು ರಿಯಲ್ ಕೂಡ ಮಾಡ್ತಾರೆ, ಆದರೆ ಹೆಚ್ಚಿನ ಒಲವು ಅಬ್ಸ್ಟ್ರಾಕ್ಟ್ಗೆ. ಹೌದು, ಆಯಿತು. ಅವರು ಎಲ್ಲ ನಮಗೆಲ್ಲ ಏನು ಲೆಟ್ರ್ ಬಂತು, ನಾವು ಸೋಣಂಗೇರಿ ಬಯಲು ಚಿತ್ರಾಲಯದಲ್ಲಿ MS ಮೂರ್ತಿ ಅವ್ರದ್ದೊಂದು ಡೆಮೋ ಉಂಟು ಅಂತ. ಡೆಮೋ ಏನು ಅಂದರೆ ಮನೆಯ ಮೇಯ್ನ್ ಡೋರಿಗೆ ಅವರದ್ದೊಂದು ಯಾವ ರೀತಿ ಕೆತ್ತನೆ ಅಂತ. ಈಗ ಇಲ್ಲಿರೋ ಹೆಚ್ಚಿನವರು ವಾಸ್ತುವನ್ನು ಸ್ವಲ್ಪ ಆದರೂ ನಂಬ್ತಾರೆ, ಅಥವಾ ನಂಬದೇ ಇರಲಿ, ಮನೆಗೆ ಒಂದು ಇಂಥ ದಿಕ್ಕಿನಲ್ಲಿ ಒಂದು ಒಳ್ಳೆಯ ಡೋರ್ ಸೆಟ್ ಮಾಡ್ತಾರೆ. ಎಷ್ಟು ಖರ್ಚಾದರೂ ಮನೆಯ ಮೇಯ್ನ್ ಡೋರ್ ಒಳ್ಳೆ ರೀತಿಯ ಇರ್ತದಲ್ಲ. ಸರಿ, ಇವ್ರದ್ದು ಡೆಮೋಸ್ಟ್ರೇಷನ್ ನಮಗೆ ಲೆಟ್ರ್ ಬಂದು ನಾವು ಹೋಯಿತು. ಡೆಮೋ ಹೇಗೆ ಗೊತ್ತಾ, ಯಾವುದೋ ಒಂದು ಮರವನ್ನು ಫ್ರೇಮ್ ಮಾಡಿಟ್ಟಿದ್ದಾರೆ. ಈ ನಮ್ಮ ಇದು ಗ್ಯಾಸ್ ಬರ್ನರ್ ಉಂಟಲ್ಲ, ಗ್ಯಾಸ್ ಅದಕ್ಕೆ ಅಂತ ಹೇಳ್ತಾರೆ, ಸ್ಟವ್. ಹೌದು, ಲೈಟರ್ ಅಲ್ಲ, ಬರ್ನ್ ಮಾಡೋದು. ಹೌದು ಗರ್ನ. ಅದು ಈ ಸುಯ್ಯಿ ಅಂತ ಅದು ಸುಟ್ಟು ಹೋಗ್ತದೆ. ಅಷ್ಟು ಒಳ್ಳೆಯ ಮೇನ್ ಡೋರಿನ ಬಾಗಿಲು ಚೆಂದ ಇತ್ತು, ಕೆತ್ತನೆ ಇತ್ತನೆ ಅಂತ ಇಲ್ಲ, ಸೆಟ್ ಆಗಿದೆ. ಸುಮಾರು ಕಡಿಮೆ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು 100-150 ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಈ ಮನುಷ್ಯ ಅದನ್ನೆಲ್ಲ ಬರ್ನ್ ಮಾಡಿದ್ರಲ್ಲ ಎಲ್ಲ ಅಷ್ಟು ಒಳ್ಳೆಯ ಮರ ಎಲ್ಲ 4 ಬರ್ನ್ ಅಳತೆ ಮಾಡಿ ಇದ್ದಾರೆ. ಆಮೇಲೆ ಈ ಯಾವುದೋ ಒಂದು ಚಿಕ್ಕ ಈ ಕೆರೆಸುವಂಥ ಒಂದು ಈ ನಾವು ಮಾಡೆಲ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತೇವಲ್ಲ, ಇದು ಆಯಿಲ್ನಲ್ಲಿ ಕೆಲಸ ಮಾಡುವಾಗ ಹೀಗೆ ಹೌದು ಟೂಲ್ಸ್ನಲ್ಲಿ ಅಲ್ಲಲ್ಲಿ ಕೆತ್ತರಿದ್ದು ನೋಡಲಿಕ್ಕೆ ಅದು ಅಮೂರ್ತ. ನನಗಂತೂ ದೇವರನ್ನು ಹೇಳ್ತೇನೆ, ಹೊಟ್ಟೆ ಉರಿ ಬಂತು. ಇಷ್ಟು ಖರ್ಚು ಮಾಡಿ ಇಷ್ಟು ಒಳ್ಳೆಯ ಡೋರ್ನ ಈ ಮನುಷ್ಯ ಅಂದರೆ ಈ ಮನುಷ್ಯ ಮೇಲೆ ಯಾರು ಬೇಕು ಅವರನ್ನೆಲ್ಲ ಎಲ್ಲ ಮೈಂಡ್ ವಾಶ್ ಮಾಡಿ 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 ಅಯ್ಯೋ ಅರೆ ನೀವು ಇಲ್ಲಿ ಯಾವ ಕಾಲದಲ್ಲಿ ಇದ್ದೀವಿ, ಅದೆಲ್ಲ ಬಿಡಿ, ಅದು ಯಾರಿಗೆ ಬೇಕು ಇದು ಮಾಡಿ ಅಂತ ಹೇಳಿ ಮೇನ್ ಡೋರ್ ಬರ್ನ್ ಮಾಡಿ ಇಟ್ಟು. ಎಷ್ಟು ಜನ ಸ್ವೀಕಾರ ಮಾಡ್ತಾರಾ ಮಾಡೋದು ಅದು ನನಗೆ ಗೊತ್ತಿಲ್ಲ, ನನಗಂತೂ ತುಂಬ ನೋವಾಯಿತು. ಸರಿ, ಅಲ್ಲಿಗೆ ಆ ಪ್ರಕರಣ ಮುಗಿಯಿತು. ಸುಮಾರು ಒಂದು 4-6 ತಿಂಗಳ ನಂತರ ಪುನಃ ನನಗೆ ಅಲ್ಲಿ ಹೋಗುವ ಒಂದು ಕೆಲಸ ಇತ್ತು. ಹೋಗುವಾಗ ನೋಡಿದೆ, ಹೌದಯ್ಯ ಅಂದು ಈ ಡೆಮೋ ಆಗುವಾಗ ನಾನು ಕೂಡ ಬಂದಿದ್ದೆ, ಅದು ಕಾಣುವುದಿಲ್ಲಲ್ಲ ಅಂತ. ಎಂದ ಅವನ ಮಂಡ್ಯ ಮಾರೇ, ಅವನಿಗೆ ಸಮ ಉಂಟಾ? ನನಗೆ ಇಲ್ಲಿ ಬಂದವರೇನು ನಿಮಗೆ ಮಂಡ್ಯ ಪೆಟ್ಟಾಗಿದೆ, ಮೊದಲು ತೆಗಿರಿ ಅಂತ. ನನಗೆ ದಿನವೂ ನನಗೆ ಯಾರೇ ಮನೆಗೆ ಬರಲಿ ಬೈಕೊಂಡೇ ಬರೋದು. ನನಗೆ ಬೇಜಾರು ತಿಳಿದುಬಿಟ್ಟೆ ಹೇಳ್ತೀನಿ. ನೋಡಿ, ಇದು ಶಾಸ್ತ್ರ ಮತ್ತು ಈಗಿನ ಅಮೂರ್ತ ಅಬ್ಸ್ಟ್ರಾಕ್ಟ್ ಇರುವ ವ್ಯತ್ಯಾಸ. ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಡ, ಅದು ಅನುಭವದಲ್ಲಿ ಬರಬೇಕು.
ಇದು ನಾನು ಕಂಡುಕೊಂಡ ಸತ್ಯ ಸರ್. ಸರ್ ಹೇಳಿದ ನಿಜ. ಈಗ ನೋಡಿ, ಶಾಸ್ತ್ರಬದ್ಧವಾಗಿ ನಿರ್ಮಾಣ ಆಗಿರೋ ಬೇಲೂರು ಬಿಡು 1000 ವರ್ಷಗಳ ಹತ್ರ ಬರ್ತಾ ಇದೆ. ಇನ್ನೂ ನಿಮಗೆ ಟೂರಿಸ್ಟ್ ಬರ್ತಾನೆ ಇದ್ದಾರೆ, ಅವ್ರಿಗೆ ಯಾರು ಬೇಜಾರೇ ಆಗಿಲ್ಲ. ನಾವು ಮೊನ್ನೆ ರೋಮ್ ಫ್ಲೋರೆನ್ಸಲ್ಲಿ 500 ವರ್ಷದಿಂದ ಮಾಡಿರೋ ಸ್ಕಲ್ಪ್ಚರ್ಸ್ಗಳನ್ನ ನೋಡಲಿಕ್ಕೆ 15 ನಿಮಿಷಕ್ಕೆ 1000 ಜನ ಕ್ಯೂ, ಒಂದೊಂದು ಟಿಕೆಟ್ 6000 ರೂಪಾಯಿ. ಆ ರೀತಿ ಬೆಳಗಿನಿಂದ ಸಂಜೆ ತನಕ ನೋಡೋಕೆ ಬರ್ತಾನೆ ಇದ್ದಾರೆ ಪ್ರಪಂಚದಿಂದ. ಇಲ್ಲಿ ನೀವು ಗಮನಿಸ್ಬೋದು, ಒಬ್ಬ ಶಿಲ್ಪಿ ಆಗಲಿ, ಒಬ್ಬ ಕಲಾವಿದನಿಗಾಗಲಿ, ಒಬ್ಬ ಆರ್ಕಿಟೆಕ್ಟ್ಗಾಗಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಅಂತ. ಇಡೀ 2 ಊರಿನ ಮೇನ್ ಆದಾಯನೇ ಇಬ್ಬರು ಶಿಲ್ಪಿಗಳು ಅಥವಾ ಶಿಲ್ಪಿಗಳು ಕೆಲಸ ಮಾಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅಫ್ಕೋರ್ಸ್ ಮಾಡರ್ನ್ ಆರ್ಟು ಇದೊಂದು ದೊಡ್ಡ ಡಿಬೇಟೇ ನಡೆದ್ಬಿಡುತ್ತೆ ಯಾವಾಗ ನಮಗೆ ಮತ್ತು ಅವ್ರು ನಮಗಿಂತ ಹೆಚ್ಚಿನ ವರ್ಬಲಲ್ಲಿ ಅವರು ತುಂಬ ಸ್ಟ್ರಾಂಗ್ ಇರ್ತಾರೆ, ಪ್ರೆಸೆಂಟೇಷನ್ ಸ್ಟ್ರಾಂಗ್ ಇರ್ತಾರೆ, ದೇ ಆರ್ ವೆರಿ ಯೂನಿಕ್ ಅಂತನೂ ಪ್ರಿಟೆಂಡ್ ಮಾಡಿರ್ತಾರೆ. ನಮ್ಮನ್ನು ಕೆನೆಗೆ ಇವರು ಕಾಪಿ ಮಾಡ್ತಾರೆ ಅಂತ ನಮ್ಮನ್ನು ಹೇಳಿ ಒಂದು ಯಾವಾಗಲೂ ತೋರಿಸೋದಿದೆ. ಬಟ್ ಅಲ್ಟಿಮೇಟ್ ಆಗಿ ನಮ್ಮ ಮಾಡರ್ನ್ ಆರ್ಟ್ ಎಲ್ಲ ಕೆಲವು ಜನಕ್ಕೆ ಕೊಟ್ಟರೆ ಭಾಳಷ್ಟು ಜನಕ್ಕೆ ನಮಗೆ ಇನ್ನೂ ಸ್ಫೂರ್ತಿ ಕೊಡ್ತಾ ಇರೋದು, ಒಂದು ಕಲೆನ ಏನಂತಾರೆ ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಟ್ರೆಡಿಷನಲ್ ಆರ್ಟ್. ಅಫ್ಕೋರ್ಸ್ ಎಲ್ಲರೂ ಎಲ್ಲ ರೀತಿ ಜನ ಇದ್ದೇ ಇರ್ತಾರೆ, ಎಷ್ಟು ಪರ್ಸೆಂಟೇಜ್ ಎಷ್ಟು ಯಾರು ಇಷ್ಟಪಡ್ತೀವಿ ಅನ್ನೋದು ಮುಖ್ಯ. ಆ ರೀತಿ ಪಡೋರು ಇದ್ದಾರೆ, ಇದೇ ರೀತಿ ಪಡೋರು ಜಾಸ್ತಿ ಇದ್ದಾರೆ. ಅದರಿಂದ ನೀವೇನು ಜಾಸ್ತಿ ಎದುರ್ಕೊಳ್ಳೋದು ಬೇಕಿಲ್ಲ, ನಾವು ಅಥವಾ ನಮ್ಮ ಮಕ್ಕಳು ಸಹ ಜಾಸ್ತಿ ಎದುರ್ಕೊಳ್ಳೋದು ಬೇಕಿಲ್ಲ. ಇನ್ನೊಂದು ಸರ್ವೆ ಹೇಳುತ್ತೆ, ಎಷ್ಟು ದೊಡ್ಡ ಶ್ರೀಮಂತ ಆದರೂ ಅವರು ತುಂಬ ರಿಲೀಜಿಯಸ್ ಇರ್ತಾರೆ ಅಂತ. ಸೊ 100ರಲ್ಲಿ 80 ಜನ ರಿಲೀಜಿಯಸ್ ಇದ್ದಿರ್ತಾರೆ, ಎಷ್ಟು ದೊಡ್ಡ ಶ್ರೀಮಂತ ಆದರೂ. ಆದ್ದರಿಂದ ಈ ಕೆಲಸ ತಗೊಳ್ಳೋದ್ರೆ ನೀವು ಎದುರ್ಕೊಳ್ಳೋದು ಬೇಕಾಗಿಲ್ಲ, ಸ್ಟ್ರಾಟಜಿಸ್ ಇದೆ ನಿಮಗೆ. ಇದು ನಾನು ಸ್ಟಡಿ ಮಾಡ್ಕೊಂಡೇ ಬಂದಿದ್ದೆ ಈ ಕೆಲಸಕ್ಕೆ MBA ಮುಗಿದ್ಮೇಲೆ. ಅಫ್ಕೋರ್ಸ್ ನನಗೂ ಒಂದು ಧೈರ್ಯ ಬೇಕಲ್ಲ ಸರ್, ಯಾಕೆ ಇದನ್ನು ಓಕೆ ಏನಾಗ್ಬಿಡುತ್ತಪ್ಪ ಅಂತ. ಯಾಕಂದ್ರೆ ಈಗ ನನಗೆ ಓಕೆ, ಆ ಟೈಮ್ನಲ್ಲಿ ತುಂಬ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಥರ ಇರುತ್ತೆ. ನಮ್ಮದು ಸ್ವಲ್ಪ ತೊಂದರೆಗಳಿಂದ ಬಂದಿದ್ದೆ ಮನೇಲಿ ಆ ಟೈಮ್ನಲ್ಲಿ. ಸೊ ಈ ರೀತಿಯಾದ ಎಲ್ಲ ಸರ್ವಿಸ್ ನೋಡಿದ್ದೆ, ಈ ಥರದ್ದೆಲ್ಲ. ಬಟ್ ಏನಾಯಿತು, ಅಫ್ಕೋರ್ಸ್ ನಾನು ಬರಬೇಕಾದ್ರೆ ಇವೆಲ್ಲ ನೋಡಿದ್ದೆ, ಇದನ್ನು ಜಸ್ಟ್ ಕಮರ್ಷಿಯಲ್ ಆಗೋದ ಬರೀ ಏನೋ ಒಂದು ರೀತಿ ನೋಡ್ತಾನೆ ಇದ್ದೆ. ಕೆಲವೊಮ್ಮೆ ಯಾವುದೋ ರೀತಿಯಲ್ಲಿ ನಮಗೆ ಕಣ್ತಿರುತ್ತೆ ಅಂತಲ್ಲ, ಆ ರೀತಿ. ಸೊ ಮಾಡ್ತಾ ಮಾಡ್ತಾ ಸ್ವಲ್ಪ ಅಹಂಕಾರ ದುರಹಂಕಾರ. ಆ್ಯಕ್ಚುಲಿ ಯಂಗ್ಸ್ಟರ್ಸ್ ನನಗೋದು ಸಾಮಾನ್ಯವಾಗಿ ಆ ಏಜಲ್ಲಿ ಬಂದಿರುತ್ತೆ. ಕೆಲವೊಮ್ಮೆ ತಂದೆಯವರು ಹೇಳ್ಕೊಡ್ತಿದ್ರು, ಅವ್ರಿಗೇನೆ ಬೈಯೋದ್ರೆ ನಮ್ಮ ತಂದೆಗೆ ಚೆನ್ನಾಗಿ ಮಾಡ್ತಾ ಇದ್ದೀವಿ, ಎಲ್ಲರಿಗೂ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಅಹಂಕಾರನೂ ಯೂತಲ್ಲಿ ಬರುವಂಥದ್ದು, ಅದು ನನಗೂ ಬಂದಿತ್ತು. ಆದರೆ ನಮ್ಮ ತಂದೆ ಮಾತ್ರ ಯಾವಾಗಲೂ ಸ್ವಲ್ಪ ಬೈತಾನೆ ಇರ್ತಿದ್ರು, ಏನೇನೇ ಸರಿ ಇಲ್ಲ, ನಿನ್ನ ತಾತ ಎಷ್ಟು ಚೆನ್ನಾಗಿ ಮಾಡ್ತಿದ್ರು, ನೀ ಏನು ಇದು ಮಾಡಿದ್ಯಾ, ಮಾಡಿರೋ ಕೆಲಸನ ಚಿಪ್ ಮಾಡಿಬಿಡ್ತಿದ್ರು. ಚಿಪ್ ಅಂದರೆ ಎಲ್ಲ ಫಿನಿಶ್ ಆಗಿತ್ತು, ರಫ್ ಆಗಿ ತೆಗೆದಾಕ್ಬಿಡ್ತಿದ್ರು, ಮತ್ತೆ ಮಾಡು ಅಂತ ಬಿಡ್ತಿದ್ರು. ಅಯ್ಯೋ ಹೇಳ್ಬಿಟ್ರಲ್ಲಪ್ಪ ಮಾಡೋಣ ಅಂದ್ಬಿಟ್ಟು ತುಂಬ ಭಯ. ಆ್ಯಕ್ಚುಲಿ ನಾನು ನಮ್ಮ ತಂದೆ ಮುಂದೆ ಜೀವನದಲ್ಲಿ ಕೂತೆ ಎಲ್ಲ ಅವ್ರನ್ನ ಖಂಡಿತ ನಾನು ನೋಡೂ ಇಲ್ಲ ಅವ್ರ ಹತ್ರ. ಇಬ್ಬರು ಪ್ರೀತಿ ಹಾಗೇನೆ ಅನ್ಸಿರೋದು, ನಾವಿಬ್ಬರು ಅಷ್ಟು ಗೌರವ ಪ್ರೀತಿ ಗೊತ್ತಿಲ್ಲ ನಮಗೆ, ಅದು ಬೆಳೆಸಿದ ರೀತಿ ಇರ್ಬೋದೇನೋ. ಸೊ ಈ ರೀತಿಯಲ್ಲಿ ತುಂಬ ಸ್ಟ್ರಿಕ್ಟ್ ಟೀಚರ್ ನನಗೆ ಅವರು ಆ ಟೈಮಲ್ಲಿ. ಅವ್ರ ಹಿಂದೆ ನಿಂತ್ಕೊಂಡು ನೋಡ್ಕೋತಾ ಇದೆ ಕೆಲಸ ಎಲ್ಲ. ಬಟ್ ನಾನೇ ಮಾಡೋಕ್ಕೆ ಶುರುವಾದಾಗ ಕೆಲವೊಮ್ಮೆ ನನ್ನ ತಂದೆಗೆ ಚೆನ್ನಾಗಿ ಮಾಡ್ತೀನಿ ಅಂತ ಒಂದು ಬಂದಿತ್ತು. ಅದು ಹಂಗೆ ಕಂಟಿನ್ಯೂ ಆಗ್ತಾಯಿತ್ತು. ಅವರು ಕರೆಕ್ಷನ್ ಮಾಡ್ತಾನೆ ಇದ್ರು, ಬೈತಾನೆ ಇದ್ರು, ಬೈದ್ರು ಒಳಗೆ ಹೋಗ್ತಾ ಇಲ್ಲ ನನಗೆ. ಒಂದು ದಿವಸ ಯಾವುದೋ ಎಲ್ಲೋ ಹೇಳಿದ್ದೆ ವಿಷಯನ. ಒಂದು ಟೂರಿಸ್ಟ್ ಬಂದಾಗ, ಒಬ್ಬ ಟೂರಿಸ್ಟ್, ಸೊ ನಮ್ಮ ಮನೇಲಿ ಒಂದು 500-600 ಅನ್ಫಿನಿಶ್ಡ್ ಸ್ಕಲ್ಪ್ಚರ್ಸ್ ಇದೆ, ಫಿನಿಶ್ ಆಗದಿರೋವಂಥದ್ದು. ಅವಳು ಮೋಸ್ಟ್ ಯುರೋಪಿಂದ ಅನಿಸುತ್ತೆ, ಅವಳ ಹೆಸರು ನೆನಪಿಲ್ಲ. ಒಂದು 2-3 ಸೆಲೆಕ್ಟ್ ಮಾಡಿದ್ರು 500ರಲ್ಲಿ. 500 ವಿಗ್ರಹಗಳಲ್ಲಿ 2-3, 500ರಲ್ಲಿ ಎಷ್ಟೊಂದು ಫಿನಿಶ್ ಆಗಿದೆ, 3 ಸೆಲೆಕ್ಟ್ ಮಾಡಿದ್ರು. ಆಯಿತು, ನಾನು ಏನಕ್ಕೆ ಇದನ್ನ ಆಯ್ಕೆ ಮಾಡಿದ್ರಿ? ಅರುಣ್, ಇದರಲ್ಲಿ ಒಂದು ಲೈಫ್ ಇದೆ, ಒಂದು ರಿದಮ್ ಇದೆ, ಒಂದು ಮೂಮೆಂಟ್ ಕಾಣ್ತಾ ಇದೆ, ಯಾಕೆ ಬೇರೆದ್ರೆ ಕಾಣ್ತಾ ಇಲ್ಲ? ಇಲ್ಲ, ಅವೆಲ್ಲ ಚೆನ್ನಾಗಿದೆ, ಬಟ್ ಇದರಲ್ಲಿ ಒಂದು ಲೈಫ್ ಇದೆ. ಆ 3 ವಿಗ್ರಹಗಳು ನಮ್ಮ ತಾತ ಅವ್ರು ಮಾಡಿದ್ದು, ನಾನು ಮಾಡಿದ್ದಿಲ್ಲ. 500ರಲ್ಲಿ 3 ಸೆಲೆಕ್ಟ್ ಮಾಡಿದ್ದಾರೆ ಲೆಕ್ಕ ಹಾಕೊಳ್ಳಿ ಅವರು, ಅದು 3 ನನ್ನ ತಾತ ಮಾಡಿದ್ದು. ಆಗ ಅರ್ಥ ಆಗಿಲ್ಲ, ಇದರಲ್ಲಿ ಬೇರೆ ಏನೋ ಇದೆ, ಇಷ್ಟಕ್ಕೆ ನನ್ನ ಕಲ್ತಿರೋದು ಸಾಕಾಗಲ್ಲ. ಏನು ನಮ್ಮ ತಂದೆ ಹೇಳ್ತಾ ಇದ್ದಾರೆ ಮೊದಲು ಅದನ್ನ ಗಮನ ಕೊಡೋಕೆ ಶುರು ಮಾಡಿದೆ. ಹಿಂದೆ ನಿಂತ್ಕೊಂಡು ಅವ್ರನ್ನ ಇನ್ನೂ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಅಧ್ಯಯನಗಳು ಶುರು ಮಾಡಿದೆ. ಥರ ಹೇಳಿದಾಗ ಒಂದು ವಿಷಯದ ಬಗ್ಗೆ ನೀವು ಅಧ್ಯಯನ ಮಾಡಿದಾಗ ನೀವು ಅದರಲ್ಲಿ ಭಾವ ತರಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಅದರಲ್ಲಿ ಏನೇ ಕಾರಣಕ್ಕೂ ಭಾವ ಬರಲ್ಲ. ಈಗ ನಾನು ಪರಮಹಂಸ ಮಾಡಬೇಕು ಅಂದರೆ ಇಲ್ಲಿ ನಾನು ಬಂದಿದ್ದೆ, ನಾನು 15 ದಿವಸ ಇಲ್ಲೇ ಇದ್ದೆ ಆ ಟೈಮ್ನಲ್ಲಿ, 2017ರಲ್ಲಿ. ಈಗ ಅದೇ ಹೇಳ್ತಾ ಇದ್ದೆ ಸ್ವಾಮೀಜಿ ಹತ್ರ, ಇಲ್ಲಿ ಬಂದಿದ್ದೆ ಸರ್ 2016-17ರಲ್ಲಿ. ಮಾಡೋಕ್ಕೂ ಮುಂಚೆ ಪರಮಹಂಸರ ಬಗ್ಗೆ ತಿಳ್ಕೊಳ್ಳೋದು. ಯಾವುದೇ ವಿಗ್ರಹ, ಈಗ ನೇತಾಜಿಯವ್ರ ಬಗ್ಗೆ ವರ್ಲ್ಡ್ ವಾರ್ ಟೈಮಲ್ಲಿ ಏನು, ಅವರ ರೋಲ್ ಏನು, ಅವರ ಡ್ರೆಸ್ ಕೋಡ್ ಏನು,
ಆಗಿನ ಟೈಮಲ್ಲಿ ಯಾಕೆ ಎಷ್ಟು ದಪ್ಪ ಬಟ್ಟೆ ಆಗ್ತಾ ಇದ್ರು, ಕಾಡಲ್ಲಿ ಇರ್ತಿದ್ರು, ಅವ್ರು ಗಂಬೂಟ್ ಸೈತೆ ಪ್ರತಿಯೊಂದ್ರ ಬಗ್ಗೆ ಅಧ್ಯಯನ. ನಾವು ಮಹಾರಾಜರು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ತರ್ಕಂದ್ರೆ ಪೇಟ ಯಾವ ರೀತಿ ಹಾಕೊಂತಿದ್ರು, ಒಬ್ಬೊಬ್ರು ಮಹಾರಾಜರು ಒಂದೊಂದು ರೀತಿ ಪೇಟ ಹಾಕೊತಾ ಇದ್ರು, ಇವ್ರು ಎಷ್ಟು ದಪ್ಪ ಇದ್ರು, ಆ ಒಡವೆಗಳೇನು, ಆ ಒಡವೆ ಡೀಟೇಲ್ ಬೇಕು. ನಾನು ನಿಲ್ಲಿಸ್ತಿದ್ದೆ ಕೆಲಸ, ಹೋಗ್ತಿದ್ದೆ ಮಾರನೇ ಹತ್ರ, ಟೈಮ್ ಎಷ್ಟಾರು ತಗೊಳ್ಳಿ ಅವರು 4 ದಿವಸ ಬಿಟ್ಟು ಬಂದು ಮತ್ತೆ ಹೋಗಿ ಕೆಲಸ ಮಾಡ್ತಿಲ್ಲ, ತಿಳ್ಕೊಂಡೇ ಮಾಡ್ತಿದ್ದೆ. ಸೊ ಈ ಅಧ್ಯಯನ ಮಾಡಿದಾಗ ಕೊನೆಗೆ ನೋಡೋರ್ಗು ಚೆನ್ನಾಗಿ ಮಾಡಿದ್ರಪ್ಪ, ನೀವು ಅಂದಂಗೆ 2 ಸೆಕೆಂಡ್ ಅವನ್ನ ನಿಲ್ಲಿಸುತ್ತೆ ಅಲ್ಲಿ, 2 ಸೆಕೆಂಡು ನೀವು ಅದಕ್ಕಿಂತ ಯಾರು ಟೈಮ್ ಕೊಡಲ್ಲ. ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಾ, ಏನೋ ನೋಡ್ತೀರಾ, ಅವ್ನು ಚೆನ್ನಾಗಿದೆಯಪ್ಪ ಅಂತ ನಿಮ್ಮ ಮನ್ಸಲ್ಲಿ ಬಂತಲ್ಲ, ಅದು ಕಲಾವಿದನ ಸಕ್ಸಸ್. ಅದು ಅವನ್ನ ಇಗ್ನೋರ್ ಮಾಡ್ಕೊಂಡು ಹೋದ್ರೆ ನೀವು ಇನ್ನೂ ವರ್ಕ್ ಮಾಡಬೇಕು ಅಂತ. ಸೊ ಈ ರೀತಿಯಲ್ಲಿ ನಮ್ಮ ತಂದೆಯವರು ಆ ರೀತಿ ತಮ್ಮ ಒಬ್ಬ ಟೂರಿಸ್ಟ್ ನಮಗೆ ಕಣ್ ತರಿಸಿದ್ರು. ನಮ್ಮ ತಂದೆ ಬೈತಿದ್ರು, ಯಾಕೆ ಅಂತ ಅರ್ಥ ಮಾಡ್ಕೊಂಡೆ. ನಾನು ಮಾಡಿದ ವರ್ಕ್ನ ನನ್ನ ಫೋಟೋ ತೆಗೆದು ಶುರು ಮಾಡಿದೆ, ಇಂಥದ್ದು ಮಾಡಬೇಕು, ಈಗ ಮಾಡಿದ್ದೀನಿ, ಇದು ಹೇಗಾಯಿತು, ಈ ಒಂದು ಕಂಪ್ಯಾರಿಸನ್ ಸ್ಟಡಿ ಮಾಡಿದೆ. ಈಗ ನಾನು ನಮ್ಮ ತಾತವ್ರು ಯಾವುದೋ ವಿಗ್ರಹ ಮಾಡಿದ ಫೋಟೋ ತೊಗೊಂಡೆ, ಈ ರೀತಿ ಮಾಡಬೇಕು ಅಂತ ನಾನು ಮಾಡಿದೆ, ಅದನ್ನು ಅದಕ್ಕಿಂತ ಚೆನ್ನಾಗಿ ನನಗೆ ಕಾಣ್ತಾ ಇದೆ, ಅದಕ್ಕಿಂತ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ಅಂದರೂ ಮತ್ತೆ ನನ್ನ ತಂದೆ ಬಂದು ಬೈದರು. ಯಾಕೆ ಬೈದರು ಮತ್ತೆ, ಓಕೆ ಇದು ಏನೋ ತಪ್ಪಾಗಿದೆ, ಮತ್ತೆ ಏನೋ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅಂತೇಳಿ ಅದನ್ನು ಫೋಟೋ ತೆಗೆಸೋಪ್ಪ, ಫೋಟೋಗ್ರಾಫರ್ ಕರೆಸಿ ತೆಗೆಸಿದಾಗ ಇದು ಬೇರೆ ರೀತಿಯೇ ಕಾಣ್ತಾ ಇದೆ, ಯಾಕೆ ಹಿಂಗೆ ಕಾಣ್ತಾ ಇದೆ, ಯಾಕೆ ಹಿಂಗೆ ಕಾಣ್ತಾ ಇದೆ ಅಂದಾಗ ನಾವು ನಿರ್ಮಾಣ ಮಾಡಿದ ವಿಗ್ರಹದ ಜೊತೆ ಒಂದು ಎಮೋಷನ್, ಅದು ನಮ್ಮ ಕೂಸು, ನಮ್ಮ ಕ್ರಿಯೇಷನ್, ಅದು ನಮ್ಮನ್ನು ಬ್ಲೈಂಡ್ ಮಾಡ್ತಾ ಇದೆ. ನಾವು ನಿರ್ಮಿಸಿದ ಮೂರ್ತಿ ನಮಗೆ ಮಾತ್ರ ಸುಂದರವಾಗಿ ಕಾಣ್ತಿದೆ, ಬೇರೆಯವ್ರು ಕಾಣ್ತಿಲ್ಲ ಅದು. ಸೊ ಈ ಒಂದು ಲಾಜಿಕ್ನ ಅರ್ಥ ಮಾಡ್ಕೊಂಡೆ. ಆಗ ಒಂದು ಪ್ರೋಸೆಸ್ನ ಡೆವಲಪ್ ಮಾಡ್ಕೊಂಡೆ. ಮತ್ತೆ ಇಲ್ಲ, ಈ ರೀತಿ ಮಾಡ್ಕೊಬೇಕು, ನಾವು ಅಂದ್ಕೊಂಡಂಗೆ ಇದಾಗಬೇಕು. ಈಗ ಯಾವುದೋ ಕಲಾವಿದರು, ನಾನು ಈಗ ಎಸ್ಪೆಷಲಿ ಈಗ ರೋಮ್ ಹೋಗಿದ್ದಾಗ ಅಷ್ಟು ಸುಂದರವಾಗಿ ಮಾಡಿದ್ದಾರೆ, ಒಳಗೆ ಅನ್ಸುತ್ತೆ ಅದೇನು ಮಾಡ್ಬೋದು ಅಂತ. ಅದು ಮಾಡಿದಾಗಲೇ ಗೊತ್ತಾಗೋದ್ರಲ್ಲಿ ಎಷ್ಟು ಕಷ್ಟ ಇದೆ, ಏನೇನು ಮಾಡಿದ್ದಾರೆ, ಎಷ್ಟು ಸೂಕ್ಷ್ಮವಾಗಿ ಅವರ ಅಧ್ಯಯನ ಮಾಡಿದ್ದಾರೆ. ಸೊ ಆ ರೀತಿ ಅಧ್ಯಯನ ಜೀವನ ನಿಮಗಾಗಲಿ ಯಾವತ್ತೂ ಕಲಿಕೆಗೆ ತಲೆ ಹಿಡಿದಾಗ ಕೊನೆಯೇ ಇಲ್ಲ. ಸೊ ಆ ನಂತರದಲ್ಲಿ ನಮ್ಮ ತಂದೆಯವ್ರನ್ನ ಇನ್ನೂ ಹೆಚ್ಚಿನ ಗೌರವದಿಂದ ನೋಡೋಕ್ಕೆ ಶುರು ಮಾಡಿದೆ. ಇನ್ನೂ ಹೆಚ್ಚಿನ ಸ್ಟೂಡೆಂಟಾಗಿ ಉಳ್ಕೊಂಡ್ಬಿಟ್ಟಿದ್ದೀನಿ. ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಬೈತಾ ಇರ್ತೀನಿ, ಯಾವತ್ತು ದೊಡ್ಡ ಸೀಟ್ಗಳಾಗಿ ಹೋಗಲೇಬೇಡಿ, ಸ್ಟೂಡೆಂಟಾಗಿ ಇಟ್ಕೊಳ್ಳಿ. ನೀವು ಒಬ್ಬೊಬ್ರು ಏನಾಗುತ್ತೆ, ಸ್ಟಾರ್ಟಿಂಗ್ ಬಂದಾಗ ಟೋನೇ ಬೇರೆ ಇರುತ್ತೆ, 3 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ತಿದ್ದಂಗೆ ಟೋನ್ ಚೇಂಜ್ ಆಗಿಬಿಡುತ್ತೆ ಮಕ್ಕಳು. ಯಾಕೆ ಫೈನ್ ಮಾಡ್ತೀರಾ, ನೀವು ಯಾಕೆ ಜಲ್ದಿ ದೊಡ್ಡವರಾದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಚಿಕ್ಕವನಾಗಿ ಇರ್ಬಿಡು, ಆಟ ಆಡ್ಕೊಂಡು ಖುಷಿಯಾಗಿ ಕೆಲಸ ಮಾಡ್ಕೊಂಡಿರ್ಬೋದು, ನಾವು ದೊಡ್ಡವರಾಗತ್ತೆ ಬೇಡ. ಸೊ ಈ ರೀತಿ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಸೊ ನಾವು ಕೆಲವೊಮ್ಮೆ ನಾವು ಮಕ್ಕಳಾಗಿರೋದು, ಇನ್ನೂ ಕಲಿತಾ ಇದ್ದೀವಿ ಅನ್ನೋ ಪದ್ಧತಿ ಇರೋದು, ಕೆಲಸ ನಾವೇನು ಮಾಡಿಲ್ಲ ಅಂದ್ಕೊಂಡಿರೋದು ನಮಗೆ ಒಳ್ಳೆಯದು. ಆ ರೀತಿ ಹೇಳ್ತಾ ನಾನು ಮಾತನಾಡ್ತೀನಿ. ಮಹೇಂದ್ರ ಅವರಿಗಾಗಿ ಪ್ರಶ್ನೆ. ನನ್ನ ಪ್ರಶ್ನೆ ಏನಂದರೆ, ಈಗ ಹೊಸದಾಗಿ ಈಗ ಶಾಸ್ತ್ರ ಪರಂಪರೆ ಅಂತ ಈಗ ಬಂದಿರೋ ವಿಷಯ, ಅದರ ಪರವಾಗಿ ನಾವು ಕಲಿಯೋದಾಗಲಿ, ಹೊಸದಾಗಿ ಕಲಿಯೋರಿಗೆ ಕೆಲವರಿಗೆ ಮನೆಯಿಂದ ಬಂದಿರ್ತದೆ, ವಿದ್ಯೆಯನ್ನು ಕಲಿತಿರ್ತಾರೆ, ಅವರ ತಂದೆಯಿಂದ ಈಗ ಹೊಸದಾಗಿ ಕಲಿಯೋರಿಗೆ ಅವ್ನಿಗೆ ಏನು ಮನೆಯಿಂದ ಏನಿಲ್ಲ ವಿದ್ಯೆ, ಅವನು ಕಲಿಯೋದಾದ್ರೆ ನಮ್ಮ ಪರಂಪರೆ ಕಲಿಸುವಂಥ ಒಂದು ಶಾಲೆ ನಮ್ಮಲ್ಲಿಲ್ಲ. ನಮ್ಮ ದೇಶದಲ್ಲಿ ನಮ್ಮ ಇದ್ದಾಗ ಎಲ್ಲೂ ಇಲ್ಲ. ನಾವೀಗ ಹಂಪಿ ಯೂನಿವರ್ಸಿಟಿಯಿಂದ ಕಲಿತಿರುವಂಥ BBA ಅಥವಾ ಶಿಲ್ಪಕಲೆಗಳು ಕಲಿಬೇಕಂದ್ರೆ ನಾವು ಕಾವಕ್ಕೆ ಬರಬೇಕು. ಉಡುಪಿ ಮಂಗಳೂರಿನಲ್ಲಿ ಶಿಲ್ಪಕಲೆ ಕಲಿಸುವಂಥ ಶಾಲೆ ಇದೆ, ಕಾವಲಲ್ಲೂ ಇಲ್ಲ. ಬಟ್ ಏನೋ ಮಣ್ಣಿನ ಸ್ಕಲ್ಪ್ಚರ್ ಸ್ವಲ್ಪ ಏನೋ ಕಲಿಸಿಕೊಡ್ತಾರೆ. ಅದು ನಮ್ಗೆ ಸರಿಯಾಗಿ ಕಲಿಸುವಂಥ ಒಂದು ಶಾಲೆ ಇಲ್ಲ. ಈಗ ಅಧ್ಯಯನ ಮಾಡಲಿಕ್ಕೆ ಸರಿಯಾದ ಪುಸ್ತಕಗಳು ನಮ್ಗೆ ಎಲ್ಲಿ ಸಿಗ್ತದಂತ ಗೊತ್ತಿದೆ. ಈಗ ಜ್ಞಾನದವರು ಒಂದಿಷ್ಟು ಪುಸ್ತಕ ಬರ್ತಿದೆ, ಬಟ್ ಎಲ್ಲರಿಗೂ ಕರೆಕ್ಟಾಗಿ ಎಲ್ಲಿ ಸಿಗ್ತಾ ಇಲ್ಲ. ಅದು ಕೆಲವರಿಗೆ ಎಲ್ಲ ಗ್ರಂಥಾಲಯಗಳು ಸಿಗ್ತಾ ಇಲ್ಲ. ನಮಗೆ ಶಾಲೆ ಮತ್ತು ಗ್ರಂಥಾಲಯ ಕೂಡ ಮುಖ್ಯ ಅಲ್ಲ ಈ ಅಧ್ಯಯನ ಮಾಡಲಿಕ್ಕೆ. ಅದು ಹೇಗೆ? ಅಫ್ಕೋರ್ಸ್ ಇದೊಂದು ಬ್ರಿಡ್ಜ್ ಗ್ಯಾಪ್ ಇದೆ, ದೊಡ್ಡ ಬ್ರಿಡ್ಜ್ ಗ್ಯಾಪ್ ಇದೆ ನಮಗೆ. ನೀವೇನು ಆಗಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಇನ್ಸ್ಟಿಟ್ಯೂಷನ್ ಅದು ನಮಗೆ ಕೊಡ್ತಾ ಇಲ್ಲ. ಸೊ ಅದಕ್ಕೆ ಒಂದು ಅಫ್ಕೋರ್ಸ್ ನಮಗೆ ಗೊತ್ತಿರೋ ಹಾಗೆ PUC ಆದಮೇಲೆ ನಿಮ್ಗೆ ಯಾವುದೇ ರೀತಿಯಾದ ಟೀಚರ್ ಅವಶ್ಯಕತೆ ಇಲ್ಲ. ನೀವೇ ಸೆಲ್ಫ್ ಸ್ಟಡಿ ಮಾಡಿಕೊಂಡು ನಿಮ್ಮ ಗುರಿನ ಮುಟ್ಟಬೇಕಾದ್ದು ನಿಮ್ಮ ಕರ್ತವ್ಯ. ಯಾರು ನಿಮಗೆ ಅದನ್ನ ಸಪೋರ್ಟ್ ಮಾಡೋದು. ಆದ್ರೆ ನಿಮ್ಮ ಆಸಕ್ತಿ ಇದೆ, ಕಲಿಲೇಬೇಕು, ದಾರಿ ಹುಡುಕಿ. ಅಫ್ಕೋರ್ಸ್ ಇದು ಗ್ಯಾಪ್ ಇದೆ, ಬರೀ ಪ್ರಾಬ್ಲಮ್ ಹೇಳ್ತಿದ್ರೆ ಸೊಲ್ಯೂಷನ್ ಏನಾಗ್ತಿದೆ. ಸೊ ಈಗ ನೀವು ಕಲಿಬೇಕು, ಆ ಗ್ಯಾಪ್ ಇದೆ. ನೀವು ಸೇರೋಕ್ಕೂ ಮುಂಚೆ ಸಣ್ಣ ಒಂದು ಹೋಮ್ವರ್ಕ್ ಮಾಡ್ಕೊಳ್ಳಿ. ಆ ಇನ್ಸ್ಟಿಟ್ಯೂಷನ್ ಏನೇನು ಹೇಳ್ಕೊಟ್ಟಿದ್ದಾರೆ, ಅಲ್ಲಿಂದ ಪಾಸ್ಔಟ್ ಆದ ವಿದ್ಯಾರ್ಥಿಗಳ ಜೊತೆ ಒಂದು ಇಂಟ್ರಾಕ್ಷನ್ ಮಾಡಿ. ಏನೇನು ಹೇಳ್ಕೊಟ್ರು, ಏನು ಕಲ್ತ್ವಿ, ಏನು ಬಿಟ್ವಿ, ಏನೇನಿದೆ, ಒಂದು ಸಣ್ಣ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬನ್ನಿ. 2-3 ಕಾಲೇಜ್ ಹೋಮ್ವರ್ಕ್ ಮಾಡಬೇಕು. ನೀವೇನೇ ಮಾಡ್ತೀರಾ ಅಂದ್ರೂ ತುಂಬ ಪ್ರಾಪರಾಗಿ ಹೋಮ್ವರ್ಕ್ ಮಾಡಿಕೊಂಡ್ರೆ ಸಣ್ಣ ಕ್ಲಾರಿಟಿ ಬರುತ್ತೆ ನಮ್ಮ ಜೀವನದಲ್ಲಿ.
ಸೊ ಆ ರೀತಿಯಾದ ಹೋಮ್ವರ್ಕ್ ಮಾಡ್ಕೊಳ್ಳಿ ಯಾವಾಗಲೂ. ಅಫ್ಕೋರ್ಸ್ ನಿಮಗೆ ಒಂದು ಈ ರಕ್ತಗತವಾಗಿ ಬಂದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ. ಅದು ನೀವು ಯಾವ್ದಾದ್ರು ಇರೋರ ಹತ್ರ ಸ್ವಲ್ಪ ಸಮಯ ನೀವು ಕೊಡಲೇಬೇಕು. ಸೊ ದಟ್ ಇನ್ನ ನೀವು ಕಲ್ತ್ಕೊಳ್ತೀರ, ಚೆನ್ನಾಗಾಗ್ತೀರ. ಆಮೇಲೆ ಇನ್ನು ಫ್ರೀಡಮ್ ನೋಡಿ, ಯಾವಾಗ ನಾನು ಕಲ್ತ್ಕೋತೀನಿ, ನಾನು ಕಲಿತೀನಿ ಅಂತ ನಿಮ್ಮ ಮನಸ್ಥಿತಿ ಇರುತ್ತೆ, ಯಾವುದೇ ರೀತಿ ನಿಮ್ಮ ಇನ್ಫಾರ್ಮೇಷನ್ ಬಂದೇ ಬರುತ್ತೆ, ಎಲ್ಲೋ ಕೂಡ ಬರುತ್ತೆ. ನೀವು ಅದು ಬಿಟ್ಬಿಡಿ, ನೀವು ದೊಡ್ಡದು ಮಾಡೋಕ್ಕಾಗಲ್ಲ, ಏನಿಲ್ಲ, ಏನೋ ಇರುತ್ತೆ, ಏನೋ ಬರ್ತದೆ ತಕ್ಕಂಗೆ. ಸೊ ಒಂದು ಸ್ವಲ್ಪ ನೀವು ಈ ಎಲ್ಲಿ ಶಾಖಬದ್ಧವಾಗಿ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಒಂದು ವರ್ಷ, ಈಗ ಹೇಗೆ ನೀವು ಲಾಯರ್ ಆಗಿ ಓದ್ಕೊಂಡು ಸಡನ್ ಆಗಿ ನೀವು ಲಾಯರ್ ಆಗ್ಬಿಡೋಕ್ಕಾಗಲ್ಲ, ಒಬ್ಬ ಸೀನಿಯರ್ ಜೊತೆ ನೀವು ಕೆಲಸ ಮಾಡಬೇಕು. ಆ ರೀತಿಯಾದ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮ್ಗೆ ಅನ್ಸ್ಬೋದು ಒಂದು 2 ವರ್ಷ ಅವ್ರು ಬೈತಾರೆ, ಏನಾದರೂ ಬಿಡಬೇಡಿ, ಅವ್ರ ಹತ್ರ ಕಲ್ತ್ಕೊಳ್ಳಿ. ಸ್ವಲ್ಪ ಕಲ್ತ್ಕೊಂಡು 2 ವರ್ಷಗಳ ನಂತರ ನಿಮಗೆ ನಿಮ್ಮ ಕಾನ್ಫಿಡೆಂಟ್ ಆಯ್ತಪ್ಪ, ಇವ್ರ ಹತ್ರ ಆದಷ್ಟು ತಿಳ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ತಿಳಿಲಿಕ್ಕೆ ಏನಿಲ್ಲ ಅಂದ್ರೆ ನೀವು ಅವ್ರ ಹತ್ರ ಮಾತಾಡಿ. ಅಫ್ಕೋರ್ಸ್ ಸೇರ್ಕೋಬೇಕಾದ್ರೆ ಕೇಳ್ಕೊಂಡು ಸೇರ್ಕೊಂತೀರ, ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿ, ಅದೊಂದು ಹ್ಯಾಬಿಟ್ ಮಾಡ್ತೀವಿ ಆಯ್ತಾ. ಅದನ್ನು ಹೇಳಿ ಅವ್ರಿಗೆ ಇರೋದು ಹೇಳ್ತಾರೆ. ಈಗ ನಮ್ಮ ಬರ್ತಾರಲ್ಲ ಅವ್ರು ಹೇಳ್ತಾರೆ, ಸರ್ ನಾವು ಕಲಿಬೇಕು. ನಾನು ಹೇಳ್ತೀನಿ, ಯಾವಾಗ ನೀವು ಇಲ್ಲಿ ಕಲಿಯೋಕೆ ಹೋಗಿ ಅಂದರೆ ಎಲ್ಲ ಕಲ್ತೀನಿ ಅಂತ ನೀವು ಹೊರಟು ಹೋಗ್ಬೇಕಪ್ಪ, ಬೇರೆ ಮಕ್ಳಿಗೆ ಅವಕಾಶ ಕೊಡಬೇಕು ಅಂತ. ಸೊ ಆ ರೀತಿ ಒಂದು ಈ ರೀತಿ ಪ್ರಾಕ್ಟೀಸ್ ಮಾಡೋದು, ಫ್ಯಾಮಿಲಿ ಜೊತೆ ಸ್ವಲ್ಪ ನೀವು ಸಮಯ ಕೊಡೋದು ಭಾಳ ಇಂಪಾರ್ಟೆಂಟ್. ಈಗ ಪೇಂಟಿಂಗಲ್ಲೂ ಅದೇ ಅನ್ಸುತ್ತೆ ಅಲ್ಲ ಸರ್. ಸೊ ದಟ್ ಈಗ ನೀವು ಮೈಕಲ್ ಆಂಜಲೋ ಅಂತ ಹೇಳಿದ್ರು, ಅವ್ರ ಹತ್ರ ಇಂಥದ್ದು ಎಷ್ಟೋ ಜನ ಸಾವಿರ ಕೆಲಸ ಮಾಡಿರ್ತಾರೆ ಜೊತೆ, ನಂತರ ಅವರು ಇಂಡಿಪೆಂಡೆಂಟ್ ಆಗಿ ಮಾಡಿರ್ತಾರೆ. ಸೊ ಆ ರೀತಿ ಇದ್ದಾಗ ನೀವು ಇನ್ನೊಬ್ಬರು ಕಲಾವಿದರಿಗೆ ಒಂದು ಸಮಯ ಕೊಡುವಂಥದ್ದು. ಬುಕ್ಸ್ ರಿಲೇಟೆಡ್ ನೀವು ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಭಾಳಷ್ಟು ಬುಕ್ಸ್ ನಮಗೆ ಶಿಲ್ಪಕಲಾ ಅಕಾಡೆಮಿಗೆ ಮಾತ್ರ ಸಿಗ್ತಾ ಇದೆ, ಎಷ್ಟೊಂದು ಔಟ್ ಆಫ್ ಸ್ಟಾಕ್ ಇದೆ. ಸೊ ಎಲ್ಲ ಬುಕ್ಸ್ ಇದೆ, ಯಾವ್ದಾದ್ರು ಓದಿ ಮುಗಿಸಿದ್ದೀರಾ ಯಾರಾದ್ರೂ ಅದನ್ನು ಒಂಚೂರಾದ್ರೂ? ನಾವು ಪ್ರಶ್ನೆ ಕೇಳ್ಕೊಬೇಕು. ಬುಕ್ಸ್ ಇದೆ, ಇರೋಷ್ಟನ್ನಾದ್ರೂ ಓದಿದೀವ? ನೀವು 2 ಬುಕ್ಸ್ ಸಿಕ್ಕಿದೆ, ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ? ಇಲ್ಲ, ಯಾರು ಮಾಡಿರಲ್ಲ. ಅದನ್ನು ತಗೊಳ್ತೀವಿ, ಎಲ್ಲರೂ ಕೂಡ ಮೊದಲು ಇಡ್ತೀವಿ. ಸೊ ನೀವು ನಿಮ್ಮ ದಿನಚರಿನ ಪ್ರಾಪರ್ ಆಗಿ ಟೈಮ್ ಟೇಬಲ್ ಹಾಕೊಳ್ಳೇಬೇಕು. ಎವ್ರಿ ಡೇ ಲೈನ್ ಡ್ರಾಯಿಂಗ್ ನೀವು ಬರೀಲೇಬೇಕು. ನಾನು ಈಗಲೂ ಬರಿತೀನಿ. ಏನಕ್ಕೆ ಲೈನ್ ಡ್ರಾಯಿಂಗ್ ಡೈಲಿ ಇಂಪಾರ್ಟೆಂಟ್ ಅಂದರೆ ಅದು ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಮಾಡುತ್ತೆ. ಕೆಲವೊಂದು ಏನೋ ತಪ್ಪು ನಿಮ್ಮ ಕಲ್ಲಿ, ಎಸ್ಪೆಷಲಿ ನಾನು ಕಲ್ಲು ಸರ್ರಿನ ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಬೋದು. ಪೇಂಟಿಂಗ್ ನಾನು ಕಲ್ಲಿನ ಬಗ್ಗೆ ಸ್ವಲ್ಪ ನನ್ನ ಜಾಸ್ತಿ ಸಮಯ ಕಳೆದಿರೋದ್ರಿಂದ ಎಲ್ಲೋ ತಪ್ಪಾಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ ಅಲಾರಮ್ ಬರುತ್ತೆ. ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಂಪ್ರೂವ್ ಆದಾಗ ಅಲ್ಲಿ ನಿಲ್ಲಿಸ್ತೀರ, ಅದನ್ನು ನಿಲ್ಲಿಸ್ಬಿಟ್ಟು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರ. ಅಲ್ಲಿ ಯಾವಾಗ ನಿಮಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇಲ್ಲ, ಈ ಥರ ಒಂದು ಅಭ್ಯಾಸ ನೀವು ಮಾಡಿರಲ್ಲ, ಫಿನಿಶ್ ಆದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಏನೋ ಸರಿ ಇಲ್ವಲ್ಲ ಅಂತ. ನಿಮಗೆ ಮಾತ್ರ ಅಲ್ಲ, ಕಸ್ಟಮರ್ಗೆ ಗೊತ್ತಾಗ್ತಿದೆ ಏನೋ ಸರಿ ಇಲ್ಲ ಅಂತ. ಸೊ ನಿಮ್ಮ ಅಭ್ಯಾಸ ಡೈಲಿ ಲೈನ್ ಡ್ರಾಯಿಂಗ್ಸ್ ಹಾಫ್ ಆನ್ ಅವರ್ ನಾವು ಮಾಡಬೇಕು. ಯಾವುದಾದ್ರೂ ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ 1 ಗಂಟೆ ಬುಕ್ ಓದಂತ ನೀವು ಮಾಡಬೇಕು. ಅದಾದ್ರೂ ಓದಿ. ಹೇಳಿದಲ್ಲ, ಯಾವುದೇ ಇನ್ಫಾರ್ಮೇಷನ್ ಯಾವತ್ತೂ ವೇಸ್ಟ್ ಆಗಲ್ಲ. ಯಾವುದೋ ಒಂದು ಕಸ್ಟಮರ್ ಮುಂದೆ ಆ ಟಾಪಿಕ್ ನಿಮಗೆ ಬಂದೇ ಬರುತ್ತೆ, ನೀವು ಯಾವತ್ತೂ ಓದಿರ್ತೀರ ಅದು ಬಂದೇ ಬರುತ್ತೆ. ಸೊ ನಿಮಗೆ ನೀವು ಡಿಸಿಪ್ಲಿನ್ ಒಂದು, ಅಫ್ಕೋರ್ಸ್ ಮೆಡಿಟೇಷನ್, ವ್ಯಾಯಾಮ ಅದು ಭಾಳ ಇಂಪಾರ್ಟೆಂಟ್. ಅದು ಎಲ್ಲರೂ ಈಗಿನ ಸಮಯದಲ್ಲಿ ಒತ್ತಡದ ಜೀವನದಲ್ಲಿ ಬೇಕಾಗುತ್ತೆ, ಅದನ್ನೇ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಯಾವ ಕೆಲಸ ಮಾಡ್ತೀರೋ ಅದರಲ್ಲಿ ಅಧ್ಯಯನ ಮಾಡುವಂಥದ್ದು, ರಿಸರ್ಚ್ ಮಾಡುವಂಥದ್ದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್. ಕೆಲಸಕ್ಕೆ ಅಂತ 8 ಅವರ್ಸ್ ಇರ್ತೀರಾ, ಸ್ಟಡೀಸ್ಗಿಂತ 2 ಅವರ್ಸ್ ಇಟ್ಕೊಳ್ಳಿ. ನಿಮ್ಮದು ಕ್ರಿಯೇಟಿವ್ ಸ್ಪೇಸ್ ಒಂದು ಸ್ವಲ್ಪ ಟೈಮ್ ಇಟ್ಕೊಳ್ಳಿ. ವಾರದಲ್ಲಿ ಒಂದು ದಿವಸ ಕ್ರಿಯೇಟಿವ್ ಸ್ಪೇಸ್ ನಿಮ್ಮದು. ಸೊ ಈಗ ಏನಾಗುತ್ತೆ, ನಾವು ಗ್ರಾಹಕರಿಗೆ ಚಾಲೆಂಜ್ ಮಾಡ್ತಾ ಬರ್ತಾ ಇರ್ತೀವಿ, ನಮಗೆ ಅಂತೇನು ನಾವು ಟೈಮ್ ಇಟ್ಕೊಂಡಿಲ್ಲ ಈಗ. ಅಫ್ಕೋರ್ಸ್ ಇನ್ಕ್ಲೂಡಿಂಗ್ ನಾನು ಅಷ್ಟೇ. ಅವ್ರಿಗೇನು ಇಷ್ಟ ಅದರಲ್ಲಿ ನಮಗೆ ಸುಂದರವಾಗಿ ಮಾಡೋದು ಪ್ರಯತ್ನ ಮಾಡ್ತೀನಿ. ನಮಗೇನು ಇಷ್ಟ ಏನೋ ನಾನು ಮಾಡಿಲ್ಲ. ಸೊ ನಾನು ಮಾಡೋ ತಪ್ಪನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದು ಮಾಡಬೇಡಿ. ನಿಮಗೆ ಅಂತ ಒಂದು ದಿವಸ ನಿಮಗೆ ಒಂದು ಕ್ರಿಯೇಟ್ ಏನೋ ಮಾಡಿ ನಿಮಗೆ ಅಂತ ಇಟ್ಕೊಳ್ಳಿ. ಸೊ ಈ ರೀತಿಯಾದ ಪ್ರಾಕ್ಟೀಸು, ಇನ್ನೊಬ್ಬರ ಜೊತೆ ಹೋಗುವಂಥದ್ದು, ಎಸ್ಪೆಷಲಿ ಒಂದು ಎಲ್ಲ ಕಲಾವಿದ್ರ ಮೇಲೆ ನೀವು ಗೌರವ ಪ್ರೀತಿ ಇಟ್ಕೊಂಡ್ರೆ ನಿಮ್ಗೆ ಏನೋ ಒಂದು ಆಗ್ತಾ ಇರುತ್ತೆ. ನನಗೆ ಯಾರೋ ಬಂದರು, ಸರ್ ಪೇಂಟಿಂಗ್ ನೋಡಿ ಸರಿ ಇದೆ ಅಲ್ವೋ ಗೊತ್ತಿಲ್ಲ ಅಂತ. ನನಗೆ ಅದೆಲ್ಲ ನೋಡೋದಿಲ್ಲ. ಅದರಲ್ಲಿ ಪ್ರೀತಿ ಮತ್ತು ಕಲೆ ಮಾತ್ರ ನೋಡ್ತೀನಿ, ತಪ್ಪು ಹುಡ್ಕೋಕೆ ಹೋಗಲ್ಲ. ಇನ್ನೊಬ್ರು ತಪ್ಪು ಕಲಾವಿದ ತಪ್ಪು ಯಾವತ್ತೂ ಹುಡ್ಕೋಕೆ ಹೋಗಲ್ಲ. ನನಗೆ ಎಲ್ಲ ಕಲೆನೂ ಇಷ್ಟ ಆಗುತ್ತೆ, ನನ್ನದಕ್ಕಿಂತ ಜಾಸ್ತಿ ಬೇರೆಯವ್ರದ್ದು ಇಷ್ಟ ಆಗುತ್ತೆ. ಸೊ ಈ ಗೌರವ ಪ್ರೀತಿಗಳಿದ್ದಾಗ ನಮಗೆ ಯಾರಾದರೂ ಹೇಳ್ಕೊಡ್ತಾರೆ, ಯಾರಾದರೂ ಏನಂತಾರೆ ಶೇರ್ ಮಾಡ್ಕೊಳ್ತಾರೆ ನಾಲೆಜ್ನ. ಅಫ್ಕೋರ್ಸ್ ನಮ್ಮ ಟ್ರೆಡಿಷನಲ್ ಸ್ಕಲ್ಪ್ಟಿಂಗಲ್ಲಿ ಒಂದು ಪ್ರಾಬ್ಲಮ್ ಇದೆ, ಯಾರು ಹೇಳ್ಕೊಡಲ್ಲ. ಆಯುರ್ವೇದದಲ್ಲೂ ಅಷ್ಟೇ, ನಮ್ಮ ಶಿಲ್ಪಶಾಸ್ತ್ರದಲ್ಲೂ ಅಷ್ಟೇ, ಯಾರು ಹೇಳ್ಕೊಡಲ್ಲ. ಒಂದು 10 ದಿವಸ ನಿಮಗೆ ಒಂದು ವರ್ಷ ಬರೀ ಶರ್ಟ್ ಕ್ಲೀನ್ ಮಾಡಿ ಉಳಿಯುತ್ತಿಲ್ಲ ಅಂದರೆ ನಿಮ್ಮ ಸಮಯ ಅದು ನೀವು ಇರಬೇಕು. ನಮ್ಮ ತಾತನವರು ಶಿಲ್ಪಿ ಸಿದ್ಧಿಂಗ್ ಸ್ವಾಮಿಗಳ ಹತ್ರ 25 ವರ್ಷ ಗುರುಕುಲ ಏನಂದ್ರೆ ವಿದ್ಯಾರ್ಥಿಯಾಗಿದ್ದರು. ಎಷ್ಟು? 25 ವರ್ಷ. ಈಗ 25 ವರ್ಷ ಶಿಲ್ಪಿ ಸಿದ್ಧಿಂಗ್ ಸ್ವಾಮಿಗಳ ಜೊತೆಯಲ್ಲಿ ಕೂತಿ ಕೆಲಸ ಮಾಡಿದವರು ನಮ್ಮ ತಾತವ್ರು ಮಾತ್ರ. 11ನೇ ವಯಸ್ಸಿನಲ್ಲಿ ಅವ್ರು ಸೇರ್ಕೊಂತಾರೆ. 25 ವರ್ಷ ಇದ್ದಾರೆ. ಬೇಕಂದ್ರೆ ಅವರು 12-13ನೇ ವಯಸ್ಸಿಗೆ ಬಂದ್ಬಿಡ್ಬೋದಿತ್ತು, ಅದಕ್ಕೆ ಮಾಡ್ಬೋದಿತ್ತು, ಅದೇನು ಕಷ್ಟ ಅಲ್ಲ.
ಬಟ್ ಅಷ್ಟು ವರ್ಷ ಇದ್ದಾಗ ಗುರುಗಳು ಸಹ ಎಷ್ಟು ಸಣ್ಣ ಸಣ್ಣ ವಿಷಯಗಳನ್ನ ಬಿಡ್ತಾ ಬರ್ತಾರೆ ಅವ್ರ ಡೆಡಿಕೇಶನ್ ನೋಡ್ತಾ ನೋಡ್ತಾ. ಸೊ ಈಗ ಅದು ಎಷ್ಟು ಹೆಲ್ಪ್ ಆಯಿತು ಅಂದರೆ ಅವ್ರು 25 ವರ್ಷ, ಈಗ ನನಗೆ ಎಷ್ಟು 1921ರಿಂದ ಶುರುವಾಗಿದೆ, ಈಗ 2025 ತನಕ ಆ ಒಂದು ನಾಲೆಡ್ಜ್ ನಮ್ಗೆ ಹೆಲ್ಪ್ ಮಾಡ್ತಾನೆ ಇದೆ ದೊಡ್ಡ ಮಟ್ಟದಲ್ಲಿ ಅವಕಾಶ ಸಿಗೋದಾಗಿ. ಸೊ ನೀವು ಎಷ್ಟೇ ಟೈಮ್ ಕೊಡ್ತೀರ ನಿಮಗೇನೆ ಬೆನಿಫಿಟ್ ಇರುತ್ತೆ, ನಿಮಗಿಲ್ಲಾಂದ್ರೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳ ಪರಂಪರೆಗೆ ಬೆನಿಫಿಟ್ ಆಗುತ್ತೆ. ಸೊ ಬೇರೆಯವ್ರ ಜೊತೆ ಕಲ್ತ್ಕೊಳ್ಳೋದು, ಬುಕ್ಸ್ ರಿಲೇಟೆಡ್ ನಮ್ಮ ಅಕಾಡೆಮಿ ಅಧ್ಯಕ್ಷರಿಗೆ ಎಲ್ಲರೂ ಒಂದು ಲೆಟರ್ ಕೊಡುವಂಥದ್ದು ವಿತ್ ಸೈನ್, ನಮಗೆ ಈ ಬುಕ್ ಇಲ್ಲ ನಮ್ಗೆ ಕೊಡಿ, ಮತ್ತೆ ಪ್ರಿಂಟ್ ಮಾಡಿಸಿ ಸರ್ಕಾರದಿಂದ ನಾವು ತೊಗೊತೀವಿ. ಸೊ ಈ ರೀತಿ ಒಂದು ಅಕಾಡೆಮಿಯಲ್ಲಿ ನಾವು ಒಂದು ಈಗಿನ ಆಡಳಿತ ಮಂಡಳಿಗಿರ್ಬೋದು ಅಥವಾ ಅಧ್ಯಕ್ಷರಿಗಿರ್ಬೋದು ಒಂದು ಮನವಿಯನ್ನು ಮಾಡ್ಕೊಬೇಕು, ಯಾವ್ಯಾವ ಬುಕ್ಸ್ ಇಲ್ಲ ಅದನ್ನು ಒದಗಿಸ್ಕೊಡಿ, ಆಸಕ್ತಿ ಇರೋ ಮಕ್ಕಳಿಗೆ ಸಿಗಲಿ. ಸೊ ನೀವು ಬ್ಯಾಂಗ್ಳೂರ್ ಕಡೆ ಹೋದಾಗ ಯಾವತ್ತೂ ಎಲ್ಲ ನಿಮ್ಮ ಓಡಾಟ ಮುಗಿಸ್ಕೊಂಡು ಒಂದು ರೌಂಡ್ ಸುಮ್ಮನೆ ಅಕಾಡೆಮಿ ಒಳಗೆ ಹೋಗಿದ್ದು ಬನ್ನಿ, ಅಲ್ಲಿ ಏನು ನಡೀತಾ ಇದೆ, ಏನು ಬಿಡ್ತಾ ಇಲ್ಲ ತಿಳ್ಕೊಳ್ಳಿ, ಏನೇನು ವರ್ಕ್ಸ್ ನಡೀತಾ ಇದೆ, ಏನಕ್ಕೆ ಹೊಸ ಬುಕ್ಸ್ಗಳು ಬಂದಿದೆ ಅದ್ರ ಬಗ್ಗೆ ನೀವು ಒಂಚೂರು ಗಮನ ಕೊಡಿ. ನಂತರದಲ್ಲಿ ಫಾರಿನ್ ಆರ್ಟಿಸ್ಟ್ದೆಲ್ಲ ಆನ್ಲೈನ್ನೇ ಸಿಗುತ್ತೆ, ನೀವು ಸ್ವಲ್ಪ ಹುಡುಕೋಬೋದು. ಆರ್ಟಿಸ್ಟ್ ಅನಾಟಮಿ ಫಾರ್ ಆರ್ಟಿಸ್ಟ್ ಅಂತ ಸಿಗುತ್ತೆ, ಎಷ್ಟೊಂದು ಬುಕ್ಸ್ಗಳಿದೆ, ಅದ್ರ ಬಗ್ಗೆ ನಾನು ಅದ್ರದ್ದು ಮಾಹಿತಿಗಳನ್ನೆಲ್ಲ ಕೊಡ್ತೀನಿ ನಿಮಗೆ. ಸೊ ಆ ರೀತಿ ಅಧ್ಯಯನಗಳನ್ನ ಮಾಡಿಕೊಂಡ್ರೆ ಅಫ್ಕೋರ್ಸ್ ಆರ್ಡರ್ ಸಿಕ್ಕಿದಾಗ ಚೆನ್ನಾಗಿ ಮಾಡ್ಕೊಳ್ಳೋ ಶಕ್ತಿ ನಿಮ್ಮ ಹತ್ರ ಇರುತ್ತೆ. ಚೆನ್ನಾಗಿದ್ದಾಗ ಬಾಯಿಂದ ಬಾಯಿಗೆ ಹುಡುಗ ಚೆನ್ನಾಗಿ ಮಾಡ್ತಾನಪ್ಪ ಅಂತ ಗೊತ್ತಾಗುತ್ತೆ. ನಿಮ್ಮ ಹೆಸರು ನಮಗೂ ಗೊತ್ತಾಗುತ್ತೆ, ಈ ಒಬ್ಬ ಕಲಾವಿದ ಮಾಡ್ತಾ ಇದ್ದೇನೆ ಅಂತ. ಸೊ ನಿಮ್ಮ ಹೆಸರು ನಮ್ಗೆ ಬರೋದಂತ ನೀವು ಮಾಡ್ತಾನೆ ಇರಬೇಕು. ಸೊ ಆ ರೀತಿ ಮಾಡ್ತಾ ಇರಿ. ಹೇಳಿ ಸತೀಶ್. ಸರ್, ಈಗ ಬೇರೆ ಬೇರೆ ಕೆನರಾ ಬ್ಯಾಂಕ್ನವರನ್ನ ಅದರಲ್ಲಿ ಮಾಡ್ತಿದ್ದಾರೆ ಸುಪ್ಪಾಗಿ. ಹಾಗೆ ಅಲ್ಲಿ ಬೇರೆ ಎಲ್ಲ ಜಾತಿಯವರು ಅಧ್ಯಯನ ಮಾಡ್ತಾರೆ, ಹೌದು. ನಮಗೋಸ್ಕರ ಅಂತ ಹೇಳಿಲ್ಲ, ಅದಕ್ಕೆ ನೀವೊಂದು ಅಧ್ಯಯನ ಕೇಂದ್ರವನ್ನು ಮಾಡಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಅಂದ್ರೆ ಸರ್ಕಾರದ ವತಿಯಿಂದ ನಿಮಗೆ ಖಂಡಿತವಾಗಿ ಅದಕ್ಕೆ ಸೌಲಭ್ಯ ಸಿಗಬಹುದು. ನೋಡಿ, ಸರ್ಕಾರ ಅಂತ ಬಂದ ಕೂಡಲೇ ನಾವು ಆ ರೀತಿ ರಿಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಅವಕಾಶ ಕೊಡಬೇಕು. ಅದೇ ಪರ್ಸನಲ್ ಆಗಿ ಏನಾದರೂ ಪರ್ಸನಲ್ ಆಗಿ ಈಗ ಒಂದು ಮಾಡಿದ್ದೀನಿ ತುಂಬ ದೊಡ್ಡ ಮಟ್ಟದಲ್ಲಿ. ಇನ್ನೊಂದು ಸ್ವಲ್ಪ ಅಲ್ಲಿ ಕಲ್ತು ನಿಮ್ಮ ಅಲ್ಲಿ ಕಲ್ತ್ಬೋದು. ಹೌದು. ಸರ್ಟಿಫಿಕೇಟ್ ಎಲ್ಲ ಹೌದು ಹೌದು. ಈಗ ಅದು ಒಂದು ಅಯೋಧ್ಯೆಯಿಂದ ಬಂದ ಕೂಡಲೇ ಒಂದು ಸ್ಟುಡಿಯೋ ಮಾಡ್ತಾ ಇದ್ದೀನಿ, ಒಂದು 2 ಎಕರೆಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಯಾವುದು ಬಂದು ಒಂದು ದೊಡ್ಡ ಬಂಗ್ಲೆ ತಗೊಳ್ಳಿಲ್ಲ, ದೊಡ್ಡ ಪ್ರಾಪರ್ಟಿ ಅನ್ನೋದಕ್ಕಿಂತ ನಾನು ಸುಮಾರು ಒಂದು 5-10 ಕೋಟಿ ತನಕ ನಾನು ಬರೀ ಒಂದು ಕಲಾಶಾಲೆ ಸ್ಟುಡಿಯೋಗೆ ಮಾತ್ರ ಇನ್ವೆಸ್ಟ್ ಮಾಡಿದ್ದೀನಿ, ಅಷ್ಟು ದೊಡ್ಡ ಮಟ್ಟದಲ್ಲಿ. ಸೊ ಒಂದು ಇಷ್ಟೇ ದೊಡ್ಡದು ನಾನು ಡೈನಿಂಗು, ಕಿಚನ್, ರೂಮ್ಸ್ ಮಕ್ಕಳಿಗೆ ಗೊತ್ತಿಲ್ಲ, ಯಾರು ಬರ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ನಾನು ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಆಸೆ ಉದ್ದೇಶ ಅಂದಿದೆ ಮುಂದಿನ ದಿನದಲ್ಲಿ. ಸೊ ಆಸಕ್ತಿ ಇರೋ ಮಕ್ಕಳುಗಳಿಗೆ ಉಚಿತವಾಗಿ ಕೊಡಬೇಕು ಅಂತ. ಯಾಕಂದರೆ ಈ ಕೆಲಸ ಅಷ್ಟೊತ್ತು ಕೊಟ್ಟಿದೆ ನನಗೆ, ನಾನೇನು ದೊಡ್ಡದಾಗೇನೋ ಮಾಡಿಬಿಡ್ತೀನಿ ಅಂತೆಲ್ಲ, ಅದಕ್ಕಿಂತ ದೊಡ್ಡದಾಗ ಅದು ಕೊಟ್ಟಿದೆ ನನಗೆ. ಆದರೆ ನನಗೇನು ಬೇಕು ಇಟ್ಕೊಂಡು ಮಿಕ್ಕಿ ಸ್ವಲ್ಪ ಅಲ್ಲಿ ಆಗ್ತಾ ಇದ್ದೀನಿ. ಸೊ ಇವು ಎಲ್ಲ ಏನೋ ಮಾಡಿಬಿಡ್ತಿದ್ರೆ ಆಗಲ್ಲ, ಏನೂ ಇಲ್ಲ. ಎಲ್ಲರೂ ಆಮೇಲೆ ಈ ಕೆಲಸ ಎಲ್ಲರೂ ಕೊಟ್ಟಿದೆ, ವಾಪಸ್ ಕೊಡೋ ಒಂದು ಮನಸ್ಸು ಮಾಡ್ಬೇಕು ಎಲ್ಲರೂ ಅಷ್ಟೇ. ತುಂಬ ತುಂಬ ದೊಡ್ಡ ಶಿಲ್ಪಿ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ ಎಲ್ಲರೂ, ವಾಪಸ್ ಕೊಡೋದಕ್ಕೆ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಯಾರೋ ಕಲಿಸ್ಬಿಟ್ರೆ ನಮಗೇನು ಲಾಸ್ ಆಗಲ್ಲ, ಎಲ್ಲ ನಾವೊಬ್ಬರೇ ಊಟ ಮಾಡೋಕ್ಕಾಗಲ್ಲ, ಎಲ್ಲ ಕಲೆ ಎಲ್ಲರೂ ಇದು ಮಾಡಬೇಕು, ಎಲ್ಲ ಕಲಾವಿದರು ಇರಬೇಕು, ಎಲ್ಲ ಊಟ ನಾವು ಮಾಡೋದು ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲ, ಅಲ್ಲ ಆಗುತ್ತೆ. ಸೊ ಅದು ಭಯ ಬಿಡಬೇಕು. ನಾವು ಮಾಡೋಣ ಕಡೆ ನಮ್ಮವ್ರ ಕಲಾವಿದರು ಮಾಡ್ರಿ, ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರು ಮಾಡ್ತೀರಾ ಚೆನ್ನಾಗಿ ಮಾಡ್ತಾರೆ ಬಿಡಿ ಸರ್, ಇಷ್ಟಿಷ್ಟೇ ಮಾತುಗಳು. ನಮಗೆ ಏನಾಗುತ್ತೆ, ಒಗ್ಗಟ್ಟು ಬೆಳೆಯುತ್ತೆ, ನಮ್ಮಲ್ಲಿ ಕಲಾವಿದರು ಸಮಾಜ ನೋಡೋ ಒಂದು ರೀತಿನೂ ಬದಲಾಗುತ್ತೆ. ಸೊ ಎಲ್ಲ ಊಟ ನಾವು ಮಾಡೋಕ್ಕಾಗಲ್ಲ, ಬಂದು ಮಕ್ಳಿಗೆ ಹೇಳ್ಕೊಡಿ ಬಿಡಿ, ಅವರು ಊರು ಸುತ್ತಮುತ್ತ ಮಾಡ್ತಾರೆ. ನಮ್ಗೆ ಬರಬೇಕಾದ್ರೆ ಭಗವಂತ ಹಣೆಯಲ್ಲಿ ಬರೆದ್ರೆ ಯಾರು ತಪ್ಸೋಕ್ಕಾಗಲ್ಲ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಒಂದು 2-3 ತಿಂಗಳಲ್ಲಿ ಒಂದು 90% ವರ್ಕ್ ಮುಗ್ದಿದೆ ಸರ್. 1 ವರ್ಷದಿಂದ ಇದೇ ಮಾಡ್ತಾ ಇದ್ದೀನಿ, ತುಂಬ ದೊಡ್ಡ ಸ್ಟುಡಿಯೋ. ಸೊ ನಾನು ನಿಮಗೆ ಸಮಯದಾಗ ಯಾವಾಗ ಹೋಗಿ ಕೆಲಸ ಮಾಡೋಣ. ಇವತ್ತು ಭೇಟಿ ಕೊಡಬೇಕು ಅಂತಲೇ ಇದ್ದೇವೆ ಅಲ್ಲಿಗ. ಹೌದು ಹೌದು. ಹಾಂ ಸರ್. ಅಲ್ಲೆಲ್ಲ ಕಲ್ತವರು, ಅದರಲ್ಲಿ ಬೇರೆ ಕಾಸ್ಟ್ನವರೆಲ್ಲ ಒಳ್ಳೆಯದು ವರ್ಕ್ ಮಾಡ್ತಾ ಇಲ್ಲ ಇರ್ತಾರಲ್ಲ, ಅವರ ಕೆಳಗೆ ನಮ್ಮವರು ಮಾಡ್ತಾ ಇದ್ದಾರೆ. ಅದೊಂದು ಸರ್, ಅದು ನಮ್ಮ ಸೋಂಬೇರಿತನನೇ ಕಾರಣ. ಕೆಲವೊಮ್ಮೆ ಸೋಂಬೇರಿತನ, ಮಿಸ್ಸಿಂಗ್ ಬೋಲ್ಡ್ನೆಸ್ ಒಂದು ಮೇಡಮ್, ಸೋಂಬೇರಿತನ ಇದೆ ನಮ್ಮಲ್ಲಿ. ನಮ್ಮ ನೋಡಿ, ಯಾವಾಗಲೂ ನಮ್ಮಲ್ಲಿ ಏನು ಕೊರತೆಗಳಿದೆ ಅದನ್ನು ನಾವು ಫಸ್ಟು ಸರಿ, ಕಂಟ್ರೋಲಬಲ್ ಫ್ಯಾಕ್ಟರ್ಸ್ನ ನಾವು ಫಸ್ಟು ಕಂಟ್ರೋಲ್ ಮಾಡ್ಕೋಬೇಕು, ಸರಿ ಮಾಡ್ಕೋಬೇಕು. ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನು? ನಾನು 10 ಗಂಟೆ ಕೆಲಸ ಮಾಡ್ತೀನಿ, ಮಾಡ್ಬೋದು. ನಾನು ಇವತ್ತು ಕಲಿತೀನಿ, ಇದನ್ನು ಕಲಿಬೋದು.
ಇವತ್ತು ಇದು ಮಾಡ್ತೀನಿ ನಾನು ಮಾಡ್ಬೋದು. ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಏನು? ಇವಾಗ ಒಂದು ಕಸ್ಟಮರ್ ಇಲ್ಲಿಗೆ ಬರ್ತಾನೆ ಅಲ್ಲಿಗೆ ಹೋಗ್ತಾನೆ, ಅದು ನಮ್ಮ ಕೈಲಿಲ್ಲ, ನಾವ್ಯಾಕೆ ಯೋಚನೆ ಮಾಡಬೇಕು? ಆಮೇಲೆ ಅನ್ಕಂಟ್ರೋಲಬಲ್ ಫ್ಯಾಕ್ಟರ್, ಅವ್ನಿಗೆ ಆ ಕೆಲಸ ಸಿಕ್ಬಿಡ್ತು, ಅದು ನಮ್ಮ ಕೈಲಿಲ್ಲ, ನಾವ್ಯಾಕೆ ಯೋಚನೆ ಮಾಡಬೇಕು? ಸೊ ವಿ ಶುಡ್ ಆಲ್ವೇಸ್ ಥಿಂಕ್ ಆಫ್ ಕಂಟ್ರೋಲಬಲ್ ಫ್ಯಾಕ್ಟರ್ಸ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಅಷ್ಟಕ್ಕೆ ಗಮನ ಇಟ್ಕೊಳ್ಳಿ. ಸೊ ಅವ್ರು ಸಿಕ್ಬಿಡ್ತು, ಅವ್ರು ನಮಗೆ ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ನಿಗೊಂದು ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಇದೆ, ನಿಮ್ಮದು ಇಲ್ಲ, ಅದಕ್ಕೆ ನೀವು ಅವ್ರ ಕಡೆ ಕೆಲಸ ಮಾಡ್ತೀರಾ. ವಾಟ್ ಇಸ್ ದಟ್ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ವಿ ಲ್ಯಾಕ್? ಎಲ್ಲಿ ನಮಗೆ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ನಮಗೆ ತೊಂದರೆ ಆಗ್ತಾ ಇದೆ? ಸೊ ಬನ್ನಿ ಬನ್ನಿ ಬನ್ನಿ. ಸ್ವಾಗತ. ನಮ್ಮ ಪಥಶಕ್ತಿಗಳು ಬರ್ತಾ ಇದ್ದಾರೆ, ಬನ್ನಿ ಬನ್ನಿ ಮುಂದೆ ಬನ್ನಿ, ಇಲ್ಲಿ ಬನ್ನಿ. ಸೊ ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಬಗ್ಗೆ ನಾವು ಅಫ್ಕೋರ್ಸ್ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ಗಿಂತ ಮುಂಚೆ ಫಸ್ಟ್ ಬೇಸಿಕ್ ಸ್ಕಿಲ್ಸ್ ನಾವು ತೊಗೊಳ್ಳೇಬೇಕದು. ಸೊ ನೀವು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಬೇಕು ಅಂದರೆ ಕಾಲಕ್ರಮೇಣ ಸೂಕ್ಷ್ಮ ಹೊಂದಿದ್ದಾಗ ಭಾಳಷ್ಟು ವಿಷಯ ಗೊತ್ತಾಗ್ತದೆ. ಅಲ್ಟಿಮೇಟ್ಲಿ ಸೆನ್ಸಿಟಿವಿಟಿ ಆಫ್ ಎ ಹ್ಯೂಮನ್ ಬೀಯಿಂಗ್. ನಾವು ನಮ್ಮ ಸೋಂಬೇರಿತನ ಬಿಡಬೇಕು ಸರ್. ಸೊ ಏನಾಗುತ್ತೆ, ಸ್ವಲ್ಪ ಮಾಡ್ತಿದ್ದಂಗೆ ಅಸಿಸ್ಟೆಂಟ್ಸ್ಗೆ ಬಿಟ್ಬಿಟ್ಟು ಓಡಾಡೋದು, ನಾವು ಮಾಡಿದಾಗ ಏನಾಗುತ್ತೆ, ಅವರು ಮತ್ತೆ ಮಾಡಿ ನಿಮ್ಮನ್ನು ಕಾಮೆಂಟ್ ಮಾಡೋಂಥದ್ದು ಇರುತ್ತೆ. ಸೊ ನಮ್ಮ ಡಿಸಿಪ್ಲಿನ್ಸ್, ಸೆಲ್ಫ್ ಡಿಸಿಪ್ಲಿನ್ ಇಸ್ ಮೋರ್ ಬಿಗ್ಗೆಸ್ಟ್ ವೆಪನ್. ಸೆಲ್ಫ್ ಡಿಸಿಪ್ಲಿನ್, ನೀವು ಯಾವಾಗ ನೀವು ಸೆಲ್ಫ್ ಡಿಸಿಪ್ಲಿನ್ ಇರ್ತೀರ, ಅದು ತುಂಬ ಟ್ಯಾಲೆಂಟ್ ಇರೋದನ್ನು ಹಿಂದೆ ಹಾಕ್ಬೋದು ಒಂದು ಟೈಮ್ಗೆ. ನೀವು ಡಿಸಿಪ್ಲಿನ್ ಆಗಿ ಇರಲೇಬೇಕು, ಅದೇ ನಿಮಗೆ ದೊಡ್ಡ ಅಸ್ತ್ರ. ಲಕ್ಷ್ಮೀನಾರಾಯಣ ಗಟ್ಟಿ ಹೇಳಿ. ಈಗ ನಡೀತಿರುವ ಸಂವಾದದೇ ಒಂದು ಕಂಟಿನ್ಯೂಷನ್ ಅಂತ ಹೇಳಿದರೆ, ನಾನು ಈಗ ಬೇಸಿಕ್ ಡಿಸೈನಿಂಗ್, ನಾವೀಗ ಯಾವುದೇ ರಿದಮ್ ಬಗ್ಗೆ, ಪ್ಯಾಟರ್ನ್ ಬಗ್ಗೆ, ಇದರ ಬಗ್ಗೆ ಟೀಚ್ ಮಾಡ್ತೀವಿ. ಹಾಗೆ ಈ ಆಂಥ್ರೋಪೋಮೆಟ್ರಿ ಬಗ್ಗೆನೂ ನಾವು, ಅಂದರೆ ಶರೀರ ರಚನಾಶಾಸ್ತ್ರ ಬಗ್ಗೆ ಟೀಚ್ ಮಾಡ್ತೀವಿ. ಆ ವಿದ್ಯಾರ್ಥಿಗಳು ಯಾರು ಅಂತ ಹೇಳಿದರೆ ಹೆಚ್ಚಿನವರು ಮುಸ್ಲಿಮರು. ನನ್ನ ವಿದ್ಯಾರ್ಥಿ ಅಂದರೆ ನಾನೊಂದು ಪ್ಯಾರಿಸ್ ಇನ್ಸ್ಟಿಟ್ಯೂಟ್ ಆರ್ಕಿಟೆಕ್ಚರಿಗೆ ನಾನು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತೀನಿ. ಹಾಗೆ ಇದಕ್ಕಿಂತ ಮುಂಚೆ MIT ಮಣಿಪಾಲದಲ್ಲೂ ಕೂಡ ನಾನು ಪ್ರೊಫೆಸರ್ ಆಗಿದ್ದಾಗ ಸಾಕಷ್ಟು ಅದರಲ್ಲಿ ಬೆರಳೆಣಿಕೆಯ ವಿಷಯಗಳು ಬಂದಿತ್ತು, ಹಿಂದೂಗಳಿತ್ತು, ಹಾಗೆ ಬೆರಳೆಣಿಕೆಯ ವಿಷಯಗಳು. ಈಗ ನನ್ನ ಮಗಳನ್ನು ಆರ್ಕಿಟೆಕ್ಚರ್ಗೆ ಹಾಕಿದ್ದೇನೆ. ಈಗ ಸಮಸ್ಯೆ ಏನು ಅಂತ ಹೇಳಿದರೆ, ನಮ್ಮಲ್ಲಿ ಆ ಒಂದು ಪರಿಕಲ್ಪನೆ ಯಾಕಿಲ್ಲ, ಇದು ನಮ್ಮ ವೃತ್ತಿ, ನಮ್ಮ ಕುಲವೃತ್ತಿ, ಇದನ್ನು ನಾವು ಮುಂದುವರಿಸ್ತಾ ಇಲ್ಲ ಯಾಕೆ ಅಂತಾರೆ. ಯಾಕಂದರೆ ಹುಡುಗರಾಗಿ ಹುಡುಗಿಯರಾಗಿ ಕಲಿಬಾರದು ಅನ್ನೋ ಒಂದು ಯಾರಾದರೂ ಹೇಳಿದಾಗ, ಅಥವಾ ನಮಗೆ ಯಾಕೆ ಆಸಕ್ತಿ ಬರ್ತಾ ಇಲ್ಲ, ಅಥವಾ ಬೇರೆ ಜಾತಿ ಪಂಥದವರು ಅದನ್ನು ಕಲಿಬೇಕು ಅಂತಿರುವಾಗ ನಮ್ಮ ಗುರುವಾಗಿ ನಾನು ಕಲಿಸಬಾರ್ದು ಅನ್ನೋದು, ಅಂದರೆ ಒಂದು ರೀತಿಯ ಹೊಟ್ಟೆ ರೂಢಿ ಆಗ್ತಾ ಇದೆ. ಆದರೆ ನನಗೆ ನಮ್ಮದು ನಮಗೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇಲ್ಲ. ಸೊ ಬೇರೆಯವರು ಇದನ್ನ ತುಂಬ ದೊಡ್ಡ ವೃತ್ತಿಯಾಗಿ ನೋಡ್ತಾ ಇದ್ದಾರೆ, ಬೇರೆಯವರು ತುಂಬ ಗೌರವದಿಂದ ನೋಡ್ತಾ ಇದ್ದಾರೆ, ಆದರೆ ನಾವು ನಮ್ಮ ಮನೆಯವ್ರಿಗೆ ನೋಡ್ತಾ ಇದ್ದೀವಿ. ಅದು ನಾವು ದೊಡ್ಡ ಪ್ರಶ್ನೆ ನಮಗೆ ನಾವು ಕೇಳ್ಕೊಬೇಕು ಯಾವಾಗಲೂ. ಸೊ 2-3 ಸರ್, ಈಗ ಅಫ್ಕೋರ್ಸ್ ಇದರಲ್ಲಿ ಕರಿಯರ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಪೇರೆಂಟ್ಸ್ಗೆ ಭಯ ಆಗುತ್ತೆ, ಇದನ್ನು ಮುಂದುವರಿಸೋಕ್ಕೆ ಇಷ್ಟಪಡಲ್ಲ. ಸೊ ಒಂದು ಪಾಯಿಂಟ್, ನಮಗೆ ಇದರಲ್ಲಿ ಕರಿಯರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಆಂಟ್ರಪ್ರಿನರ್ಶಿಪ್, ಇದರಲ್ಲಿ ಹೇಗೆ ನಾವು ಒಂದು ಸೆಲ್ಫ್ ಸಸ್ಟೈನಬಲ್ ಒಂದು ಸಂಸ್ಥೆಯನ್ನು ಕಟ್ಕೊಳ್ಳೋ ರೀತಿಯ ಸಣ್ಣ ಸ್ಕಿಲ್ಸ್. ಸೊ ಬಟ್ ಏನೇ ಮಾಡಿದ್ರು ಅದು ಸೆಕೆಂಡ್. ಪ್ರೈಮರಿ ಈಸ್ ಅಬೌಟ್ ನಿಮ್ಮತನ, ನಿಮ್ಮ ಕಲೆ, ನಿಮ್ಮ ಏನಂತೀವಿ ಸ್ಕಿಲ್ ತುಂಬ ಇಂಪಾರ್ಟೆಂಟ್. ಅದೊಂದು ಬೇಸಿಕ್ ಇದ್ರೆ ಮಿಕ್ಕಿದೆಲ್ಲ ಆಟೋಮೆಟಿಕಲಿ ಡೆವಲಪ್ ಆಗುತ್ತೆ. ಸೊ ನನಗೆ ನೀವು ಹೇಳಿದ ಪ್ರಶ್ನೆಗೆ ಒಂದು, ನಮ್ಮಲ್ಲಿ ನಾವು ನಮ್ಮತನಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅಥವಾ ಒಂದು ಪ್ರೀತಿ ಗೌರವ ಕೊಡ್ತಾ ಇಲ್ಲ, ಆ ಒಂದು ಎದ್ದು ಕಾಣುತ್ತೆ ಇಲ್ಲಿ. ಯಾಕಂದರೆ ನಾವೇ ಕಳ್ಸೋದು, ಹೋಗಪ್ಪ ಈ ಕೆಲಸ ಕಲಿ, ಯಾಕಂದ್ರೆ ನಾವಿದು ಕಷ್ಟಪಟ್ಟಿದ್ದೀನಿ ಬರೀ ಮಕ್ಕಳು ಕಷ್ಟದ ಹೇಳ್ತಾ ಇರ್ತೀವಿ. ಆದರೆ ಒಬ್ಬರು ಸರ್ಕಾರದವರೇ, ಒಬ್ಬ ಮುಖ್ಯಮಂತ್ರಿ ನಮ್ಗೆ ಸನ್ಮಾನ ಮಾಡಿದೆ, ಅದನ್ನ ಹೇಳಲ್ಲ. ನೆಗೆಟಿವ್ ಥಾಟ್ಸ್ನೇ ಹೇಳ್ತಾ ಬರ್ತೀವಿ ಯಾವಾಗಲೂ. ಅಯ್ಯೋ ಕಷ್ಟ ಕಣ, ಬೆವರು ಕಣ, ವಾಸನೆ ಕಣ, ಅಯ್ಯೋ ಹಣ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಈ ವಯಸ್ಸಲ್ಲಿ ನನಗೆ ಪ್ರಧಾನಮಂತ್ರಿಗಳು ಭೇಟಿ ಮಾಡೋಕೆ ಅವಕಾಶ ಕೊಟ್ಟು ನನ್ನ ಕೆಲಸ ಅಷ್ಟೇ, ಬೇರೆ ಯಾವನು ಕರ್ಕೊಂಡು ಹೋಗಿ ಕಳಿಸಿದ್ರು ಅಂತೇಳಿ ಅಲ್ವಾ? ಸೊ ನನಗೆ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಬಹಳ ಪ್ರೀತಿ ಗೌರವ ಚಿಕ್ಕ ವಯಸ್ಸಿಂದ. ಅದಕ್ಕೆ ನಮ್ಮ ತಂದೆ ತಾಯಿಗೂ ಮತ್ತು ನಮ್ಮ ಮನೆತನ ಕಾರಣ.
ಯಾಕಂದ್ರೆ ನಮಗೆ ಕತೆ ಹೇಳ್ತಾ ಇದ್ವಿ ಯಾವಾಗಲೂ. ಮಕ್ಕಳಿಗೆ ನಾವು ಕತೆಗಳ ಮುಖಾಂತರ ಬಹಳಷ್ಟು ವಿಷಯ ತಿಳಿಸ್ಬೇಕಾಗುತ್ತೆ ಯಾವಾಗಲೂ. ಫಾರ್ ಎಕ್ಸಾಂಪಲ್, ನನಗೆ ನಮ್ಮ ತಂದೆ ಅವ್ರ ಕತೆ ಹೇಳ್ತಾ ಇದ್ರು. ಗಾಯತ್ರಿ ದೇವಸ್ಥಾನ ಕೆಲಸ ಸಿಕ್ಕಿದಾಗ ಅರಮನೆಯಲ್ಲಿ ತಾತನವರು ರಾತ್ರಿ 2 ಗಂಟೆಗೆ ಕೆಲಸ ಮಾಡ್ತಿದ್ರು. ಆಗ ನಮಗೆ ಜಾಗ ಇಲ್ಲ, ಅರಮನೆಯಲ್ಲೇ ಕೆಲಸ ಮಾಡ್ತಿದ್ರು. ಮಹಾರಾಜರು ಬಂದಿದ್ರು, ಅವರು 2 ಗಂಟೆ ರಾತ್ರಿಯಲ್ಲಿ ತಾತನ ನೋಡ್ತಾ ಇದ್ದಂತೆ ಕೆಲಸ ಮಾಡ್ತಿದ್ರು. ನಮ್ಮ ತಾತನ ಗಮನವೇ ಇಲ್ಲ. ಸೊ ನಮ್ಮ ತಾತ ಬೇರ್ತಿದ್ ನೋಡಿ ನಮ್ಮ ಮಹಾರಾಜರು ಫ್ಯಾನ್ ಸ್ವಿಚ್ ಆನ್ ಮಾಡ್ತಾರಂತೆ. ಸೊ ಅವಾಗ ನನಗೆ ಎಲ್ಲಿಗೆ ಹೋಯ್ತು ಮನಸ್ಸೋದ್ರೆ, ಈ ಕಲೆ ಎಷ್ಟು ದೊಡ್ಡ ಗೌರವ ಇದೆಯಾ, ಮಹಾರಾಜರು ಬಂದು ಇದಕ್ಕೆ ಫ್ಯಾನ್ ಆನ್ ಮಾಡಿದ. ನನಗೆ ಬೇವರು ನೆನಪಿರಲಿಲ್ಲ, ಅದಕ್ಕಿರೋ ಗೌರವ ಮಹಾರಾಜನ ಪಾಸಿಟಿವ್ ಇದನ್ನ ಯೋಚನೆ ಮಾಡ್ತಾ ಇದ್ದೆ. ಸೊ ಈ ರೀತಿಯಾದ ಕಥೆಗಳು ನನಗೆ ಚಿಕ್ಕ ವಯಸ್ಸಿನಲ್ಲಿ ಸ್ಫೂರ್ತಿ ಕೊಡ್ತಾ ಬಂತು. ನಂತರದಲ್ಲಿ ನಮ್ಮ ಪೂರ್ವಜರು ಮಾಡಿರುವ ಒಂದು ಸಾಧನೆಗಳ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ತಾ ಹೋದೆ. ಸಾಧನೆ ಅವ್ರಿಗೆ ಕೊಟ್ಟಿರೋದು ಕೊಡುಗೆಗಳ ಬಗ್ಗೆ ನಾನು ಸ್ಮರಿಸ್ತಾ ಹೋದೆ. ಸೊ ಯಾವಾಗ ಈ ವಿಷಯಗಳನ್ನ ನಾವು ಮಾತಾಡ್ತಾ ಇರ್ತೀವಿ ಮಕ್ಕಳ ಜೊತೆ ಅಥವಾ ಯಾರ ಒಂದು ಕುಟುಂಬದಲ್ಲಿ, ಸೊ ಅವಾಗ ಇದ್ರ ಬಗ್ಗೆ ಒಂದು ನಮ್ಮ ಮೇಲಿನ ಒಂದು ಏನಂತೀವಿ ಅಸಡ್ಡೆ ಅದೆಲ್ಲ ದೂರವಾಗುತ್ತೆ. ನನಗೆ ಯಾವಾಗಲೂ ಒಳ್ಳೆಯದೇ ಕತೆ ಹೇಳ್ತಿದ್ರು, ಹೇಳ್ತಿದ್ರು. ಶ್ರಮದಿಂದ ಫಲದ ಬಗ್ಗೆನೂ ನಾವು ಮಕ್ಕಳಿಗೆ ಎರಡೂ ವಿಷಯನ ಹೇಳ್ತಾ ಬಂದಾಗ ಅವ್ರು ಆಯ್ಕೆ ಮಾಡೋದು, ಅವ್ರ ಆಸಕ್ತಿ ಯಾವುದಿದೆ ಅದರಲ್ಲಿ ಅವ್ರಿಗೆ ಒಂದು ಸ್ವತಂತ್ರನ ಕೊಟ್ಟು ಆಯ್ಕೆ ಮಾಡ್ಕೊಳ್ಳಿ. ಬಟ್ ನಮ್ಮ ಪೂರ್ವಜರು ಮಾಡಿರೋ ಸಾಧನೆಗಳ ಬಗ್ಗೆ ನಾವು ಯಾವ್ದೊಂದು ಕತೆ ಮುಖಾಂತರ ಮಕ್ಕಳಲ್ಲಿ ಮಾತಾಡ್ತಾ ಅಫ್ಕೋರ್ಸ್ ಯಾವುದೇ ಪ್ರೊಫೆಷನಲ್ಲೂ ಸಹ ಒಂದು ಕಷ್ಟ ಇದ್ದೇ ಇರುತ್ತೆ ಇನಿಷಿಯಲ್ ಸ್ಟೇಜಸಲ್ಲಿ. ಅದು ಈ ಪ್ರೊಫೆಷನ್ ಇರ್ಬೋದು, ನೀವು ಇಂಜಿನಿಯರಿಂಗ್ ಆದರೂ ಅಷ್ಟೇ. ನೀವು ಎಲ್ಲ 25-30 ಸಾವಿರ 15 ಸಾವಿರ ರೂಪಾಯಿ ಈಚೆ ಹೋಗ್ಬೇಕಾಗತ್ತೆ. ಬಟ್ ಅದೇ ಡಿಮೋಟಿವೇಟ್, ಬರೀ ಫಸ್ಟ್ ಎಂಟ್ರಿ ಪಾಯಿಂಟೇ ನಮಗೆ ಎಂಡ್ ಅಲ್ಲ, ಅದು ಜಸ್ಟ್ ಇನ್ ಎಂಟ್ರಿ ಪಾಯಿಂಟ್, ಸ್ಕೈ ಇಸ್ ದ ಲಿಮಿಟ್. ಈ ವಿಷಯಗಳ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ತಾ ಕಥೆನೇ ಸರ್ ನಮಗೆ ಕಾಪಾಡೋದು. ಹೇಗೆ ಫಿಲಮಲ್ಲಿ ಕತೆ ಹೇಳ್ತಾರೆ ಅದನ್ನು ನಾವು ಕತೆ ಚೆನ್ನಾಗಿ ಹೇಳಬೇಕು. ಯಾವ ಕಥೆಗಳು ಹೇಳಬೇಕು, ಈ ರೀತಿಯಾದ ನಮ್ಮ ಪೂರ್ವಜರು ಮಾಡಿರೋ ಕೊಡುಗೆ ಬಗ್ಗೆ ಇರ್ಬೋದು, ಮತ್ತು ಅವರು ದೇಶಕ್ಕೆ ನೀಡಿರೋ ಕೊಡುಗೆ, ನಮ್ಮ ಯುನೆಸ್ಕೋ ಸೈಟಲ್ಲಿ ರಿಜಿಸ್ಟರ್ ಆಗಿರುವಂಥ ನಮ್ಮ ಮಂದಿರಗಳ ಬಗ್ಗೆ ಹೇಳ್ಬೋದು, ಅದು ಮಾಡಿರೋಂಥ ಶಿಲ್ಪಿಗಳಿರ್ಬೋದು, ಅದು ಸಹಾಯ ಮಾಡಿದಂಥ ಸಹಕಾರ ಕೊಟ್ಟಂಥ ಮಹಾರಾಜರುಗಳ ಬಗ್ಗೆ ಹೇಳ್ಬೋದು, ಮಹಾರಾಜರುಗಳಿಗೆ ಗೌರವ, ಶಿಲ್ಪಿಗಳ ಮಿತ್ತ ಗೌರವದ ಬಗ್ಗೆ ಹೇಳ್ಬೋದು. ಇಡೀ ರೋಮ್ ಇಟಲಿ ನೋಡಕ್ಕೆ ಹೋಗ್ತಾ ಇರೋದು ಈಗ ಮಾಡಿರೋ ಶಿಲ್ಪಿಗಳ ಕೆಲಸಕ್ಕೆ ಇಡೀ ಪ್ರಪಂಚಾದ್ಯಂತ ಗ್ರಾಹಕರನ್ನು ಅಂದರೆ ನೋಡಲಿಕ್ಕೆ ಲಕ್ಷಾಂತರ ಮಂದಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಅದ್ರ ಬಗ್ಗೆ ಬರ್ತಾ ಇದ್ದಾರೆ. ಇದು ಒಂದು ಶಿಲ್ಪಿಯ ಶಕ್ತಿ, ಒಬ್ಬ ಒಂದು ಕಲಾವಿದನ ಶಕ್ತಿ. ಈ ರೀತಿಯಾದ ಒಂದು ವಿಷಯಗಳನ್ನ ತಿಳಿಸ್ತಾ ನಮಗೆ, ಅಥವಾ ಅಫ್ಕೋರ್ಸ್ ಕೆಲವೊಮ್ಮೆ ನಮಗೂ ಭಯ ಇರುತ್ತೆ ಅವರಲ್ಲಿ ಕಳಿಸ್ಬೇಕು ಅಂದರೆ. ಫಸ್ಟ್ ನಾವು ಆ ಭಯದ ಈಚೆ ಬರಬೇಕು. ಮಕ್ಕಳಿಗೆ ದುಡ್ಡಿದ್ರೆ ಬದುಕೋದಲ್ಲ, ಏನಿದ್ರೂ ಬದುಕೋದನ್ನ ಒಂದು ಛಲವನ್ನು ಕಲಿಸ್ಬೇಕು ನಾವು. ಏನಿಲ್ಲ ಸರಿ, 2 ಹೊತ್ತು ಊಟಕ್ಕೆ ದೇವ್ರು ಕಷ್ಟಪಟ್ಟಿಲ್ಲ, ಅಷ್ಟು ನನಗೆ ಹಂಗಿದೆ ಫಸ್ಟ್ ಟೈಮಲ್ಲಿ. ದಿವಸಕ್ಕೆ 200 ರೂಪಾಯಿಗೆ ನನಗೆ ತೊಂದರೆ ಇಲ್ಲ ತಾನೇ, ಈ ಕೆಲಸ ಮಾಡು. 2008ರಲ್ಲಿ ದಿವಸಕ್ಕೆ 200 ರೂಪಾಯಿ ನನಗೆ ತೊಂದರೆ ಇಲ್ಲ. ಹಬ್ಬ ಅಂದರೆ ಏನು ಫ್ರೆಂಡ್ಸ್ ಜೊತೆ ಟೀ ಕುಡಿತೀನಿ ಅಂದ್ಬಿಟ್ಟು ಮಲ್ಲಿ ಹೆಂಗೋ ಅಕ್ಕಿ ಬೆಳಿತೀವಿ, ಬದುಕ್ತೀವಿ. ಇದರಿಂದ ಇನ್ನೇನು ನಾಷ್ಟ ಇಲ್ಲ. ಆಯ್ತು, ಇನ್ನೊಂದು 5 ವರ್ಷ ಚೆನ್ನಾಗಿ ಮಾಡಿಲ್ವಾ, ಹೆಂಗೂ ಓದಿದ್ದೀನಿ, ಏನೋ ಒಂದು ಸಣ್ಣ ಕೆಲಸ ಸಿಗುತ್ತೆ. ಅಫ್ಕೋರ್ಸ್ ನಾನು ಎಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಾನು ಸಮಾಧಾನ ಮಾಡ್ಕೋಬೇಕಲ್ವಾ ಇನಿಷಿಯಲ್ ಟೈಮಲ್ಲಿ. ಈ ರೀತಿ ನಾನು ಒಳಗಡೆ ಸಮಾಧಾನ ಪಡ್ಕೊತಾ ಇದ್ದೀನಿ. ಏನಪ್ಪ 200 ರೂಪಾಯಿ ಸಾಕು ಜೀವನ ಮಾಡ್ಬೋದು, ಇಷ್ಟು ವಿದ್ಯೆಯಲ್ಲಿ 200 ರೂಪಾಯಿ ಕೆಲಸ ಸಿಗಲ್ವಾ, ಇದು ಬಿಟ್ಟರು. ಬಟ್ ಇದ್ರ ಬದುಕಬೇಕು ಫಸ್ಟ್ ನಾನು. ಇಲ್ಲದೇ ಈ ಆಪ್ಷನ್ ಅಂತ ಸುಮ್ಮನೆ ಒಂದು ಮನಸ್ಸಲ್ಲಿ ನನಗೆ ನಾನು ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ ಕಾರಣಗಳು ಕೊಡ್ಕೊತಾ ಇದ್ದೆ. ಸೊ ಮಕ್ಕಳಿಗೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ಇದಿಲ್ಲ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ನಿಮಗೆ ಅಂತ ಪೇರೆಂಟ್ಸ್ ಸಹ ಸಪೋರ್ಟ್ ಮಾಡಿದಾಗ ಭಾಳಷ್ಟು ಚೇಂಜಸ್ ಆಗ್ಬೋದು. ಆಗ ನೀವೆಲ್ಲ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಬೋದು, ಆರ್ಕಿಟೆಕ್ಟ್ ಸ್ಟೂಡೆಂಟ್ಸ್ಗೆ. ಸೊ ಫಸ್ಟ್ ನಾವು ಪೇರೆಂಟ್ಸ್ ಅದ್ರ ಬಗ್ಗೆ ಕಳಿಸೋದಕ್ಕೆ ಮನಸ್ಸು ಮಾಡಬೇಕು. ಅದರಲ್ಲಿ ಜೀವನ ಇದೆ ಅಂತ ಪೇರೆಂಟ್ಸ್ ಅದು ನಾವು ನಂಬಬೇಕು ಮೊದಲು. ಸರ್, ಇದಕ್ಕೆ ಪೂರಕವಾಗಿ ಇವಾಗ ಹೇಳಿದಿರಿ ಡಿಸಿಪ್ಲಿನ್ ಬಗ್ಗೆ. ಈಗ ನೀವು 10 ಅವರ್ಸ್ 12 ಅವರ್ಸ್ ಕೆಲಸ ಮಾಡ್ತೀರಿ ಅಂತೇಳಿ, ಒಂದು ಆಹಾರ ಪದ್ಧತಿಯ ಬಗ್ಗೆ ತಾವು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದರೆ. ನಮ್ಮಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ದಾರೆ, 12 ಗಂಟೆಗೆ ಊಟ ಮಾಡ್ತಾರೆ, 4 ಗಂಟೆಗೆ ಮಧ್ಯಾಹ್ನದ ಊಟ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಸರಿಯಾಗಿರುತ್ತೆ, ತೊಂದರೆ ಇಲ್ಲ. ಬಟ್ ಸ್ವಲ್ಪ ವಯಸ್ಸಾಯ್ತಾ ಅವೆಲ್ಲ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಫುಡ್ ಏನು ನಿಮಗೆ ಡಿಫ್ರೆನ್ಸ್ ಮಾಡಿದೆ ಅಂತ ಅಂದರೆ, ಟು ಬಿ ಫ್ರ್ಯಾಂಕ್ ನಾನು ಎಲ್ಲ ಆ್ಯಂಗಲಲ್ಲಿ ಚೆಕ್ ಮಾಡ್ತೀನಿ. ಸೊ ಫುಡ್ ಇರ್ಬೋದು, ಹ್ಯಾಬಿಟ್ಸು, ಪ್ರಾಕ್ಟೀಸ್, ಔಟ್ಪುಟ್ ಎಲ್ಲರಿಗೂ ಅದು ಒಂದಕ್ಕೊಂದು ಚೈನ್ ಲಿಂಕ್ ಇದು. ಸೊ ಫುಡ್ಡು ನಾನು ಏನು ಮಾಡ್ತೀನಿ, ಆದಷ್ಟು ಪ್ರೋಟೀನ್ಸ್ನ ಜಾಸ್ತಿ ತೊಗೋತೀನಿ. ಕೆಲವೊಮ್ಮೆ ಕೇಳ್ಕೊತೀನಿ ಯಾಕೆ ಬರೀ ಪ್ರೋಟೀನ್ಸ್ ತಿನ್ನಬೇಕು ಅಂತ. ಕಾರ್ಬೋಹೈಡ್ರೇಟ್ಸ್ ತಿಂದರೆ ಸ್ವಲ್ಪ ನೀವು ಆ್ಯಕ್ಟಿವ್ ಕಮ್ಮಿ ಆಗ್ತೀರ ಕಾರ್ಬೋಹೈಡ್ರೇಟ್ಸಿಂದ.
ಆಮೇಲೆ ನಿಮ್ಮ ಬ್ರೈನ್ ಸಹ ಸ್ವಲ್ಪ ಕಮ್ಮಿ ಗತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಸ್ಟಡೀಸಲ್ಲಿ ನೋಡಿದ್ದೀನಿ, ಓದಿದ್ದೀನಿ. ಸೊ ಆ ರೀತಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಭಾಳಷ್ಟು ಕಾಳುಗಳು, ಸೊಪ್ಪು ಈ ರೀತಿ ಜಾಸ್ತಿ ನಂದಿರುತ್ತೆ. ಸಕ್ಕರೆ ಕಂಪ್ಲೀಟಾಗಿ ನಾನು ಅವಾಯ್ಡ್ ಮಾಡ್ತೀನಿ. ಅಫ್ಕೋರ್ಸ್ ಶುಗರು ಅಗೇನ್ ನಮ್ಮ ಬ್ರೈನ್ ಫಂಕ್ಷನಿಂಗ್ ಕಮ್ಮಿ ಇರುತ್ತೆ, ಅದು ಯಾವುದೇ ರೀತಿಯಲ್ಲಿ ಒಳ್ಳೇದು ಮಾಡಲ್ಲ ನಮ್ಮ ಬಾಡಿಗೆ. ಆ ರೀತಿಯಲ್ಲಿ ನಾನು ಸಕ್ಕರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ. ಈಗ ಅಯೋಧ್ಯ ರಾಮಲಲ್ಲ ಅಂದರೆ ಸ್ವಲ್ಪ ಸ್ವೀಟ್ ನೋಡಿದೆ, ಅದಕ್ಕೂ ಮುಂಚೆ 2-3 ವರ್ಷ ನಾನೇನು ತಿಂದೇ ಇರಲಿಲ್ಲ ಅಲ್ಲ. ಬಟ್ ಈಗ ಜನಕ್ಕೆ ಬೇಡ ಅನ್ನೋಕ್ಕಾಗಲ್ಲ ಅದರಿಂದ. ಸೊ ಆಹಾರ ಪದ್ಧತಿ ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ ಮನೇಲಿ ಮಾಡಾದ ಆಹಾರನ ನಾನು ತುಂಬ ಇಷ್ಟಪಡ್ತೀನಿ. ಹೋಟೆಲ್ ಭಾಳ ಕಮ್ಮಿ, ತಿಂಗಳಿಗೆ 1 ರೀತಿ ಅಂತ ಇರುತ್ತೆ ಅಷ್ಟೇ. ಸೊ ಏನಾಗುತ್ತೆ, ನಾವು ಹೆಲ್ತಿ ಆಗಿರೋದು ತುಂಬ ಇಂಪಾರ್ಟೆಂಟ್, ಮೆಂಟಲಿ ಫಿಸಿಕಲಿ. ಸೊ ದಟ್ ನಾವು ಕಲ್ಲಿನ ಜೊತೆ ಕೆಲಸ ಮಾಡಬೇಕಾದ್ರೆ ನೀವು ಒಳಗಡೆ ವೀಕ್ ಇದ್ದರೆ ಅದು ನಿಮಗೆ ಸ್ಪಂದಿಸಲ್ಲ. ಅದು ನೀವು ಎಷ್ಟು ಗಟ್ಟಿಯಾಗಿರ್ತೀರ ಅಷ್ಟು ಜೊತೆ ಅವ್ರ ಜೊತೆ ನೀವು ಸಂವಾದ ಆಗ್ಬೋದು, ಅವ್ರ ಜೊತೆ ಒಂದು ಒಡನಾಟ ಮಾಡ್ಬೋದು. ಸೊ ಆ ವಿಷಯದಲ್ಲಿ ವ್ಯಾಯಾಮ, ಬೆಳಗ್ಗೆ ಎದ್ದು ನಂದು 1 ಗಂಟೆಗಳ ಕಾಲ ವ್ಯಾಯಾಮ, ಇದು ಈಗಿನಿಂದಲ್ಲ 25 ವರ್ಷದಿಂದ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ ಆಗಿ. ಸೊ ನಾನು ಇದಕ್ಕೂ ಮುಂಚೆ ಒಂದು ರಾಷ್ಟ್ರ ಮಟ್ಟದ ವಾಲಿಬಾಲ್ ಆಟಗಾರ, ನಮ್ಮ ಕರ್ನಾಟಕ ತಂಡದ ಕ್ಯಾಪ್ಟನ್ ಆಗಿದ್ದೆ. ಭಾಳಷ್ಟು ಕೋಚ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಕ್ಯಾಂಪ್ಗಳಲ್ಲಿ ವರ್ಕೌಟ್ ಮಾಡಿದ್ದೀನಿ. ಅಫ್ಕೋರ್ಸ್ ನಮಗೆ ಕರಿಯರ್ ವಾಲಿಬಾಲನ್ನು ಮಾಡ್ಬೋದಿತ್ತು, ನಾನು ಅದರಲ್ಲೂ ಕೆಲಸ ಸಿಕ್ಕಿದೆ, ಅದನ್ನು ಬಿಟ್ಟಿದ್ದು ಬಂದಿದ್ದೀನಿ. ಸೊ ಏನಾದರೂ ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡ್ತಿದ್ದೆ. ಆಗ ಆಡೋ ವಯಸ್ಸು ಆಡ್ತಿದ್ದೆ, ವಾಲಿಬಾಲ್ ಆಡ್ತಾ ಇದ್ದೆ. ಅದರಲ್ಲಿ ಅದೊಂದು ಅಚೀವ್ಮೆಂಟ್ಸ್, ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿರ್ಬೋದು, ರಾಷ್ಟ್ರ ಮಟ್ಟಕ್ಕೆ ಆಗಿರ್ಬೋದು. ಅದಾದ್ಮೇಲೆ ನಾನು ಎಷ್ಟು ಜನ ಸ್ಟೂಡೆಂಟ್ಸ್ನ ಡೆವಲಪ್ ಮಾಡಿದ್ದೀನಿ ವಾಲಿಬಾಲ್. ಅವರು ಈಗ ಭಾರತ ತಂಡಕ್ಕೆ ಆಡಿ ಒಂದು 25 ಜನ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಮಕ್ಕಳೆಲ್ಲ, ನಾವೆಲ್ಲ ಆಯ್ತೊಂದು ಟೀಮು. ಸೊ ಹೋದ ಕಡೆ ಎಲ್ಲ ಅದೇ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಒಂದು ಸಮಯನ ಕಳೀತಾ ಇದೆ. ಎಲ್ಲೂ 1 ನಿಮಿಷ ವೇಸ್ಟ್ ಮಾಡ್ತಿರಲಿಲ್ಲ. ಈಗಲೂ ಅಷ್ಟೇ, ನಮಗೆ ಸಮಯ ವೇಸ್ಟ್ ಮಾಡೋ ಅಭ್ಯಾಸ. ರೆಸ್ಟ್ ಅಂದರೆ ರೆಸ್ಟ್, ಮಲ್ಕೋದು ನಿದ್ದೆ ಮಾಡ್ತೀನಿ. ಮಕ್ಕಳಿಗೆ ಆದ್ಮೇಲೆ ಮಕ್ಕಳು ಅದೊಂದು ಅಭ್ಯಾಸ. ಇಂಥದ್ದು ಮಾಡ್ತೀನಿ ಅಂತೇಳಿ ಸಮಯ ವೇಸ್ಟ್ ಮಾಡಿಲ್ಲ, ಇಂಥದ್ದು ಮಾಡ್ತೀನಿ ಇಲ್ಲ. ಸೊ ಈ ರೀತಿಯಾದ ಒಂದು ಸಿಂಪಲ್ ಆಗಿ ಜೀವನ ಮಾಡಿಕೊಂಡು ಆಹಾರ ಪದ್ಧತಿ ಎಲ್ಲ ರೀತಿಯಲ್ಲೂ ಇಂಪಾರ್ಟೆಂಟ್, ಎಸ್ಪೆಷಲಿ ಆಫ್ಟರ್ 30-35. ಸೊ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಿಮ್ಮ ಕೆಲಸಕ್ಕೂ ಒಳ್ಳೆಯದು. ಯಾವಾಗ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಆಗುತ್ತೆ, ನಿಮಗೆ ಆ್ಯಕ್ಟಿವ್ ಆಗಿರುತ್ತೆ ಮೈಂಡು. ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ, ನಿಮ್ಗೆ ಎಲ್ಲ ವಿಷಯಗಳು ಅರ್ಥ ಆಗುತ್ತೆ. ಏನೋ ಒಂದು ಯೋಚನೆ ಮಾಡಿದ್ರೆ ಅದು ಮಾಡೋ ಶಕ್ತಿ ನಿಮ್ಮ ಹತ್ರ ಇರುತ್ತೆ. ಸೊ ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್. ಸೊ ಆಹಾರ ಪದ್ಧತಿ ಭಾಳ ಇಂಪಾರ್ಟೆಂಟ್. ಮನೆಯಲ್ಲಿ ಮಾಡಿದ ಆಹಾರಗಳನ್ನ ಸೇವನೆ, ಬೇಳೆ ಉಪಯೋಗಿಸುವಂಥದ್ದು, ಕಾಳುಗಳು ಉಪಯೋಗಿಸುವಂಥದ್ದು. ಸೊ ಅಲ್ಟಿಮೇಟ್ಲಿ ಮನೇಲಿ ಏನು ಮಾಡಿದ್ರು ಒಳ್ಳೆಯದು ಸರ್, ಈಚೆ ತಿನ್ನೋದಕ್ಕಿಂತ. ಅದು ಬೇಕು ಅಫ್ಕೋರ್ಸ್ ಮನುಷ್ಯರಾಗಿ ಸ್ವಲ್ಪ ನಮಗೆ ಬಾಯಿ ರುಚಿಗೆ ಅದನ್ನು ಕಮ್ಮಿ ಮಾಡುವಂಥದ್ದು. ತಿಂಗಳಿಗೆ 1 ಬಾರಿ ಚೀಟಿಂಗ್ ಡೇ ಅಂತ ಇರುತ್ತೆ ನೋಡಿ, ಯಾವುದೇ ಡಯಟಿಷಿಯನ್ ಅಂತ. ಸೊ ದಿನನಿತ್ಯ ಚೀಟಿಂಗ್ ಮಾಡ್ಕೊಂಡಿದ್ದಾರೆ. ಯಾವಾಗಾದ್ರು 15 ದಿನಕ್ಕೆ 1 ದಿವಸ, 1 ತಿಂಗಳಿಗೊಮ್ಮೆ ಚೀಟ್ ಮಾಡಿಕೊಂಡು. ಅಫ್ಕೋರ್ಸ್ ಈಗ ಅಡಲ್ಟ್ರೇಷನ್ ಜಾಸ್ತಿ ಇದೆ ಫುಡ್ಡಲ್ಲಿ. ನೀವು ಎಷ್ಟೇ ಚೆನ್ನಾಗಿದ್ರು ಭಾಳಷ್ಟು ರೋಗಗಳು ಬರ್ತಾ ಇದೆ ನಮಗೆ ಕಮ್ಮಿ ವಯಸ್ಸಲ್ಲೇ. ಏನಾಗ್ತಿದೆ, ತುಂಬ ಫಾಸ್ಟಾಗಿ ಓಡ್ತಾ ಇದ್ದೀವಿ. ಆಗೆಲ್ಲ 50 ವರ್ಷಕ್ಕೆ ಮನೆ ಮಾಡ್ತಿದ್ರು, ಮಕ್ಕಳು ಇದು ಮಾಡ್ತಿದ್ರು, ಬಿಲ್ಡಿಂಗ್ ಕಟ್ತಿದ್ರು. ಈಗ 25 ವರ್ಷಕ್ಕೆ 30 ವರ್ಷಕ್ಕೆ ಒಂದು ಸ್ವಂತ ಅಪಾರ್ಟ್ಮೆಂಟ್ ಮನೆ ಇರಬೇಕು. ಎಲ್ಲ ಫಾಸ್ಟ್ ಆಗಿಬಿಟ್ಟಿದೆ, ರೋಗಗಳು ಬರೋದು ಫಾಸ್ಟ್ ಆಗಿಬಿಟ್ಟಿದೆ. ಆಗೆಲ್ಲ 50 ವರ್ಷಕ್ಕೆ ಬರ್ತಿದ್ದ ರೋಗಗಳೆಲ್ಲ ಈಗ 30 ವರ್ಷಕ್ಕೆ ಬರ್ತಾ ಇದೆ ನಮ್ಮ ಮಕ್ಕಳಿಗೆ. ಸೊ ಅಡಲ್ಟ್ರೇಷನ್ ತುಂಬ ಇದೆ. ಸೊ ಇರೋದ್ರಲ್ಲಿ ಅಫ್ಕೋರ್ಸ್ ವಿಷ ತಿಂತಾದೀವಿ ಅಂತ ಗೊತ್ತು, ಕಮ್ಮಿ ತಿಂದ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ಸೊ ಕಮ್ಮಿ ತಿಂದ್ಕೊಂಡು ಅದರಲ್ಲಿ ಆರೋಗ್ಯ ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ. ಬೋತ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ವೆರಿ ಇಂಪಾರ್ಟೆಂಟ್. ಸೊ ಎನಿ ಸಕ್ಸಸ್ಫುಲ್ ಪರ್ಸನ್ ಅವರು ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಕೊಡೋದು ದುಡ್ಡುಗಲ್ಲ, ಆರೋಗ್ಯಕ್ಕೆ. ಅದು ತಿಳ್ಕೊಳ್ಳಿ ಮಕ್ಕಳು, ನಾವೆಲ್ಲ ಫಸ್ಟ್ ಅದು ತಿಳ್ಕೊಬೇಕು. ಅವ್ನು ಎಷ್ಟೇ 1000 ಕೋಟಿ ಇರಲಿ, ಅವನು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಆರೋಗ್ಯಕ್ಕೆ. ಸೊ ಆರೋಗ್ಯಕ್ಕೆ ಹೆಚ್ಚಿನ ಗಮನ, ಆಹಾರ ಪದ್ಧತಿ ಬಗ್ಗೆ ಹೆಚ್ಚಿನ ಗಮನ ಇರಲಿ ಅಂತ ಮಕ್ಕಳಿಗಿರಲಿ, ಎಷ್ಟು ಜನ ಮಕ್ಕಳಿಗೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಲಾಸ್ಟ್ ಕ್ವಶನ್, ಟೈಮ್ ಆಗ್ತಾ ಬಂತು. ಒಂದು ಈಗ 1 ಟಂಗ್ ಈಸ್ ನಾಟ್ ಎ ಟಂಗ್ ಅಂತ ಹೇಳ್ತಾರೆ. ಅಂದರೆ ಒಂದು ಭಾಷೆ ಗೊತ್ತಿದ್ರೆ ಅವನು ಪಂಡಿತ ಅಲ್ಲ ಅಂತ. ಹಾಗೆ ಈಗ ನೀವು ಶಿಲ್ಪಕಲೆ ಖಾಲಿ ಅದಕ್ಕೆ ಮಾತ್ರ ಫೋಕಸ್ ಮಾಡಿದರೆ ಸಾಕು, ಉಳಿದ ಕಲೆಗಳ ಪರಿಚಯ ಇರುವಂಥದ್ದು ಎಷ್ಟು ಮುಖ್ಯ. ಒಬ್ಬ ಸಂಗೀತಗಾರನಿಗೆ ಬೇರೆ ಕಲೆಗಳ ಪರಿಚಯ ಇರಲೇಬೇಕಾಗ್ತದೆ. ಹಾಗೆ ಶಿಲ್ಪಕಲೆ ಅಥವಾ ಒಬ್ಬ ಆರ್ಟಿಸ್ಟ್ ಆದವನಿಗೆ, ಚಿತ್ರಕಾರ ಆದವನಿಗೆ ಬೇರೆ ಕಲೆಗಳು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅವುಗಳ ಆ ಕಲೆಗಳ ಬಗ್ಗೆ ಅರಿವಿರುವಂಥದ್ದು ಎಷ್ಟು ಮುಖ್ಯ. ಅದರ ಬಗ್ಗೆ ಮಾತಾಡ್ತಾ ಹೋದರೆ ದಿನ ಇಡೀ ಮಾತಾಡ್ಬೋದು. ಆದರೆ ನಾನು ಸಾಮಾನ್ಯವಾಗಿ ನಾನು ಎಲ್ಲಿ ಸೋತಿದ್ದೇನೆ ಅದನ್ನೇ ನಾನು ಹೇಳುವಂಥದ್ದು. ಈಗ ಲಕ್ಷ್ಮೀನಾರಾಯಣ ಆರ್ಟಿಸ್ಟ್ ಲಕ್ಷ್ಮೀನಾರಾಯಣ ಒಂದು ಪ್ರಶ್ನೆ ಕೇಳಿದರು, ಇದಕ್ಕೆ ಏನು ರೆಕಗ್ನೇಷನ್ ಸಿಗ್ತದ ಎನ್ನುವ ಅರ್ಥದಲ್ಲಿ ಮಾತಾಡಿದರು. ಅದರ ಬಗ್ಗೆ ನಾನು ಸೋತ ಕೆಲವು ವಿಚಾರ ಹೇಳ್ತೇನೆ. ಬಿಗಿನಿಂಗ್ ಪೀರಿಯಡ್ನಲ್ಲಿ
ನಾನು ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಪ್ರತಿ ವರ್ಷ ಆರ್ಟ್ ಎಕ್ಸಿಬಿಷನ್ ಮಾಡ್ತಾಯಿತ್ತು. ಹಾಗಿದ್ರೆ ಆ ಎಕ್ಸಿಬಿಷನ್ ಆಗುವಾಗ ಅದಕ್ಕೊಂದು ಸೆಲೆಕ್ಟ್ ಮಾಡುವಂಥ ಒಂದು ಕಮಿಟಿ ತಯಾರಾಗ್ತಿತ್ತು. ಸೆಲೆಕ್ಟ್ ಮಾಡಿ ಈಗ ಅವರು ಸೆಲೆಕ್ಟ್ ಮಾಡಿದ್ದೆ ಫೈನಲ್. ಸೊ ಆ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು 28 ಹಾಫ್ ಇಂಪೀರಿಯಲ್ ಸೈಜ್ ಪೇಂಟಿಂಗ್ ಮಾಡಿದ್ದೆ. ಎಲ್ಲ ರಿಜೆಕ್ಟ್ ಆಯಿತು. ಸುಮಾರು ಒಂದು 45 ವರ್ಷದ ಹಿಂದಿನ ಮಾತಿದ್ದು. ಒಬ್ಬನೇ ಕೂತು ಹತ್ತಿದ್ದೆ, ಅಯ್ಯೋ ದೇವರೇ, ನಾನು ಇದ್ರ ಹಿಂದೆ ಬಂದು ಏನು ಪ್ರಯೋಜನ ಇದೆ, ನನಗೆ ಸಿಕ್ಕಿದ್ದು ಪ್ರತಿಫಲ ಅಂತ. ಆದರೂ ನಾನು ವರ್ಕ್ ಮಾಡ್ತಾ ಪುನಃ ಒಂದಷ್ಟು ಮಾಡಿದೆ. ಒಟ್ಟಿಗೆ 32 ವರ್ಕ್ ಮಾಡಿದೆ. 32 ವರ್ಕ್ನಲ್ಲಿ 4 ವರ್ಕ್ ಆಯ್ಕೆ ಮಾಡಿದ್ರು. ಅದು ಕೂಡ ಭಾರೀ ಕಷ್ಟದಲ್ಲಿ 4 ವರ್ಕ್ ಆಯ್ಕೆ, ದಿಸ್ ಈಸ್ ಓಕೆ ಅಂತ ಫ್ರೇಮ್ ಹಾಕಿ ಕಳಿಸಿದ್ರು ವೆಂಕಟಪ್ಪದಲ್ಲಿ. ಅಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಬೈಯರ್ಸ್ ಯಾವಾಗಲೂ ಮುಂಚಿನ ದಿನ ಬರ್ತಾರೆ. ನಾನು ಆಗ ಹೇಳಿದಾಗೆ ಹೀಗೆ ರೌಂಡ್ ಮಾಡಿ ನಮ್ಮ ಪೇಂಟಿಂಗಿಗೆ ನಿಲ್ತಾನೆ ಆ ಮನುಷ್ಯ, ಡಾಕ್ಟರ್ ದಾರ್ವಾಲ ಅಂತ. ಇಡೀ ಬ್ಯಾಂಗ್ಳೂರಿಗೆ ಅದು ಲೀಡಿಂಗ್ ಏನು ಇದು ಪೇಂಟಿಂಗ್ಸ್ ಕಲೆಕ್ಟ್ ಮಾಡುವಂಥ ಗ್ಯಾಲರಿ. ಮತ್ತು ನನ್ನ ಹತ್ರ ಕೇಳಿದ್ದು ಈಗ ಯಾರು ಮಾಡಿದ್ದು ಅಂತ. ನಾನು ಮಾಡಿದೆ. ಹೌದಾ, ನನಗೆ ಅಲ್ಲಿ ಬೇಕಲ್ಲ ಅಂತ. ಎಸ್ ಆಯಿತು. ಮತ್ತೆ ಮೆಲ್ಲ ಬಂದು ಹೇಳಿದರು, ನಿಮ್ಮ ಹತ್ರ ಬೇರೆ ಏನಾದರೂ ವರ್ಕ್ ಉಂಟಾ ಅಂತ. ಉಂಟು ಅಂತ. ಅಲ್ಲಿ ರಿಜೆಕ್ಟ್ ಹಾಕಿದ್ದೆ ಎಲ್ಲ ವರ್ಕನ್ನು ಕೊಂಡೋಗಿದ್ದೆ, ಫ್ರೇಮ್ ಹಾಕಲಿಲ್ಲ, ತೋರಿಸಿದೆ. ಅವ್ರಿಗೆ ಎಲ್ಲ ವರ್ಕನ್ನು ಪರ್ಚೇಸ್ ಮಾಡಿದರು. ಇದರ ಅರ್ಥ ಏನು? ಅರ್ಥ ಇಷ್ಟೇ, ಒಬ್ಬನಿಗೆ ಬೇಡ ಅಂತ ಬಿಸಾಡಿದರೆ ಅದು ರಿಜೆಕ್ಟ್ ಅಲ್ಲ, ಅದು ಅವನಿಗೊಂದು ಇದು ಟಾನಿಕ್, ಇನ್ನು ಮುಂದೆ ಒಳ್ಳೇದು ಮಾಡು ಅಂತ ಒಂದದು. ಇನ್ನೊಂದು, ಆಗ ಯಾರೋ ಒಂದು ಹೇಳಿದರು, ನಮಗೆ ಇದಕ್ಕೆ ಐಡಿ ಇರ್ತದ ಅಂತೇನೋ ಒಂದು ಬಂತು. ಅದಕ್ಕೆ ನಾನೇ ಅನುಭವಿಸಿ ಇನ್ನೊಂದು ಮಾತು ಹೇಳ್ತೀನಿ. 2010 ನನಗೊಂದು ಬೈಪಾಸ್ ಸರ್ಜರಿ ಆಯಿತು. ಆಗ 10 ರೂಪಾಯಿ ಅಂದರೆ ಅದು 1000ಕ್ಕೆ ಸಮ ಅಂತ ಒಂದು ಕಾಲ ಇತ್ತು. ನಾನು ಒಂದಷ್ಟು ವರ್ಕ್ ಮಾಡಿದ್ದೆ. ಎಂತ ಮಾಡೋದು ನೋಡ, ದೇವ್ರಿಗೆ ಎಂತ ಮಾಡ್ತಾರೆ ನೋಡೋ ಅಂತ ಮಣಿಪಾಲದ ವ್ಯಾಲ್ಯೂನಲ್ಲಿ ನಾನು 1 ಮ್ಯಾನ್ ಶೋ ಎಕ್ಸಿಬಿಷನ್ ಮಾಡಿದ್ದೆ. 1 ಮ್ಯಾನ್ ಶೋ ಎಕ್ಸಿಬಿಷನ್. ಎಕ್ಸಿಬಿಷನ್ ಎಲ್ಲ ಒಳ್ಳೆಯದಾಯಿತು, ಒಳ್ಳೆಯ ರಿಪೋರ್ಟ್ ಎಲ್ಲ ಬಂತು. ಎಕ್ಸಿಬಿಷನ್ನ ಮರುದಿನ ಒಬ್ಬ ಬಾಂಬೆಯಿಂದ ಬಂದಿದ್ದರು, ಡಾಕ್ಟರ್ ಚೇತನ್ ಕುಮಾರ್ ಶೆಟ್ಟಿ ಅಂತ. ನನಗೆ ಸರಿ ನೆನಪು, ಡಾಕ್ಟರ್ ಚೇತನ್ ಕುಮಾರ್ ಶೆಟ್ಟಿ ಅಂತ. ಆ ಮನುಷ್ಯ ಎಷ್ಟು ಖುಷಿ ಪಟ್ಟು ಅಂತ ಹೇಳಿದರೆ, ಇಡೀ ಎಕ್ಸಿಬಿಷನ್ ಪರ್ಚೇಸ್ ಮಾಡಿದ್ದು ನನ್ನ ಜೀವನದಲ್ಲಿ ಫಸ್ಟ್. ಇಡೀ ಎಕ್ಸಿಬಿಷನ್ ಪರ್ಚೇಸ್ ಮಾಡೋದಂದ್ರೆ ಅದು ದೊಡ್ಡ ಸಂಗತಿ. ಯಾಕೆ ಪರ್ಚೇಸ್ ಮಾಡಿದ್ರು ಅಂದರೆ ನಮ್ಮ ಕಷ್ಟ ಒಬ್ಬನಿಗೆ ಗೊತ್ತಾಗ್ತದೆ. ಅದು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಒಬ್ಬ ನೋಟ್ ಮಾಡ್ತಾನೆ. ಹಾಗೆ ನಮ್ಮ ವೃತ್ತಿ ಯಾವ ಕಾಲಕ್ಕೂ ನಮ್ಮನ್ನು ಕೈ ಬಿಡಿದಿಲ್ಲ ಅಂತ ನಾನು 100ಕ್ಕೆ ನಂಬಿದವ. ಹಾಗಾಗಿ ಕಿರಿಯರಿಗೆ ಒಂದು ಮಾತು ಹೇಳಿದಿಷ್ಟೇ, ಕಿರಿಯರಿಗೆ ಅಯ್ಯೋ ಇದು ನಮ್ಗೆ ಹಾಗಾಯಿತು. ಇನ್ನೊಂದು ತಮಾಷೆ ಹೇಳ್ತೇನೆ. ಈಗ ನಮ್ಮಲ್ಲಿ ಏನು ನಡೀತಾ ಇದ್ದೇನೆ ಅಂತ, ನಾಳೆ ಗಣೇಶೋತ್ಸವ ಎಕ್ಸಿಬಿಷನ್, ಗಣೇಶೋತ್ಸವ ಒಂದು ಪೇಂಟಿಂಗ್ ಮಾಡುವಂಥ ಸ್ಪರ್ಧೆ. ಮುಂಚಿನ ದಿನ ಪೇರೆಂಟ್ಸ್ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ. ಅಯ್ಯೋ ಭಾರಿ ಒಳ್ಳೆ ಮಾಡ್ತಾನೆ ಮಾರ್ರೆ, ಕ್ಲಾಸ್ನಲ್ಲಿ ಫಸ್ಟ್. ನೀವು ಒಂದು ಸಲ ಹೇಳಿದ್ದು ಸಾಕು, ಅಂದರೆ ನಾಳೆ ಕಾಂಪಿಟೇಷನಿಗೆ ಇವತ್ತು ಟ್ರೈ ಮಾಡೋದು. ಆಗ ನಾನು ಮನಸ್ಸಿನ ಒಂದು ಮೂಲೆಯಲ್ಲಿ ಅಂದುಕೊಂಡೆ, ಅಯ್ಯೋ ದೇವರೇ, ನಾವು ಜೀವಮಾನ ಇಡೀ ಇನ್ನೂ ಕರೀಲಿಕ್ಕೆ ನಮ್ಗೆ ಆಗಲಿಲ್ಲ, ಇವನಿಗೆ ಅರ್ಧ ಗಂಟೆಗೆ ಎಂಥದ್ದು ಹೇಳೋದು. ಅದ್ರ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ, ಇಲ್ಲ ಅವ ಭಯಂಕರ ಹುಷಾರಿದ್ದ, ನೀವು ಚೂರು ಹೇಳಿ ಸಾಕು. ಇದಕ್ಕೆ ಎಂತ ಮಾಡುವಂಥದ್ದು? ಈ ನಮ್ಮ ಕಲೆಯಲ್ಲಿ ಯಾರಾದರೂ ಪರಿಪೂರ್ಣ ಆದವರು ಇದ್ದಾರ? ನನಗಂತೂ ಗೊತ್ತಿಲ್ಲ. ಹಾಗೆ ಈ ಕೆಲವು ಈ ಮಕ್ಕಳನ್ನು ಕರ್ಕೊಂಡು ಹೋಗುವ ರೀತಿ ಪೇರೆಂಟ್ಸ್ನಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ದೋಷ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸರ್ ಹೇಳಿದಾಗೆ ಭಾಳಷ್ಟು ವಿಷಯ ಹೇಳಿದ್ದಾರೆ. ನಮಗೆ ಇನ್ನೊಂದು ಪ್ರಶ್ನೆಯಲ್ಲಿ ಸಂಗೀತ, ಬೇರೆ ಕಲಾ ಪ್ರಕಾರಗಳು ಹೇಗೆ ಸಂಬಂಧ? ಕಲಾವಿದ ಅಂದರೆ ಕಲಾವಿದ ಅಷ್ಟೇ. ಶಿಲ್ಪ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಸಾಮಾನ್ಯವಾಗಿ ಹೃದಯದಲ್ಲಿ ಎಲ್ಲದರ ಮೇಲೆ ಅವ್ರಿಗೆ ಪ್ರೀತಿ ಇದ್ದೇ ಇರುತ್ತೆ, ಅವನೇ ಕಲಾವಿದ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಗೀತ ನಮ್ಮ ಮನಸ್ಥಿತಿಯನ್ನು ಉತ್ತಮ ರೀತಿಯಲ್ಲಿ ಇಡೋದಕ್ಕೆ ಭಾಳ ಸಹಾಯ ಮಾಡುತ್ತೆ. ನೃತ್ಯ ತಗೊಂಡ್ರೆ ಭಾಳಷ್ಟು ಭಂಗಿಗಳು ನಮ್ಮ ಶಿಲ್ಪದಲ್ಲಿ ನಾವು ಸಂಯೋಜನೆ ಮಾಡಬೇಕಾದ್ರೆ ಅದನ್ನು ಉಪಯೋಗಿಸ್ಕೊತೀವಿ. ಕೈಗಳಲ್ಲಿ ಒಳಬೈರವಿ ಕೈಗಳಿರ್ಬೋದು, ನಾಟ್ಯ ಭಂಗಿಗಳಿರ್ಬೋದು, ನಟರಾಜನ ವಿಗ್ರಹ ನಿರ್ಮಾಣದಲ್ಲಿ ನಾಟ್ಯ ಭಂಗಿಗಳಿರ್ಬೋದು. ಸೊ ಆ ರೀತಿಯಲ್ಲಿ ಎಲ್ಲವೂ ಒಂದಕ್ಕೊಂದು ಕೊಂಡಿಗಳಿದ್ದಾಗೆ ನಮ್ಮ ಕಲೆಯ ಪರಂಪರೆಯ ರೀತಿ. ಅದರಲ್ಲಿ ಒಂದು ದೊಡ್ಡದು ಸಣ್ಣದು ಅಂತ ಏನಿಲ್ಲ, ಎಲ್ಲವೂ ಮುಖ್ಯವೇ. ಎಲ್ಲವನ್ನು ಪ್ರೀತಿಸ್ತಾನೆ ಕಲಾವಿದ. ಸೊ ಯಾವಾಗ ಎಲ್ಲವನ್ನು ಪ್ರೀತಿಸ್ತೀವಿ ನಾವು ಮನುಷ್ಯರಾಗಿರ್ತೀವಿ, ಕಲೆಯನ್ನು ಪ್ರೀತಿಸೋದು ಮನುಷ್ಯರು ಅಂತ ನನ್ನ ಭಾವನೆ. ಸೊ ಆ ನಿಟ್ಟಿನಲ್ಲಿ
ಪ್ರತಿಯೊಂದಕ್ಕೂ ಒಂದಕ್ಕೊಂದು ಸಂಬಂಧ. ನನಗಂತೂ ಎಲ್ಲ ಕಲಾ ಪ್ರಕಾರಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಮ್ಮೆ ನಾನು ಸಂಯೋಜನೆ ಮಾಡಬೇಕಾದ್ರೆ ಭರತನಾಟ್ಯದನ್ನ ರೆಫರೆನ್ಸ್ ಮಾಡ್ಕೊಳ್ಳೋದು ಉಂಟು. ಹಸ್ತಮುದ್ರೆಗಳ ಬಗ್ಗೆ ಇರ್ಬೋದು, ಅಥವಾ ಭರತನಾಟ್ಯದ ಒಂದು ಏನಂತೀವಿ ವೇಷಭೂಷಣಗಳ ಬಗ್ಗೆ ಇರ್ಬೋದು. ಆ ರೀತಿಯಾದ ಎಲ್ಲ ಒಂದು ಸಂಯೋಜನೆ ಸೇರಿದಾಗ ಅದು ಒಂದು ಉತ್ತಮ ಶಿಲ್ಪವಾಗಿ ನಿರ್ಮಾಣಗೊಳ್ಳುತ್ತೆ. ಶಿಲ್ಪ ಮತ್ತೆ ಎಲ್ಲ ಕಲೆ ಅದೊಂದು ಅದ್ರ ಬಗ್ಗೆ ತಿಳ್ಕೊಳ್ಳೋಂಥ ಅದಕ್ಕೆ ಸಮಯ ಕೊಡ್ತೀವಲ್ಲ, ಅದು ನಮಗೆ ರಿಫ್ರೆಶ್ಮೆಂಟ್. ಅದು ಇನ್ನೊಂದು ಕಲೆ ಬಗ್ಗೆ ತಿಳ್ಕೊಳ್ಳೋಂಥದ್ದು. ಸೊ ಮೆಂಟಲಿ ರಿಫ್ರೆಶ್ ಆಗ್ತೀವಿ. ರಿಫ್ರೆಶ್ ಆದಾಗ ಇನ್ನು ಕೆಲಸ ಆಗೋ ಕೆಲಸ ಇನ್ನೂ ಚೆನ್ನಾಗಾಗತ್ತೆ. ಸೊ ಈ ರೀತಿಯಲ್ಲಿ ಎಲ್ಲ ಕಲೆ, ಎಲ್ಲ ಸಂಗೀತದ ಬಗ್ಗೆ ನಮ್ಮ ಆಸಕ್ತಿ ಇದ್ದಾಗ ನಮ್ಮ ಮನಸ್ಥಿತಿ ಸಮತೋಲನವಾಗಿರ್ತದೆ. ಮಾಡೋ ಕೆಲಸಗಳು ಉತ್ತಮವಾಗಿ ಮೂಡಿಬರುತ್ತೆ. ಈ ಅಂದ್ಕೊಂಬಿಡಿ ನಾವು ಚೆನ್ನಾಗಿ ಮಾಡಿಬಿಡ್ತೀನಿ, ಹೆಂಗೇಗೋ ಮಾಡ್ಕೊಂಡು ಮಾಡಿದ್ರೆ ಏನೇ ಕಾರಣಕ್ಕೂ ಆಗಲ್ಲ. ಎಲ್ಲದರಿಂದ ಒಂದು ಸೈನ್ಸ್ ಇದೆ, ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ನಿಮ್ಮ ಫುಡ್ ಇರ್ಬೋದು, ನಿಮ್ಮ ಹ್ಯಾಬಿಟ್ಸ್ ಇರ್ಬೋದು, ನಿಮ್ಮ ಯೋಚನೆಗಳಿರ್ಬೋದು. ಆರ್ಟ್ ಇಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಸೋಲ್. ನಿಮ್ಮ ಮನಸ್ಸು ಹೇಗೆ ಇಟ್ಕೊಂಡಿರ್ತಾರೆ ಅದು ನಿಮ್ಮ ಕನ್ನಡಿ. ನೀವು ಬರೀ ಕೋಪ, ದ್ವೇಷ, ರೋಷಗಳನ್ನ ಇಟ್ಕೊಂಡ್ರೆ ಅದು ಅದೇ ಕಾಣಕ್ಕೆ ಶುರು ಆಗ್ಬಿಡುತ್ತೆ. ಏನೋ ಮಾಡಬೇಕಲ್ಲ ಅಂತ ಮನಸ್ಸು ಮಾಡೋ ಅದು 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 ಅಲ್ಲೇ ಅದೇ ಕಾಣುತ್ತೆ. ಈ ಪ್ರೀತಿಯಿಂದ ಮಾಡಿದಾಗ ಮಾತ್ರ ಅದು ಬೇರೆಯವ್ರಿಗೂ ಪ್ರೀತಿ ಕಾಣುತ್ತೆ. ಸೊ ನೀವು ಮನಸ್ಸನ್ನ ಎಷ್ಟು ಸುಂದರವಾಗಿ ಇಟ್ಕೊತೀರಾ, ಸ್ವಚ್ಛವಾಗಿ ಇಟ್ಕೊತೀರಾ, ನಿಮ್ಮ ಕಲೆಯಲ್ಲಿ ಅದು ಕಾಣಿಸುತ್ತೆ. ಹೋಗ್ತಾ ಹೋಗ್ತಾ ನಿಮ್ಮ ಹೆಸರು ಬಸ್ಸಿರುತ್ತೆ, ಕೆಲವು ಅವಕಾಶಗಳು ಹುಡ್ಕೊಂಡ್ಬರುತ್ತೆ. ಅವಕಾಶ ಹುಡ್ಕೊಂಡ್ಬಂದಾಗ ನೀವು ತಯಾರಿರ್ಬೇಕು. ಒಂದ್ಸಲ ಅವಕಾಶ ಎಲ್ಲ ಭಗವಂತ ಕೊಟ್ಟು ನೋಡೇ ನೋಡ್ತಾರೆ. ಸರ್ ಹೇಳಿದಾಗೆ ಭಗವಂತ ಅವಕಾಶ ಎಲ್ಲರೂ ಯಾವುದೋ ರೀತಿಯಲ್ಲಿ ಕೊಡ್ತಾರೆ. ಆ ರೀತಿ ನನಗೆ ಒಂದು ಅವಕಾಶ ಕೊಟ್ಟಿದ್ದು ಹೇಳಬೇಕು ಅಂದರೆ, ಆದಿಶಂಕರಾಚಾರ್ಯರ ಕೆಲಸಕ್ಕೆ ಶಿಲ್ಪಿಗಳ ಹುಡುಕಾಟ. ನನ್ನ ಹೆಸರನ್ನ ಮೋಹನ್ ಪಾಂಚಾಲ್ ಅಂತ ಹಂಪಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಇದ್ದಾರೆ, ಅವರು ರೆಫರ್ ಮಾಡ್ತಾರೆ. ಈ ಹುಡುಗ ಒಬ್ಬ ಇದನ್ನೆಪ್ಪ ಕರ್ನಾಟಕದಲ್ಲಿ ಆ ಥರ ಎಷ್ಟೋ ಜನ ಕೊಟ್ಟಿರ್ತಾರೆ, ನನ್ನ ಹೆಸರು ಕೊಟ್ಟಿರ್ತಾರೆ. ಅವ್ರಿಗೆ ಇನ್ನೊಬ್ಬ ಶಿಲ್ಪಿ ನನ್ನ ಹೆಸರು ಕೊಟ್ಟಿರ್ತಾನೆ. ಸೊ ನೋಡಿ, ಒಬ್ಬ ಶಿಲ್ಪಿ ನೋಡಿ, ಆಗ ನಾನೇ ಮಾಡ್ತೀನಿ ಅಂತ ಹುಡುಗ ಹೇಳ್ತಿದ್ರೆ, ಇಲ್ಲ ದೊಡ್ಡ ಅವಕಾಶ ಇದು, ಇವ್ರ ಹೆಸರು ಕೊಟ್ಟರೆ ಹೆಲ್ಪ್ ಆಗ್ಬೋದೇನೋ ಅಂತ ಯೋಚನೆ ಮಾಡಿ ಆ ಒಬ್ಬ ಸಣ್ಣ ಶಿಲ್ಪಿ ನನ್ನ ಹೆಸರನ್ನ ಅವರು ಕೊಟ್ಟು ಅವ್ರು ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿ ನನ್ನ ಫೋಟೋಸ್ನ ಕಳಿಸಿರ್ತೀನಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸಂಬಂಧ ಏನಂದರೆ, ಇನ್ನೊಬ್ಬ ಶಿಲ್ಪಿ ಕೊಡ್ತಾ ಇದ್ದಾರಲ್ಲ, ಅದು ದೊಡ್ಡ ಒಂದು ಬೆಳವಣಿಗೆ. ಸೊ ಈಗೇನು ಮಾಡ್ತೀವಿ ನಾವು ಮಾಡಿದ್ರೆ, ಯಾರು ಮಾಡಿದ್ರೆ ಗೊತ್ತಿಲ್ಲ ಸರ್, ಅವರ ಮಾಡಲ್ಲ ಸರ್, ಅವ್ರು ಚೆನ್ನಾಗಿ ಮಾಡ್ತಾರೆ, ಅದು ಮಾಡಬೇಡಿ, ಇಲ್ಲ ಅವರು ಚೆನ್ನಾಗಿ ಮಾಡ್ತಾರೆ, ಕೊಡಿ ಅವ್ರು ಮಾಡ್ತಾರೆ, ಈ ಒಂದು ಸಣ್ಣ ಮಾತು. ಸೊ ಆಗ ನನಗೆ ಒಂದು ಫೋಟೋಸ್ ಕಳಿಸಿ ಅಂತ ಯಾರೋ ಫೋನಲ್ಲಿ ಕಳಿಸಿದ್ರು. ನೀವು ಅಂದಾಗ ನನಗೂ ಯಾರೋ ಫೋನ್ ಮಾಡಿದೆ, ಯಾರೋ ದಿನ ಮಾಡ್ತಿರ್ತಾರೆ. ಆ ರೀತಿ ಫೋನ್ ಮಾಡಿ ನೀವೇನೋ ವರ್ಕ್ ಮಾಡಿದ್ರೆ ಫೋಟೋಸ್ ಕಳಿಸಿ, ಏನಕ್ಕೂ ಬೇಕು ಅಂತಂದ್ರು. ನಾನು ನೆಗ್ಲೆಕ್ಟ್ ಮಾಡಲಿಲ್ಲ. ಸೊ ನೆಗ್ಲೆಕ್ಟ್ ಮಾಡಿದ್ರೆ ಮೋಸ್ಟ್ಲಿ ಅವಕಾಶ ಮಿಸ್ ಆಗ್ತಿದ್ದೆ. ಅವ್ರು ಯಾರು ಹೇಳಿದ್ರು ಅವ್ರಿಗೆ ಫೋನ್ ಸೇವ್ ಮಾಡ್ಕೊಂಡು ನಾನು ಮಾಡೋ ವರ್ಕ್ ಫೋಟೋಸ್ ಕಳಿಸ್ದೆ. ಆಗ ಮತ್ತೆ ಇನ್ನೊಂದು 15 ದಿವಸ ಬಿಟ್ಟು ಮತ್ತೆ ಫೋನ್ ಬಂತು, ಈ ರೀತಿ ಒಂದು ಮಾಡಬೇಕು ಶಂಕರಾಚಾರ್ಯರದ್ದು ಪ್ರಧಾನಮಂತ್ರಿಗಳಿಗೆ. ಆಗ್ಬಿಟ್ರೆ ಬಾಯಿನಲ್ಲಿದ್ದಂಗೆ ನಂಗೆ ಹೇಳಿರಲ್ಲ ಅವರು, ಪ್ರಧಾನಮಂತ್ರಿ ವಿಷಯ ಅಲ್ಲ. ಆ ಥರ ಇನ್ನೊಂದು 10 ಫೋಟೋ ಜಾಸ್ತಿ ಕಳಿಸ್ಬಿಡ್ತಿದ್ದೆ. ಸೊ ಅವ್ರಿಗೆ ಏನು ಹೇಳಿದಾಗಲೇ ನಾವು ಸ್ಪಂದಿಸಿದ್ದೀವಿ. ಸೊ ಅದು ನಮಗೆ ಇಂಪಾರ್ಟೆಂಟ್. ಯಾವತ್ತೂ ನೆಗ್ಲೆಕ್ಟ್ ಮಾಡೋಕ್ಕಾಗಬಾರ್ದು. ಎಲ್ಲ ಸಣ್ಣ ವಿಷಯಗಳನ್ನ ನಾವು ಅಟೆಂಡ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಆಗ ಅವ್ರಿಗೆ ನೋಡಿ, 7 ಜನ ಶಿಲ್ಪಿ ನಿಮ್ಮನ್ನು ಕರ್ನಾಟಕದಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ, ಈ ಥರ ಬೇರೆ ಬೇರೆ ಸ್ಟೇಟಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ, ಒಂದು ಮಾಡಲ್ ಮಾಡಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋದ್ರೆ ಸೆಲೆಕ್ಟ್ ಆದರೆ ನಿಮಗೆ ಅವಕಾಶ ಸಿಗುತ್ತೆ. ದೇ ಆರ್ ವೆರಿ ಕ್ಲಿಯರ್ ಆನ್ ದಟ್ ಪಾಯಿಂಟ್ಸ್. ಕ್ಲಿಯರ್ ಆಗಿ ನಮಗೆ ಕಂಡೀಷನ್ಸ್ ಪಾಯಿಂಟ್ ಕೊಟ್ಟರು. ಆ ರೀತಿಯಾಗಿ ನಾನು ಒಂದು ಮಾಡಲ್ ಮಾಡಿಕೊಟ್ಟೆ, ಅಪ್ರೂವಲ್ ಸಿಕ್ತು. ದಕ್ಷಿಣದಿಂದ ಉತ್ತರಕ್ಕೆ ಹೇಗೆ ಶಂಕರಾಚಾರ್ಯ ಅವರು, ನನಗೂ ಇಲ್ಲಿಂದ ಅಲ್ಲಿಗೆ ಅವಕಾಶ ಅವರೇ ಮಾಡಿಕೊಟ್ಟಿದ್ದು. ಯಾರಿಂದ? ಒಬ್ಬ ಸಣ್ಣ ಶಿಲ್ಪಿಯಿಂದ, ಅವನ ಮನಸ್ಥಿತಿಯಿಂದ. ಸೊ ಅವಾಗಲಿಂದ ನಾನು ಯಾವಾಗಲೂ ಹೇಳ್ತಿದ್ದಿಲ್ಲ, ನಾನು ಕೊಡಿ ಮೂರು. ಇವಾಗ ಎಷ್ಟೋ ಜನ ಬರ್ತಾರೆ ನನಗೆ, ಸರ್ ಎಲ್ಲ ನಿಮ್ಮ ಕೈಲಿ ಆಗ್ಬಿಡ್ಬೇಕು ಅಂತಾನೆ. ಆ ಕೆಲಸ ನಾನು ಮಾಡಲ್ಲ. ಮೂಲ ವಿಗ್ರಹ ನಾನು ಮಾಡ್ಕೊಡ್ತೀನಿ, ಮಿಕ್ಕ ದೇವಸ್ಥಾನ ಕೆಲಸಗಳನ್ನ ಅಲ್ಲಿ ಇರೋ ಶಿಲ್ಪಿಗಳಿಗೆ ಕೊಡಬೇಕು. ಈಗ ನನಗೆಲ್ಲ ಕಡೆಯಿಂದ ಬರುತ್ತಲ್ಲ ಆರ್ಡ್ರನ್ನ, ಎಲ್ಲ ಪೂರ್ತಿ ದಿವಸ ಎಲ್ಲ ವಿಗ್ರಹ ತೊಗೊಳ್ಳೋದು, ಎಲ್ಲರದ್ದು ಕಿತ್ಕೊಂಡಂಗೆ ಆಗುತ್ತೆ. ನನಗೆ ಬೇಕಿಲ್ಲ ಅದು. ಮೂಲ ವಿಗ್ರಹ ನಾನು ಮಾಡ್ಕೊಡ್ತೀನಿ, ಅಲ್ಲಿ ಶಿಲ್ಪಿಗಳಿಗೆ ದಯವಿಟ್ಟು ಮಿಕ್ಕಿದ ಕೆಲಸಗಳನ್ನ ಕೊಡಲಿ ಅಂತ ನಾನು ಗ್ರಾಹಕರಿಗೆ ಓಪನ್ ಆಗಿದ್ದೀನಿ. ಸೊ ಅದಕ್ಕೆ ಏನಾಗುತ್ತೆ, ಈ ಒಂದು ಡೆವಲಪ್ಮೆಂಟಲ್ಲಿ ಇಡೀ ಕರ್ನಾಟಕದಲ್ಲಿ ಆರ್ಟ್ ಉಳ್ಕೊಳುತ್ತೆ. ಯಾವಾಗ ಸೆಂಟ್ರಲ್ಲಿ ಏನೋ ದೊಡ್ಡ ಪ್ರಾಜೆಕ್ಟ್ ಯೋಚನೆ ಮಾಡಿದಾಗ ಕರ್ನಾಟಕದ ಶಿಲ್ಪಿಗಳಿದ್ದಾರೆ ಅಂತ ಬರುತ್ತೆ, ಗ್ಲೋಬಲ್ ಆಗಿ ಒಂದು ದೊಡ್ಡ ವಿಷಯದಲ್ಲಿ. ಸೊ ಈ ರೀತಿಯಾದ ಬೆಳವಣಿಗೆಗಳು, ದೊಡ್ಡ ಅವಕಾಶಗಳು ಕರ್ನಾಟಕಕ್ಕೆ ಬರೋಕ್ಕೂ ಒಂದು ದಾರಿದೀಪ ಆಗುತ್ತೆ. ಸೊ ಆ ರೀತಿ ಹೋಗಕ್ಕೆ ಹೋದರೆ ಉತ್ತರ ಭಾರತದಲ್ಲಿ ದಕ್ಷಿಣ ಭಾರತ ಭಾಳ ವಿರಳ. ನಮ್ಮನ್ನು ನೆಗ್ಲೆಕ್ಟ್ ಮಾಡೋದೇ ಜಾಸ್ತಿ. ಯಾವುದೋ ಹೆಂಗೋ ಒಂದು ಸ್ವಲ್ಪ ಈ ಒಂದು ಅವಕಾಶ ಅಲ್ಲಿದ್ದಾಗ ನಾನೊಬ್ಬ ಹೋಗ್ಬಿಟ್ಟಿದ್ದೀನಿ. ನನಗೆ ಅಲ್ಲಿ ನಮ್ಮ ಹ್ಯಾಂಡಿಕ್ಯಾಪ್ ಮಿನಿಸ್ಟರ್ ಇದನ್ನೂ ಒಂದು ವಿಷಯ ಬಿಟ್ಟೆ ಹೇಳಿದಾಗ, ದಕ್ಷಿಣ ಭಾರತದವರಿಗೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ. ಇಲ್ಲ, ನೀವೊಂದು ಭಾರತದ ಒಂದು G20 ಸಮಿಟಲ್ಲಿ ಎಷ್ಟೊಂದು ಕಲಾಕೃತಿಗಳನ್ನ ಡೆಲ್ಲಿಲಿ ಪ್ರದರ್ಶನ ಮಾಡಿದ್ದಾರೆ.
ಅಲ್ಲಿ ಒಬ್ಬರು ದಕ್ಷಿಣ ಭಾರತದವ್ರು ಅವಕಾಶ ಸಿಕ್ಕಿಲ್ಲ. ಯಾಕೆ ಇಲ್ಲಿಯವ್ರು ಯಾರು ಮಾಡೋದೇ ಇಲ್ಲ? ಆಯ್ತಪ್ಪ, ಉತ್ತರ ಭಾರತದವ್ರು ಯಾರೋ ಒಬ್ರು ಮಾಡಿದ್ದಾರೆ, ಒಂದಿಬ್ರು 3 ಜನ ಮಾಡಿ ಇಟ್ಟಿದ್ದಾರೆ, ನೋಡೋಕ್ಕಾದ್ರೂ ಚೆನ್ನಾಗಿದೆ, ಏನಾದ್ರು ಒಂದು ವಿಶೇಷತೆ ಇದೆ. ಏನಿಲ್ಲ, ನಮ್ಮ ಭಾರತದ ಒಂದು ಪರಿಚಯನೇ ಇಲ್ಲ ಅಲ್ಲಿ. ಎಷ್ಟು ಹೋಗಿದೆ ಅದು ಮಕ್ಕಳು ಮಾಡೋ ಒಂದು ಹಾರ್ಡ್ ವರ್ಕಿಂಗ್ ಮಾಡಿದ್ದಾರೆ. ಯಾಕೆ ಆ ರೀತಿ ಆಗಿದೆ? ಒಂದು ಬ್ರೈನ್ ಸ್ಟ್ರಾಮಿಂಗ್ ಆಗಿಲ್ಲ, ಒಂದು ವಿಷಯ ಭಾರತದಿಂದ ತಲುಪಿಲ್ಲ, ಕಲಾವಿದರು ಭಾರತದಿಂದ ಭಾಗವಹಿಸಿಲ್ಲ. ಇವೆಲ್ಲ ವಿಷಯ ಕೊರತೆ ಅಲ್ಲಿ ಕಲಾಕೃತಿಗಳು ಡೆಲಿಗೇಟ್ಸ್ ಆಫ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್ ಅವ್ರ ಮುಂದೆ ಪ್ರದರ್ಶನ ಮಾಡಿದೆ, ವಿಚ್ ಇಸ್ ವೆರಿ ನಮ್ಮತನವಲ್ಲದ ಕಲಾಕೃತಿಗಳು. ಸೊ ಈ ಎಲ್ಲ ಕುಂದುಕೊರತೆಗಳ ಬಗ್ಗೆ ಅಟೆಂಡ್ ಮಾಡಬೇಕು. ನಮ್ಮ ಹ್ಯಾಂಡಿಕ್ರಾಫ್ಟ್ ಪ್ರತಿಯೊಂದು ಡಿಸ್ಟಿಕಲ್ಲಿರುತ್ತೆ, ಅವರು ಆ್ಯಕ್ಟಿವ್ ಆಗಬೇಕು. ಈ ರೀತಿ ಭಾರತ ಸರ್ಕಾರದ ಒಂದು ದೊಡ್ಡ ಕಾರ್ಯಕ್ರಮ ಬರ್ತಿದೆ ಅಂದರೆ ಒಂದು 2-3 ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಡಿಸ್ಟಿಕಲ್ಲಿರೋ ಆರ್ಟಿಸ್ಟ್ ಹತ್ರ. ನಿಮ್ಗೆ 10,000 ಆಪ್ಷನ್ ಸಿಗುತ್ತೆ, 10,000ದಲ್ಲಿ 5 ಕಷ್ಟ ತೆಗೀರಿ, ಅದು ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಇಂಡಸ್ಟ್ರಿ ಮಾಡ್ಕೊಂಡಿರ್ತಾರೆ ಡೆಲ್ಲಿ ಸುತ್ತಮುತ್ತ, ಅವ್ರು ಮಾತ್ರ ಕೆಲಸ ಕೊಟ್ಕೊಂಡು ನಾವುಗಳು ನಮ್ಮ ಕೆಲಸ ಮಾಡ್ಕೊಂಡು ನಮ್ಮೂರಲ್ಲಿದ್ದರೆ ನಮ್ಮ ಭಾರತ ಅಂತ ಹೇಗೆ ನೀವು ಒಂದು ವಿಶ್ವದ ಮುಂದೆ ಪರಿಚಯ ಮಾಡ್ತೀರ? ನಮ್ಗೆ ಬೆಲ್ಲ. ಸೊ ಈ ವಿಷಯವಾಗಿ ನಾವು ಹೆಚ್ಚಿನ ಗಮನ ಕೊಡಬೇಕು. ಅದು ನಮ್ಮಲ್ಲಿ ಕಲಾವಿದರು ಈ ರೀತಿ ಸ್ಪ್ರೆಡ್ ಆಗಬೇಕು. ಕಲೆ ಕರ್ನಾಟಕದಲ್ಲಿ ಚೆನ್ನಾಗಿದೆಯಪ್ಪ, ಕಲೆ ಪ್ರಕಾರ ಚೆನ್ನಾಗಿದೆ, ಅಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕಲಾವಿದರು ಭಾಳಷ್ಟು ಕರ್ನಾಟಕದಲ್ಲಿದ್ದಾರೆ. ನಾವು ಕಾಂಪಿಟೇಟರ್ಸ್ ಅಲ್ಲ, ನಮ್ಗೆ ಇನ್ನೊಂದು ಪಕ್ಕದೊಂದು ಕಾಂಪಿಟೇಟರ್ ಅಲ್ಲ, ನಮಗೆ ನಾವೇ ಕಾಂಪಿಟೇಟರ್ಸ್. ನಾವು ಮಾಡೋಕ್ಕಂತ ಚೆಂದ, ನಮಗೆ ಮೊನ್ನೆ ಇವತ್ತು ಚೆನ್ನಾಗಿ ಮಾಡಬೇಕಷ್ಟೇ, ಅವನಿಗಿಂತ ಚೆನ್ನಾಗಿ ಮಾಡಬೇಕು, ಇವಾಗಿಂತ ಚೆನ್ನಾಗಿ ಮಾಡಬೇಕು. ಅಫ್ಕೋರ್ಸ್ ಇಟ್ಕೊಳ್ಳಿ ರೋಲ್ ಮಾಡಲ್ ಆಗಿ. ಸೊ ಈ ರೀತಿಯಾದಂಥ ಅಭ್ಯಾಸ ಭಾಳ ಬೇಕು ಅಂತ ಅನಿಸುತ್ತೆ ನನಗೆ ಈಗಿನ ಸಮಯಕ್ಕೆ. ಬಹುಶಃ ನನಗೆ ಯಾರಿಗೂ ಊಟಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಆದರೂ ಅನಿವಾರ್ಯ, ದಿನಪೂರ್ತಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಒಂದು ಸುಂದರವಾದಂಥ ಮಾತು ಹೇಳಿದರು, ಯಾರ ಮನಸ್ಸು ಸ್ವಚ್ಛವಾಗಿದೆಯೋ, ಯಾರ ಮನಸ್ಸು ಸುಂದರವಾಗಿದೆಯೋ ಅವನೇ ಶ್ರೇಷ್ಠ ಕಲಾಕಾರ ಅಂತೇಳಿ ಅರುಣ್ ಯೋಗಿರಾಜ್ ಅವರು. ಇಬ್ಬರು ಅಂಥ ಶ್ರೇಷ್ಠ ಕಲಾಕಾರರು ನಮ್ಮ ಜೊತೆಗೆ ಇವತ್ತಿದ್ದು ಈ ಸೆಷನನ್ನು ನಡೆಸಿಕೊಟ್ಟದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಅದ್ಭುತವಾದಂಥ ಒಂದು ಸೆಷನನ್ನು ನಾವು ಇವತ್ತು ಸುಮಾರು 2 ಗಂಟೆಗಳ ಕಾಲ ಅನುಭವಿಸಿದ್ದೇವೆ. ಈ ಒಂದು ಸೆಷನನ್ನು ನಡೆಸಿಕೊಟ್ಟಂಥ ಡಾಕ್ಟರ್ ಅರುಣ್ ಯೋಗಿರಾಜ್ ಅವರಿಗೆ ನಮ್ಮ ವಿಶ್ವಕರ್ಮ ಕಲಾ ಪರಿಷತ್ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ಕಲಾವಿದರ ಬಳಗದಿಂದ ಪ್ರಣಾಮಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಹಾಗೂ ನಮ್ಮ ಹಿರಿಯರು ಎನ್ ಆಚಾರ್ಯರು, ಅವರು ಅನುಭವದ ಖನಿಜ ಇದ್ದ ಹಾಗೆ. ಚಿತ್ರಕಲಾ ಸಿರಿ ಅಂತೇಳಿ ಅವರ ಗ್ರಂಥ ತಾವೆಲ್ಲ ನೋಡಿರ್ಬೋದು. ಅದರಲ್ಲಿ ಆಯ್ಕೆ ಮಾಡಿದಂಥ ಕೆಲವೇ ಚಿತ್ರಗಳನ್ನು ಹಾಕಿದ್ದೇವೆ. ಅಂಥ ಸಾವಿರಾರು, ಬಹುಶಃ ಲಕ್ಷ ಆಗಿರ್ಬೋದು ಅಂತ ಅನ್ನಿಸ್ತದೆ, ಅಂಥ ಕಲಾಕೃತಿಗಳ ಒಡೆಯರು ನಮ್ಮ ಬಿ ಎನ್ ಆಚಾರ್ಯರು. ಅವರಿಂದ ಕೂಡ ನಾವು ಅನೇಕ ವಿಷಯಗಳನ್ನು ಕಲಿತುಕೊಳ್ಳಿಕ್ಕೆ ಸಾಧ್ಯವಾಯಿತು. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಊಟದ ಸಮಯ. ನಮ್ಮ ಲಕ್ಷ್ಮೀನಾರಾಯಣ ಅವರು ಒಂದು ಸರಿ ವಿನಂತಿ ಮಾಡಿದ್ದಾರೆ, ಅವರೊಂದು 6 ನಿಮಿಷದಲ್ಲಿ ತಮ್ಮ ಪೋರ್ಟ್ರೇಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಮಧ್ಯಾಹ್ನ 1:30 ಗಂಟೆಗೆ ಮಧ್ಯಾಹ್ನದ ಸೆಷನ್ ಪ್ರಾರಂಭ ಆಗ್ತದೆ. ಈಗ ಭೋಜನದ ಸಮಯ. ಆದಷ್ಟು ಸಮಯವನ್ನು ನಾವು ಸದ್ವಿನಿಯೋಗಪಡಿಸಿಕೊಳ್ಬೇಕು. ಎಲ್ಲರೂ ಬೇಗ ಹೋಗಿ ಊಟ ಮುಗಿಸ್ಕೊಂಡು 1:30 ಗಂಟೆಗೆ ಮತ್ತೆ ಹಾಜರಾಗುವಂತೆ ವಿನಂತಿ ಮಾಡ್ತಾರೆ.